ಫ್ಯಾಂಟಾಸ್ಟಿಕ್. ವಾಟ್ ಎ ಬ್ಯೂಟಿಫುಲ್ ಫೋಟೋಗ್ರಾಫ್. ಓ, ಪ್ರಾಣಿಗಳು ಜೀವಂತವಾಗಿರೋ ಹಾಗೆ ಕಾಣಿಸುತ್ತೆ. ಆಹಾ, ಈ ಫೋಟೋ ತೆಗೆದಿರೋನ್ ಕೈಗೆ ಹಾಗೆ ಮುತ್ತು ಕೊಡ್ಬೇಕು ಅನ್ಸುತ್ತೆ. ಸದಾಶಿವನಿಗೆ ಅದೇ ಧ್ಯಾನ ಅಂದ ಹಾಗೆ ಬೆಳಕರಿದ್ರೆ ಸಾಕು, ಫೋಟೋಗ್ರಾಫರ್ದೇ ಧ್ಯಾನ ನಿನಗೆ. ಗುಣಕ್ಕೆ ಮತ್ಸರ ಉಂಟೆ ಡ್ಯಾಡಿ. ಕಲೆಗೆ ಬೆಲೆ ಕೊಡ್ಬೇಕಾದ್ದು ನಮ್ಮ ಧರ್ಮ. ಅದರಲ್ಲೂ ನಮ್ಮ ಮನೆತನ ಎಂಥದ್ದು. ನೀವೇ ಹೇಳ್ತಿರ್ತೀರಾ, ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಕೋಟೆ ಕಟ್ಟದವರು ಆಳ್ದವರು ಅಂತ. ಅಂಥ ವಂಶದಲ್ಲಿ ಹುಟ್ಟಿದ ನನಗೆ ಇಷ್ಟಾದ್ರೂ ಅಭಿರುಚಿ ಇಲ್ಲದೆ ಇದ್ರೆ ನಾಚಿಕೆಡಲ್ವಾ ಡ್ಯಾಡಿ? ವೆರಿ ಗುಡ್. ನೀನ್ ನನ್ನ ಮಗನಾಗ ಹುಟ್ಟಿದ್ದಕ್ಕೂ ಸಾರ್ಥಕವಾಯ್ತು. ಇಲ್ಲ ಡ್ಯಾಡಿ. ಅಂದ್ರೆ ಅಂದ್ರೆ ಸಾರ್ಥಕತೆ ಸಂಪೂರ್ಣ ಆಗಿಲ್ಲ ಅಂದೆ. ಅದೇನ್ ಸ್ವಲ್ಪ ಅರ್ಥವಾಗುವಾಗ ಹೇಳಪ್ಪ. ಮಾತಾಪಿತೃಗಳ ದರ್ಶನವೇ ದೇವರ ದರ್ಶನ. ಪೂರ್ವಿಕರು ಬಾಳಿ ಬದುಕಿದ ಸ್ಥಳ ದರ್ಶನ ಮಾಡಿದಾಗಲೇ ಹುಟ್ಟು ಸಾರ್ಥಕ ಆಗುತ್ತೆ ಅಂತಾರಪ್ಪ. ಆದ್ರಿಂದ ಹಿರೀಕರು ಬಾಳಿ ಬದುಕಿದ ಕಂಬನ್ ಹಟ್ಟಕ್ಕೆ ಹೋಗಿ ಬರ್ಬೇಕು ಅಂತ ನನ್ನ ಆಸೆ. ನಿಂಗೇನು ಹುಚ್ಚಿಗಿಚ್ಚಿ ಹಿಡಿದಿದ್ಯಾ? ಯಾವುದೋ ಕಾಲದಲ್ಲಿದ್ದ ಕಂಬನ ಹಟ್ಟ ಈಗ ಕಾಡಾಗಿದೆ. ಅಲ್ಲಿ ಹಾವು ಹುಲಿ ಮುಂತಾದ ದುಷ್ಟ ಪ್ರಾಣಿಗಳ ಸಂತನೆ ಸೇರಿರುತ್ತೆ. ಅಂಥ ಭಯಂಕರವಾದ ಜಾಗಕ್ಕೆ ನನ್ನ ವಂಶಕ್ಕಿರೋ ಒಬ್ಬನೇ ಮಗ ನೀನು ನಿನ್ನನ್ನು ಹೇಗೋ ಕಳಿಸ್ಲಿ? ನೋ, ಇಟ್ಸ್ ಹೈಲಿ ಇಂಪಾಸಿಬಲ್. ಐ ಆಮ್ ವೆರಿ ಸಾರಿ ಡ್ಯಾಡಿ. ನಿಮ್ಮಂಥವ್ರ ಬಾಯಲ್ಲಿ ಇಂಥ ಪುಕ್ಕಲ್ ಮಾತು ಬರಬಾರ್ದಿತ್ತು. ನಾನ್ ನಿಮ್ ಮಗನಾಗ ಹುಟ್ಟಿದ್ದಕ್ಕೂ ಸಾರ್ಥಕವಾಯ್ತು ಅಂತ ನನಗನ್ನಿಸ್ಬೇಕಾದ್ರೆ ಕಾಡಾಗ್ಲಿ ಮೇಡಾಗ್ಲಿ ಕಂಬನ್ ಹಟ್ಟಕ್ಕೆ ಹೋಗ್ಲೇಬೇಕು. ಕೋಟೆ ಜಾಗನ ನೋಡ್ಲೇಬೇಕು. ಡೋಂಟ್ ರೆಫ್ಯೂಸ್ ಡ್ಯಾಡಿ, ಪ್ಲೀಸ್. ಡ್ಯಾಡಿ, ನಾನೊಬ್ನೇ ಹೋಗ್ತಾ ಇಲ್ಲ. ನನ್ನ ಫೇವರೇಟ್ ಫೋಟೋಗ್ರಾಫರ್ ರಜನಿನೂ ಕರ್ಕೊಂಡು ಹೋಗ್ತೀನಿ. ಆ ಜಾಗದ ಫೋಟೋಗಳನ್ನು ತೆಗೆಸಿ ಒಂದು ಆಲ್ಬಮ್ ಕಲೆಕ್ಟ್ ಮಾಡ್ಬೇಕು ಅಂತ ನನ್ನ ಆಸೆ. ಓಕೆ, ನಿನ್ ಇಷ್ಟದಾಗೆ ಮಾಡು. ಮೋಹನ್, ಬಿಸ್ನೆಸ್ ಸಂಬಂಧವಾಗಿ ನಾನು ಮದ್ರಾಸ್ ಹೋಗ್ಬಿಟ್ಟು ಬರ್ತೀನಿ. ಆಮೇಲೆ ನೀನು ಕಮ್ಯುನಿಟಿಗೆ ಹೋಗ್ಬಿಟ್ ಬಾ. ಥ್ಯಾಂಕ್ ಯು ಡ್ಯಾಡಿ. ಹಾಯ್ ರಜನಿ. ಹಾಯ್. ಏನ್ರಿ ಬೆಳಗ್ಗೆನೆ ಕೈಯಲ್ಲಿ ಮ್ಯಾಗ್ಝೀನು? ಏನಂತ ಹಾಟ್ ನ್ಯೂಸ್? ಹಾಟ್ ನ್ಯೂಸ್ ಅಲ್ಲ, ಸ್ವೀಟ್ ನ್ಯೂಸ್. ಪ್ರತಿ ದಿವಸ ಯಾವ್ದಾದ್ರೂ ಒಂದ್ ಮ್ಯಾಗ್ಝೀನ್ ಅಲ್ಲಿ ನೀನ್ ತೆಗೆದ ಫೋಟೋ ಒಂದಾದ್ರೂ ಬರ್ದೇ ಇರೋದಿಲ್ವಲ್ಲ. ಇವತ್ತು 3 ಫೋಟೋ ಬಂದಿದೆ. ನೀನ್ ಅದನ್ನ ನೋಡೋದಕ್ ಮುಂಚೆ ನಾವುಗಳೇ ನಿನಗ್ ತೋರ್ಸ್ಬೇಕು ಅಂತ ಆತ್ರದಿಂದ ಬಂದಿದೀವಿ. ಇಲ್ಲಿ ತೋರ್ಸು. ಈ ಹುಲಿನ ಬುಕ್ ನಲ್ಲಿ ನೋಡೋವಾಗ್ಲೇ ಭಯ ಆಗುತ್ತೆ, ಇನ್ನ ಫೋಟೋ ಹೇಗೆ ತೆಗ್ದೆ? ಎಷ್ಟು ಧೈರ್ಯ ಕಣೆ ನಿಂಗೆ. ಹೆಣ್ಣು ಪುಕ್ಲು ಅಂತಾರೆ, ಆದ್ರೆ ನೀನು ಧೈರ್ಯದಲ್ಲಿ ಯಾವ ಗಂಡ್ಸ್ಗೂ ಕಮ್ಮಿ ಇಲ್ಲ. ನಾನ್ ಹೇಳ್ತಾ ಇದ್ದೀನಿ, ಇವತ್ತಲ್ಲ ನಾಳೆ ನೀನು ಇಂಡಿಯಾದಲ್ಲೇ ಬೆಸ್ಟ್ ಫೋಟೋಗ್ರಾಫರ್ ಅಂತ ಹೆಸರು ಪಡಿತೀಯ. 1000 ಗಟ್ಲೆ ರಾಯಲ್ಟಿ ಸಂಪಾದಿಸ್ತೀಯ. ಇಟ್ ಇಸ್ ಶೂರ್. ನೀವ್ ಆಡೋ ಒಂದೊಂದ್ ಮಾತು ನಂಗೆ ಚೈತನ್ಯ ಕೊಡುತ್ತೆ. ಈ ಫೋಟೋಗ್ರಫಿ ಫೀಲ್ಡ್ ನಲ್ಲಿ ಸಾಧನೆ ಮಾಡ್ಬೇಕು, ಗಿನ್ನಿಸ್ ಬುಕ್ ನಲ್ಲಿ ನನ್ನ ಹೆಸರು ಬರ್ಬೇಕು. ಅದೇ ನನ್ನ ಆಸೆ. ಈ ಆಸೆನ ಆ ದೇವರೇ ನೆರವೇರಿಸ್ಬೇಕು. ಓಹ್, ಇಲ್ಲಿ ಮಿಸ್ ರಜನಿ ಎಲ್ಲಿದ್ದಾರೆ? ಇದು ಲೇಡೀಸ್ ಹಾಸ್ಟೆಲ್ ಮ್ಯಾನ್. ಮಿಸ್ಟರ್ ರಜನಿ ಇಲ್ಲ, ಮಿಸ್ ರಜನಿ ಇರೋದು. ಹಾಗಾದ್ರೆ ಮಿಸ್ಟರ್ ರಜನಿಗೆ ಒಂದು ಕಾಗದ ಇದೆಯಲ್ಲ? ಇಲ್ಲಿರೋದು ಮ್ಯಾನ್ ಒಬ್ಳು ಮಿಸ್ ರಜನಿ, ಅದು ನಾನೇ. ಏಯ್, ನೋಟ್ ಫಾರ್ ಮಿಸ್, ದಿಸ್ ಫಾರ್ ಮಿಸ್ಟರ್. ಏ ಮಿಸ್ಟರ್ ಪೋಸ್ಟ್ ಮ್ಯಾನ್, ಅದ್ ನನ್ ಲೆಟ್ರು. ನೋಡಿ ಮಿಸ್, ನಾನೊಬ್ಬ ಆನೆಸ್ಟ್ ಪೋಸ್ಟ್ ಮ್ಯಾನ್. ಮಿಸ್ಟರ್ ರಜನಿಗೆ ಬಂದಿರೋ ಕಾಗದನ ಮಿಸ್ ರಜನಿ ಕೊಡಕ್ಕಾಗಲ್ಲ. ಅಂಡರ್ಸ್ಟ್ಯಾಂಡ್? ಮಿಸ್ಟರ್ ಆನೆಸ್ಟ್ ಪೋಸ್ಟ್ ಮ್ಯಾನ್, ಆ ಕವರ್ ಮೇಲೆ ಏನ್ ಅಡ್ರೆಸ್ ಬರ್ದಿದ್ದಾರೆ ನೋಡಿದಿರಾ? ಮಿಸ್ಟರ್ ರಜನಿ, ನಂಬರ್ 167, ವುಮನ್ಸ್ ಹಾಸ್ಟೆಲ್, ಸೆಕೆಂಡ್ ಮೇನ್ ಸೆಕೆಂಡ್ ಕ್ರಾಸ್, ಪ್ರೆಸೆಂಟ್ ಟೌನ್, ಬೆಂಗಳೂರು 11. ಏನು ಆನೆಸ್ಟ್ ಪೋಸ್ಟ್ ಮ್ಯಾನ್, ಈ ಅಡ್ರೆಸ್ ಬೆಂಗಳೂರಲ್ಲಿ ಬೇರೆ ಯಾವ್ದಾದ್ರೂ ಇದೆಯಾ? ಇಲ್ವಲ್ಲ. ಮತ್ತೆ ಈ ಲೆಟ್ರು ಇಲ್ಲಿಗೆ ಹೇಗೆ ಬಂತು? ಅರ್ಥವಾಗ್ಲಿಲ್ವಾ? ಮಿಸ್ ಅಂತ ಬರೆಯೋಕ್ ಬದಲು ಮಿಸ್ಟರ್ ಅಂತ ತಪ್ಪಾಗಿ ಬರ್ದಿದ್ದಾರೆ. ಯಾಕೆಂದ್ರೆ ಈ ಲೆಟರ್ ಬರ್ದೋರು ನಿಮ್ ಹಾಗೆ ಆನೆಸ್ಟ್. ಅದನ್ ಕೊಡ್ತೀರಾ? ಥ್ಯಾಂಕ್ ಯು. ಗಾಡಿ ಬಿಡ್ತೀರಾ? ಯಾರಿಗೆ ಲೆಟ್ರು? ಏನೇ? 20,000 ರೂಪೀಸ್. ಒಂದು ತಿಂಗಳ ಕಾರ್ಡ್ನಲ್ಲಿ ಫೋಟೋಗ್ರಾಫರ್ ಆಗಿ ವರ್ಕ್ ಮಾಡಿದ್ರೆ 20,000 ರೂಪೀಸ್ ಕೊಡ್ತೀವಿ ಬನ್ನಿ ಅಂತ ಲೆಟರ್ ಬರ್ತಿದ್ದಾರೆ. 20,000?
ನಾವೆಲ್ಲ ಒಂದೇನೆ ಎಲ್ಲ ನಿಮ್ಮದೇನೆ ಬಾಳೋಣ ಹೀಗೇನೆ ಇಲ್ಲ ಚಿಂತೆನೆ ಮಿಕ್ಕಿ ಮಿಕ್ಕಿ ರಿಕ್ಕಿ ರಿಕ್ಕಿ ನೋಡು ನೋಡು ಎಂಥ ಲಕ್ಕಿ ಆಗಬೇಡ ಕಕ್ಕ ಮಿಕ್ಕಿ ಚಿನ್ನ ದುಡ್ಡು ಎಂಬ ಹಕ್ಕಿ ತನ್ನ ರೆಕ್ಕೆ ಬಿಚ್ಚಿ ಬಂತು ಹುಡುಕಿ ನನ್ನ ಸಂತೋಷ ಉಲ್ಲಾಸ ಸಂತೋಷ ಉಲ್ಲಾಸ ಹಣದಲ್ಲೇ ಮನೆ ಮಾಡಿ ಅದರಲ್ಲೇ ಹರನಾಡಿ ಬಾಳುವ ಜಗವನೆ ಆಳುವ ನೋಟುಗಳ ಮನೆಯಲ್ಲಿ ನೆನೆಯೋಣ ನಲಿದಾಡಿ ಆಡುವ ಸುಖದಲ್ಲಿ ಹಾಡುವ ಆ ಸ್ವರ್ಗ ಈ ನಮ್ಮ ಅಂಗೈ ಒಳಗೇನೆ ಈ ಸ್ನೇಹ ಈ ಬಂಧ ಇರಲಿ ಹೀಗೇನೆ ಮಿಕ್ಕಿ ಮಿಕ್ಕಿ ರಿಕ್ಕಿ ರಿಕ್ಕಿ ನೋಡು ನೋಡು ಎಂತ ಲಕ್ಕಿ ಆಗಬೇಡ ರಕ್ಕ ಬಿಕ್ಕಿ ಚಿನ್ನ ದುಡ್ಡು ಎಂಬ ಹಕ್ಕಿ ತನ್ನ ರೆಕ್ಕೆ ಬಿಚ್ಚಿ ಬಂತು ಹುಡುಕಿ ನನ್ನ ಸಂತೋಷ ಉಲ್ಲಾಸ ಸಂತೋಷ ಉಲ್ಲಾಸ ಲಾ 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 ಏನಾಯ್ತು ರಜನಿ ಲೈಫಲ್ಲಿ ಕಿಂಕಾಂಗ್ ತರ ಆಗಿ ಹಾಂಕಾಂಗ್ ನೋಡ್ಬೇಕು ಅಂದ್ರೆ ಇಷ್ಟೊಂದು ಮೊಟ್ಟೆ 10 ಲೀಟರ್ ಹಾಲು ಕುಡಿತಾ ಇದ್ದೀನಿ, ಮೈ ಬರಲಿಲ್ಲ, ಬರೀ ಹೊಟ್ಟೆ ಬರ್ತಾ ಇದೆ. ಇದನ್ನ ಎತ್ತದ ಮೈ ಬರುತ್ತೆ ಅಯ್ಯೋ, ನಾನೇನ್ ಬೆಳಗ್ಗೆ ಅದು ಬಿಸ್ಕಿನ ಕುಡಿತಾ ಇದ್ದೀನಿ, ಬಸ್ ಹೊಡಿಯಕ್ಕೂ ಬಿಡಲ್ವಲ್ಲಪ್ಪ. ಬಂದೆ ದೊಡ್ಡ ಯಜಮಾನ್ರು ಬೆಲ್ ಮಾಡಿ ಎಷ್ಟೊತ್ತಾಯ್ತು? ಏನ್ ಮಾಡ್ತಿದ್ಯೋ? ಚೆನ್ನಾಗಿ ಕೇಳಿದ್ರಿ. ಅಡಿಗೆ ಮನೆಯಿಂದ ಇಲ್ಲಿಗೆ 120 ಅಡಿ ಇದೆ. 20 ಅಡಿ ಇದ್ರೆ 2 ಹೆಜ್ಜೆ ತೆಗೆದ್ಬಿಡ್ತಿದೆ. ಸದ್ಯ 120 ಕಿಲೋಮೀಟರ್ ಅಂತ ಹೇಳಿಲ್ವಲ್ಲ, ಏನು ಇದು ಅವತಾರ? ಅದು ಬಂದು ಬೆಕ್ಕು ಹಾಲು ಕುಡಿದ್ಬಿಟ್ಟು ಪಾತ್ರೆ ನನ್ನ ಮೇಲೆ ಹಾಕ್ಬಿಡ್ತು, ಅದರಿಂದ ನಮಗೆಲ್ಲ ಈಗ ಆಗಿದೆ. ಮೋಹನ್ ಇದ್ದಿದನ? ಇದೀಗ ಬೆಡ್ ಕಾಫಿ ಕೊಟ್ಟು ಬಂದೆ, ಇನ್ನು ಬೆಡ್ ಇಡ್ಲಿ ಒಂದು ಬಾಕಿ ಇದೆ. ಏನು ಅದು? ಬೆಡ್ ಇಡ್ಲಿ? ಬೆಡ್ಡಲ್ಲೇ ಕುಡಿಯೋದು ಬೆಡ್ ಕಾಫಿ, ಬೆಡ್ಡಲ್ಲೇ ತಿನ್ನೋದಕ್ಕೆ ಬೆಡ್ ಇಡ್ಲಿ. ನೀನೊಬ್ಬ ಈಡಿಯಟ್. ಥ್ಯಾಂಕ್ಸ್. ಕಂಪ್ಲೇಂಟ್ ತೊಂಬ. ಕಂಪ್ಲೇಂಟ್ ಅಂತ ತಿಳ್ಕೊಂಬಿಟ್ಟೆ ನಾನು. ಒಳ್ಳೆ ಹಲ್ಲಿ ತರ ಪಡ್ಕೊಳತ್ತಲ್ಲಪ್ಪ ಈ ಬೆಲ್ಲು. ಕಿತ್ತಾಕೊಡ್ಬೇಕೆ ಬೆಲ್ಲ, ಪುರ್ಸತ್ ಕೊಡಲ್ಲ ನನಗೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಚಿಕ್ಕ ಯಜಮಾನ್ರು ಇದಾರಾ? ಚಿಕ್ಕ ಯಜಮಾನರು ಇದ್ದಾರೆ, ದೊಡ್ಡ ಯಜಮಾನರು ಇದ್ದಾರೆ, ಅಡಿಗೆಯವರು ಇದ್ದಾರೆ, ಭಟ್ಲರು ಇದ್ದಾರೆ. ರೀ ಮಿಸ್ಟರ್ ಲಕ್ಷ್ಮಣ್, ಈಗ ನಾನು ಇನ್ಸ್ಪೆಕ್ಟರ್ ಲಕ್ಷ್ಮಣ್. ಅಪ್ಪ ಮಗ ಇಬ್ರು ಇದೀರಾ ಅಂತ ಗೊತ್ತಾಯ್ತು, ವಾರೆಂಟ್ ತಗೊಂಡ್ಬಂದಿದ್ದೀನಿ. ವಾರೆಂಟಾ? ಅರೆಸ್ಟ್ ವಾರೆಂಟ್ ಅಲ್ವೋ, ಟಿಫನ್ ವಾರೆಂಟ್. ಒಳ್ಳೆ ಕತೆ ಕಣಯ್ಯ ನಿಂದು. ಮಿಸ್ಟ್ರಿಗೆ ಬರೋದ್ ಕಾಗ್ದ ಮಿಸ್ ಆಗಿ ಈ ಮಿಸ್ ಇಲ್ಲಿಗೆ ಬಂದ್ರ. ಈಗ ಈ ಮಿಸ್ ನನ್ ಜೊತೆ ಕಾಡಿಗೆ ಬರ್ತೀನಿ ಅಂತ ಹಠ ಹಿಡಿದಿದ್ದಾಳೆ. ಏನು ಈ ಹುಡುಗಿ ಆ ಕಾಡ್ಗ? ಕಾಡ್ಗೆ ಹೋಗ್ತಾ ಇರೋದು ಹುಡುಗಿ ಅಲ್ಲ ಸರ್, ಫೋಟೋಗ್ರಾಫರ್. ಇಂಗ್ಲಿಷ್ನವ್ರ ವಿರುದ್ಧ ಹೋರಾಡಿದ ಕಿತ್ತೂರು ಚೆನ್ನಮ್ಮ ಹೆಣ್ಣಲ್ವಾ ಸರ್? ಮನೆಯಲ್ಲಿ ಸಂಸಾರ ಮಾಡ್ಬೇಕಾದ ಹೆಣ್ಣು ಕಾಡು ಹೋಗೋದು ಚೆನ್ನಾಗಿರಲ್ಲ. ಕಾಡೇನ್ ಸರ್, ನಾಡಾಳೋ ಶಕ್ತಿ ಹೆಣ್ಣಿಗಿದೆ. ನಮ್ ದೇಶನ ಆಳಿದ ಇಂದಿರಾ ಗಾಂಧಿ ಹೆಣ್ಣಲ್ವಾ? ಅಷ್ಟೇ ಯಾಕೆ ಇವತ್ ಬ್ರಿಟನ್ ಆಳ್ತಾ ಇರೋ ಮಾರ್ಗ್ರೆಟ್ ಥ್ಯಾಚರ್ ಹೆಣ್ಣಲ್ವಾ? ಪರವಾಗಿಲ್ವೇ, ನೀನು ಬರೀ ಧೈರ್ಯಶಾಲಿ ಅಲ್ಲ, ಬುದ್ಧಿಶಾಲಿ ಕೂಡ. ಥ್ಯಾಂಕ್ ಯು ಸರ್. ಹುಷಾರಾಗಿ ಹೋಗ್ಬಾ. ಗಾಡ್ ಬ್ಲೆಸ್ ಯು. ಅಂಕಲ್, ಹಾಗೆ ನನಗೂ ಬ್ಲೆಸ್ ಮಾಡ್ಬಿಡಿ. ಏನು, ನೀನು ಬರ್ತೀಯಾ? ಮತ್ತೇನು, ರಾಮಾಯಣದಲ್ಲಿ ರಾಮನ್ ಬಿಟ್ಟು ಲಕ್ಷ್ಮಣ ಇರ್ತಿರ್ಲಿಲ್ಲ, ಹಾಗೆ ಈ ಲಕ್ಷ್ಮಣನು. ಆ ಲಕ್ಷ್ಮಣನಿಗೆ ಬೇರೆ ಕೆಲಸ ಇರ್ಲಿಲ್ಲ, ಆದ್ರೆ ನಿನಗೆ ಪೊಲೀಸ್ ಡ್ಯೂಟಿ ಇದೆಯಪ್ಪ. ಅಂಕಲ್, ಹೇಗೂ ನನ್ಗೆ ಅರ್ನ್ ಲೀವ್ ಇದೆ, ಹೆಂಡತಿ ಮಕ್ಕಳು ಊರ್ ಹೋಗಿದ್ದಾರೆ, ನನಗೂ ಒಬ್ನೇ ಇರೋದಕ್ಕೆ ಬೇಜಾರು, ಅದಕ್ಕೆ. ವೆರಿ ಗುಡ್, ನಮಗ್ ಒಳ್ಳೆ ಕಂಪನಿನೇ ಸಿಕ್ತು. ದೊಡ್ಡ ಯಜಮಾನ್ರೆ, ನನಗೂ ಆಶೀರ್ವಾದ ಮಾಡ್ಬಿಡಿ. ಏನು ಅದು? ರಾಮ ಲಕ್ಷ್ಮಣ ಕಾಡ್ಗೆ ಹೋದಾಗ ಆಂಜನೇಯ ಸಹಾಯ ಮಾಡಕ್ ಬೇಡವೆ, ಅದಕ್ಕೆ
ಜಯ ಆಂಜನೇಯ. ದಿವಸ ಎಲ್ಲಾರು ಹೋಗ್ಬೋದು ಆಂಜನೇಯ ಇನ್ನ ಬೆಂಗಳೂರು ಕಳಿಸಿ ಸರ್. ನನಗಿನ್ನೂ ಮದುವೆ ಆಗಿಲ್ಲ. ಅಯ್ಯೋ ನಾನು ಬಿಡ್ಬಿಡಿ, ನನಗೆ ಮದುವೆ ಆಗಿಲ್ಲ. ಮಾಡಬೇಡಿ ಎಲ್ಲ ತಿರುಗ್ತಾ ಇದ್ದಾರೆ. ಅಯ್ಯಯ್ಯ ಸರ್ ನೀವು ಜೀಪ್ ಕೊಡುತ್ತೀರಾ? ಆಟು ಬಿದ್ದ ಚಿಕ್ಕದಣ್ಣೇರ ದಾರಿಗೇನು ತ್ರಾಸಾಗ್ಲಿಲ್ವ್ರ? ದಾರಿ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ದಾರಿ ಏನ್ ತೊಂದರೆ ಆಯ್ತು ಅಂತ ನನ್ನ ಒಬ್ಬನಿಗೆ ಗೊತ್ತು. ಜಾಯಿಂಟ್ ಬಿಚ್ಚಿಬಿಡ್ತಾರೆ. ಆಗಿತ್ರ ತಾವ್ ಪಾದ ಬೆಳೆಸ್ತೀರಂತ ದೊಡ್ಡದಣ್ಣೇರ್ ತಿಳಿಸವ್ರ. ಇನ್ ಮುಂದಕ್ಕೆ ಮೋಟ್ರ್ ಹೋಗಂಗಿಲ್ರ. ಕಾಲಾದಾಗೆ ಹೋಗ್ಬೇಕು. ಓದ್ತಾ ಐತೆ ಗುಡಾರ ಮಲಿಕಳಿ ಹಣ್ಣು ಹಂಪ್ಲು ಕಳಿಸ್ತೀನಿ. ಇನ್ ಒತ್ತಾರಿಕೆ ಪಯಣ. ನರಸಿಂಹ ಲಗೇಜ್ ಎಲ್ಲ ತಗೊಂಡ್ ಬಾ. ಬನ್ನಿ. ಅಮ್ಮ ಊಟ ಮಾಡಿದ್ರ? ನೆಮ್ಮದಿಯಾಗಿ ನಿದ್ದೆ ಮಾಡಿ. ಯಾವ ಪ್ರಾಣಿ ಬಂದ್ರು ಹೆದರ್ಬೇಡಿ, ನಾನಿದ್ದೀನಿ, ನೋಡ್ಕೋತೀನಿ. ಅಮ್ಮ ಏನ್ ನಿಂಕೆ ಕೂಗ್ತಾ ಇದೆಯಲ್ಲ? ಜಿಂಕೆ ಅಲ್ಲ, ಯಾರು ಹುಲಿ. ಅಯ್ಯೋ ಯೋ ಏನಯ್ಯ ಭಯ ಪಡ್ತಾ ಇದೀಯಾ? ಹುಲಿ ಆಗ್ಲೇ ಹೋಯ್ತು. ಹುಲಿಯಾ? ಹೇ ಹುಲಿ, ನೀನು ಬೆಂಗಳೂರು ಸಿಟಿಯಲ್ಲಿ ಸಿಕ್ಕು, ನಿನ್ನ ಅಲ್ಲೆಲ್ಲ ಮುಗಿದು ಬಿಡ್ತೀನಿ. ಅಮ್ಮ ಈ ಕಾಡಲ್ಲಿ ಯಾವ್ಯಾವ ಪ್ರಾಣಿಗಳಿದೆಯಮ್ಮ? ಹುಲಿ ಇದೆ, ಚಿರತೆ, ಅಯ್ಯೋ ಹೆಬ್ಬಾವು, ನಾಗರಹಾವು, ಇನ್ನು ಯಾವ್ಯಾವ್ದೋ ಪ್ರಾಣಿಗಳಿದೆ. ಯೋ ಏನೇ ಇಲ್ಲಿ ಬಂದ್ ಮಲ್ಕೋತಾ ಇದೀಯಾ? ಮಾ ನನಗ್ ಭಯವಾಗ್ತಾ ಇದೆ. ನಾ ಮೇಲೆ ಮಲ್ಕೊಂಡ್ಬಿಡ್ತೀನಿ, ನೀವು ಕೆಳಗೆ ಮಲ್ಕೊಂಡಿ. ಅಯ್ಯೋ ಹೋಗಿ ಅಲ್ಲಿ ಮಲ್ಕೋ. ಒಳ್ಳೆ ಬಾಡಿಗಾರ್ಡ್ ಸಿಗ್ದ ನನಗೆ. ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ಈ ಹಾಳು ದುಷ್ಟ ಮೃಗಗಳ ಮಧ್ಯೆ ನಾನು ಮನುಷ್ಯ ಹೇಗೆ ಬದುಕಿರ್ಲಿ? ನಾಳೆ ಬೆಳಗಾಗ್ಲಿ, ನನ್ ಗಂಟು ಮುಟ್ಟೆ ಕಟ್ಕೊಂಡು ಊರ್ ಸೇರ್ತೀನಿ. ನೀವೇ ಕಾಡ್ನಲ್ಲಿ ನೀವೇ ಮಲ್ಕೊಳಯ್ಯ, ಒಳ್ಳೆ ಕಾಟ ನಿಂದು. ನರಸಿಂಹ ಅಯ್ಯೋ ಬೇಡಿ, ನನಗೆ ನಿಮ್ ಸವಾಸ ಬೇಡಿ, ನಿಮ್ ಬೇಡಿ, ನಿಮ್ ಕಾರ್ ಬೇಡಿ. ಅಪ್ಪ ಒಂದೇ ಅಮ್ಮ, ನಾನು ಒಬ್ಬನೇ ಮಗ, ಅವ್ರಿಗೋಗಿ ಮುಖ ತೋರಿಸ್ಬೇಕು. ನಿಮ್ಗೂ ದೊಡ್ಡ ಒಡ್ಯಾರ ಕಾಮನಟ್ಟಕ್ಕೆ ಆದಿ ತೋರ್ಸಕ್ಕೆ ನಮ್ ಕಡೆ ನಾ ಕಾಳ್ ಕಳಿಸ್ತೀನ್ರ. ಇನ್ನೇನು ಅವ್ರ ಕಡೆ 4 ಜನ ಬರ್ತಾರಲ್ಲ, ಇನ್ ನಾನ್ ಯಾಕೆ ನನ್ ಬಿಟ್ಬಿಡಿ, ಊರ್ಗ್ ಹೋಗ್ತಾ ನಿಮ್ ಕೈ ಹೋಗ್ತೀನಿ. ಯಾಕ್ರ ಭಯ ಬೀಳ್ತೀರಾ? ಪಟ್ಟಣದಿಂದ ಒಂಟಿ ಹೆಣ್ ಬಂದೈತಿ ಅಂತ ನಮ್ ಹೆಣ್ ಕಳಿಸ್ತೀನ್ರ. ಎಣ್ಣ ಒಂದು 5-4 ವರ್ಷ ಇರ್ಬೋದಾ? ಇಲ್ರ. 10 ಇಲ್ರ. 15 ಮುಕ್ಕಾಲು. ನೀವ್ ಹೇಳೋದ್ ಯಾವ್ದು ಅಲ್ರ. ಹಾಗಾದ್ರೆ ಮುಂಚಿನ 16 ವರ್ಷ ಹುಡುಗಿ ಕಳ್ರ ನನ್ನ ಮಗಳು. ನಿಮ್ ಮಗಳ? ಎಲ್ಲಿ 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 ಎಲ್ಲಿ? ಓ ನಂಜೆ, ಇನ್ನು ನೀವ್ಯಾಕೆಲ್ಲ ನಿಂತಿದ್ರೆ ಗುಂಡು ಕಲ್ತಾರ? ಹೊತ್ತಾಯ್ತು, ಬೇಗ ಹೊರಡಿ ಹೊರಡಿ. ಅಲ್ಲ ಇಲ್ಲಿ ನೋಡಿ, ಕಾಡ್ ನೋಡ್ಬೇಕು, ಹುಲಿ ನೋಡ್ಬೇಕು, ಜಿಂಕೆ ನೋಡ್ಬೇಕು, ಕರಡಿ ನೋಡ್ಬೇಕು, ಎಲ್ಲ ನೋಡ್ಬೇಕು ನಾವು. ನೋಡಿ ಹೊರಡಿ. ಅಮ್ಮ ನೀವು ಕ್ಯಾಮರಾದಲ್ಲಿ ಏನೇನು ತೆಗಿಬೇಕು ಅಂತೀರೋ ಆ ಕ್ಯಾಮರಾ ಕೊಟ್ಬಿಡಿ, ಎಲ್ಲ ನಾ ತಗೊಂಡ್ಬಂದ್ಬಿಡ್ತೀನಿ. ಸರ್ ನೀವು ಇದನ್ನ ಕಣ್ಣು ಕೊಟ್ಬಿಡಿ. ಬಿಡಿ ನೀವೇ ಇಟ್ಕೊಳ್ಳಿ. ಸರ್ ನೀವು ನಿಮ್ ತಂದೆಗೆ ಒಬ್ಬನೇ ಮಗ, ಅನ್ಯಾಯವಾಗಿ ಕಾಡು ಸುತ್ತೆ ಹಾಳಾಗೋಬೇಡಿ. ಮೊದಲು ಊರಿಗೆ ಹೋಗಿ ಸೇರಿ ಸರ್. ನೀವ್ ಏನೇನ್ ತೆಗಿಬೇಕು ಅಂತಿದ್ದೀರೋ ಆ ಕಾಡು ಗುಡ್ಡ ಎಲ್ಲ ನಾ ತಗೊಂಡ್ಬಂದ್ಬಿಡ್ತೀನಿ. ಹೊರಡಿ ಸರ್. ನರಸಿಂಹ, ನರಸಿಂಹ ನೀನ್ ಅಡ್ಡದಾರಿಲಿ ಹೋಗ್ತಾ ಇದೀಯಾ? ಮರ್ಯಾದೆಯಾಗಿ ನಮ್ ಜೊತೆ ಬಂದ್ಬಿಡು. ಸರ್ ನಾ ಅಡ್ಡದಾರಿಲಿ ಹೋಗ್ತಾ ಇಲ್ಲ ಸರ್, ಗುಡ್ಡ ಹತ್ತಿ ಹೋಗ್ತಾ ಇದ್ದೀನಿ ಸರ್. ಇನ್ಯಾಕ್ ತರ ಹೊತ್ತಾಯ್ತು, ಹೊರಡಿ ಹೊರಡಿ ಬೇಗ. ಇದನ್ನೆಲ್ಲ ತಗೊಂಡು ಹೊರಡಿ. ಯಜಮಾನ್ರೆ ನಮಸ್ಕಾರ. ಇನ್ ನಿಮ್ ಕೆಲ್ಸಕ್ಕೆ ನೀವು ಹೊರಡಿ, ಇನ್ ನಮ್ ಕೆಲಸ ನಾವು ಮಾಡ್ತೀವಿ. ನಂಜಿ ಅಯ್ಯ ಕಾಡು ಸಹೋದರಗಳ, ಏನಪ್ಪಾ ಕಾಡಿನಲ್ಲಿ ಇಷ್ಟು ದೂರ ನಡ್ಕೊಂಡ್ ಬಂದ್ರು ನೋಡಕ್ಕೊಂದು ಪ್ರಾಣಿ ಸಿಗಲಿಲ್ಲ, ಒಂದು ಒಳ್ಳೆ ಕಥಾ ನೋಡ್ಲಿಲ್ಲ. ಪ್ರಾಣಿಗಳೇನು ಅವೇ ಒಡೆಯ? ನಿಮ್ಮಂತ ಸೂಟು ಬೂಟವರಿಗೆ ಕಾಣೋದಿಲ್ಲ, ಕಂಡು ನಿಮ್ಮನ್ನ ಲಬಕ್ಕಂತ ತಿಂದಾಕ್ಬಿಡ್ತಾವೆ. ಅಯ್ಯಮ್ಮ ಏನ್ ಹೇಳು, ನಿಸರ್ಗ ಎಷ್ಟು ಸೌಂದರ್ಯವೋ ಹಾಗೆ ಇಲ್ಲಿರೋ ಪ್ರಾಣಿಗಳು ಕೂಡ ಅಷ್ಟೇ ಸೌಂದರ್ಯ ಆಗಿದೆ ಕಣಯ್ಯ. ಅಯ್ಯಯ್ಯೋ, ಕಾಡ್ದೆ ಕಡ್ಡ ಬಂದು ತೊಡೆಯ, ಇನ್ ಮುಂದೋದ್ರೆ ಪಸಂದಿಲ್ಲ. ಹೋದ್ರೆ ಅಬ್ಜೆಕ್ಟ್ ನಾ ಹೊಡೆಯಲ್ಲ. ಈ ಹಳ್ಳ ಕೊಳ್ಳ ಆಯ್ತು, ಆ ಕಾರೋಡ್ ಹಾಕ್ಬಾರ್ದ? ಯಾರಂದ್ರೆ ನಿನಗೋಗಿ ಹೇಳ್ತಲ್ಲ. ನಾನಾ ಹೆದರ್ತಾ ಇದ್ದೀನಿ. ಅಯ್ಯೋ ನಮ್ ವಂಶದ ಬಗ್ಗೆ ನಿನಗೆ ಇನ್ನೂ ಗೊತ್ತಿಲ್ಲ. ನಮ್ ತಾತ ಒಂದ್ಸಾರಿ ಕಾಡಿಗೆ ಗನ್ ಎತ್ಕೊಂಡು ಹೋಗಿ ಸತ್ತುಲಿ ನೋಡಿದು ಊರೊಳಗೆ ಹೊತ್ಕೊಂಡ್ ಬಂದ್ಬಿಟ್ರು. ಅದನ್ನ ನೋಡಿ ಬೆಂಗಳೂರು ಮಹಾರಾಜರು ಬಂಗಾರದ ಮೆಡ್ಲು ಕೊಟ್ರು. ಮಹಾರಾಜರಿದ್ದು ಬೆಂಗಳೂರಿನಲ್ಲ, ಮೈಸೂರಿನಲ್ಲಿ. ಮೈಸೂರು ಮಹಾರಾಜ ಬೆಂಗಳೂರು ಬಂದ್ ಕೊಟ್ರು. ಇದು ಒಳ್ಳೆ ಪ್ರಶ್ನೆ ಆಯ್ತಲ್ಲ. ನಂಜಿ ಬಾ.
ಬಂದ ನಿನ್ಕೊಂಡು ನಾ ಬಂದ ನಿಂತು ಮಾತಾಡಲ್ಲ ಏ ನರಸಿಂಹ, ಏನೋ ಇದು ಸೌದೆ ಎಲ್ಲ ಹೊತ್ಕೊಂಡು ಬರ ಹೋಗೋಣ. ಈ ಕಾಡಲ್ಲಿ ಅಲ್ಲಿ ಇಲ್ಲಿ ಅಡಿಗೆ ಮಾಡಿದ್ರೆ ಚೆನ್ನಾಗಿರೋಲ್ಲ, ಇಲ್ಲೇ ಅಡಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಈ ನಂಜಿನ ಇಲ್ಲಿ ಬಿಟ್ಟು ಹೋಗಿ ಒತ್ತಿಗೆ ಸರಿಯಾಗಿ ಗಂಜಿ ಮಾಡಿ ಎಲ್ಲಿದ್ರು ತಂದ್ಬಿಡ್ತೀನಿ. ಏ ನರಸಿಂಹ, ಬಾಯಿ ಮುಚ್ಕೊಂಡು ನಮ್ ಜೊತೆ ಬಾ. ಬಾಯಿ ಮುಚ್ಕೊಂಡು ಬರ್ತಾ ಇದೆ ಸರ್. ಆದ್ರೆ ಇಲ್ಲಿ ಕಾಡಲ್ಲಿ ಮರಗಳಲ್ಲಿ ತರಕಾರಿ ಬೆಳೆಯುತ್ತಂತೆ. ಆ ತರಕಾರಿ ತುಂಬಾ ರುಚಿಯಾಗಿರುತ್ತಂತೆ. ಏ ಮರದಲ್ಲಿ ಅಲ್ಲೆಯ ಗಿಡದಲ್ಲಿ ಬೆಳೆಯೋದು. ಗಿಡದಲ್ಲಿ ಬೆಳೆಯೋದು ನಮ್ಮ ಊರಲ್ಲಿ, ಇಲ್ಲಿ ಮರಗಳಲ್ಲೇ ಬೆಳೆಯೋದು ಅಲ್ಲ. ಓ ಒಡಿಯ, ಈ ಮನುಷ್ಯನಾಗೆ ನಂಗೆ ನಂಬಿಕೆನಿಲ್ರ. ಇವ್ ನಂಬಿ ನಮ್ದಣೆ ಹೆಣ್ಣನ್ನ ನಾವು ಬಿಟ್ಟು ಹೋಗಿಲ್ರ. ಯೋ, ನಿಮ್ ಇನ್ನೇನು ಬಂಗಾರದ ಗಟ್ಟಿ ಏನಯ್ಯ? ನಾನೇನ್ ಮಾರವಾಡಿ ತಗೊಂಡು ಇಟ್ಬಿಡ್ತೀನ? ಬಿಚ್ಚಾಯ ಬಟ್ಟೆನೋ ಬಿಚ್ಚಾಯ. ಯಾಕ್ರ? ನಾನು ಈ ಬಟ್ಟೆ ಉಟ್ಕೊಂಡು ನಿಮ್ ಜಾತ್ರೆ ಉಟ್ಟು ಬಂದ ಕಾಣಲ್ವಾ? ಏನಂಗಿ ಇದಕ್ ನೀನೇನ್ ಹೇಳ್ತೀಯ? ಏ ನೀವ್ ಯಾರು ಯೋಚನೆ ಮಾಡ್ಬೇಡ್ರ. ಈ ಊರ್ ಮನ್ಸ ನನ್ ಮ್ಯಾಗ ಕೈ ಮಾಡಿದ್ರ ಒಂದೇ ಅಯ್ಯಪ್ಪ. ಸರಿ ಸರಿ, ಟೈಮ್ ಆಯ್ತು, ಬನ್ನಿ ಹೋಗೋಣ. ಏಯ್, ಒತ್ತಲು ಸರಿಯಾಗಿ ಗಂಜಿ ಬೇಕಾ ಬೇಡವಾ? ಏ ನಂಜಿ 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 ನಂಜಿ, ನೀನು ನನ್ನ ನಿಜವಾಗ್ಲೂ ಗುದ್ದು ಬಿಡ್ತೀಯಾ? ನಾನ್ ಗುದ್ದಿದ್ರೆ ನೀನ್ ತಡ್ಕಂತೀಯಾ? ತಮಾಸ್ಗೆ ಹೇಳ್ಬೇಕಂಡ್ರ. ಆಗ್ಲಿ ಹೀಗೆ ಮಾತಾಡ್ತಿದ್ರೆ ಹಾಗೆ ಏನಾರು ಮಾಡೋಣ. ಏನಂದ್ರ? ಏನ್ ಮಾಡಣ್ರ? ಏನ್ ಮಾಡೋಣ? ಮೊದಲು ಅಡಿಗೆ ಮಾಡೋಣಪ್ಪ. ಹ್ಞೂ ಬನ್ರ. ಸುಸ್ತಾಗೋಯ್ತು ನಂಗೆ. ಇವನೇನ್ ಆಕ್ಟಿವ್ ಆಗಿದ್ದಾನೆ ಲಕ್ಷ್ಮಣ. ಬನ್ರಿ, ಮುಂದಿನ ಹೋಗ್ತಾ ಇದ್ದಾನಲ್ಲ, ನಮ್ಗಿದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ. ಆಗಿದೆ ಆಗಿದೆ. ಎಲ್ಲಿಗೆ ಬನ್ರ? ಹಿಂಗೆ ಜಾರತ್ತೆ, ಹುಷಾರ. ಏನ್ರ ನಮ್ ಗುರುದೇವತೆ ನಾಗರ ಹೊಡೆದಾಕಿದ್ರಲ್ರ, ಅದ್ ತಪ್ಪಿಸ್ಕೊಂಡಾಯ್ತ್ರ. ಅದ್ ಖಂಡಿತ ನಿಮ್ಗೆ ಬಿಡಲ್ರ. ನಾವ್ ಬರ್ತೀವ್ರ. ಏಯ್ ಬನ್ರೋ. ಏನ್ರ ಇದು? ಒಳ್ಳೆ ತಲೆನೋವು ಆಯ್ತಲ್ರಯ್ಯ. ಬೆಕ್ಕು ನೋಡಿದ್ರೆ ಅಪ್ಶಕನ ಅಂತೀರಾ, ಹಾವು ನೋಡಿದ್ರೆ ಕುಲದೇವ್ರು ಅಂತೀರಾ. ಯಾವ ಸೀಮೆ ಜನನಯ್ಯ ನೀವು? ಹೀಗೆಲ್ಲ ಆದ್ರೆ ನಾವ್ ಗುರಿ ಮುಟ್ಟೋದ್ ಹೇಗೆ? ಬೇಕಾದ್ರೆ ಜಾಸ್ತಿ ದುಡ್ಡು ತಗೊಳ್ಳಿ. ಅದ ಆಗ್ಲ ನಾವ್ ಗೋಬ್ಯಾಕ್ ಹೋಗ್ತಾ ಇದ್ರ, ನಾವ್ ನಿಮ್ ಜೊತೆ ಬರಂಗಿಲ್ರ. ನಡ ನಡ. ನಿಮ್ ರೊಕ್ಕನು ಬೇಡ್ರ, ನೀವು ಬೇಡ್ರ. ಏಯ್ ನಡ್ರ. ನೀವ್ ಹತ್ಲಾರ ಹೋಗ್ರ. ಏನೇ ಆದ್ರೂ ಲಕ್ಷ್ಮಣ್, ನೀವು ಹಾವು ಹೊಡಿಬಾರ್ದಾಗಿತ್ತು. ನೋಡಿದ್ಯಾ ಹೇಗಿದೆ? ಫ್ಯಾಂಟಾಸ್ಟಿಕ್. ಏ ರಜನಿ, ಬಾ ನೀರ್ಗೆ. ಬಾ. ಯಾಕೆ ಹೆದರಿಕನಾ? ಬರಲ್ವಾ? ಬರಲ್ವಾ? ಆಟ ನೀರು. ಏಯ್ ಬಾ ನೀರ್ಗೆ, ಬಾ ಇಲ್ಲಿ. ಓ ಬನ್ನಿ ಹೋಗೋಣ, ಸಾಕು. ಇನ್ನು ಸ್ವಲ್ಪ ತಿರೋಣ ಅನ್ಸ್ತಾ ಇದ್ದಲ್ಲ. ನನಗಂತೂ ಚಳಿನಪ್ಪ. ಏನಾಯ್ತು ಲಕ್ಷ್ಮಣ್? ಏನಾಯ್ತು? ಏನೂ ಇಲ್ಲ, ಮುಳ್ಳು. ಲಕ್ಷ್ಮಣ್ ಏನಾಯ್ತು? ಏನೂ ಇಲ್ಲ, ನಡೀರಿ. ಏನಾಯ್ತು? ಲಕ್ಷ್ಮಣ್, ಲಕ್ಷ್ಮಣ್, ಬಾಯಲ್ಲಿ ಬೇರೆ ನೊರೆ ಬರ್ತಾ ಇದೆ. ಲಕ್ಷ್ಮಣ್, ಏ ಲಕ್ಷ್ಮಣ್, ಲಕ್ಷ್ಮಣ್. ಏನಾಯ್ತು? ಏನಾಯ್ತು? ಚುಚ್ಚಿದೆ ಅಂದ, ಬಾಯಲ್ಲಿ ಎಷ್ಟು ನೊರೆ ಬರ್ತಿದೆ, ಅದೇ ನಂಗೂ ಅರ್ಥ ಆಗ್ತಾ ಇಲ್ಲ. ಒಡಿಯ ಬಾಯ ನೊರೆ ಬಂದಿದೆ. ಯಾವ ಕಚ್ಚ? ಅಯ್ಯೋ ಲಕ್ಷ್ಮಣಪ್ಪ, ನಾನು ಬಿಟ್ಟು ಸುಮ್ಮನೆ ಕಿರ್ಚ್ಬೇಡ. ಅಯ್ಯೋ ದೇವ್ರೆ, ಈಗೇನ್ ಮಾಡೋದು? ಏನಪ್ಪ ಈ ಕಾಡಲ್ಲಿ ಇವನ್ ಹೇಗೆ ಉಳಿಸೋದು? ದೊಡ್ಡಮ್ಮನ್ ಗುಡ್ದಾಗ ಯಾವ ಕಚ್ಚದಕ್ ಮದ್ ಮಾಡ್ತಾರ ಒಡಿಯ. ಹಂಗ ಅಡಿಗೆ ತಗೊಂಡೋಣ. ಬೇಗ ಬೇಗ. ದ್ಯಾವ್ತಿ ಅಜ್ಜ, ದ್ಯಾವ್ತಿ ಅಜ್ಜ. ಯಾರ ಅಯ್ಯೋ
ಅಯ್ಯಪ್ಪ ಏನ ಹಾವು ಕಚ್ಚಿದ್ರಾ? ಹಾವಾ ಏ ನಂಜಿ, ನನ್ನ ವೈದ್ಯರ ಮನೆ ಕರ್ಕೊಂಡು ಹೋಗಂದ್ರೆ ಈ ರೋಗಿ ಮನೆ ಕರ್ಕೊಂಡ್ ಬಂದಿಯಲ್ಲ, ಇವನೇನ್ ಆಡ್ತಾ ಇದ್ದಾನಲ್ಲ. ಅವ್ರ ಹಂಗೆಯ? ಏಯ್ ಆ ಪೆಟ್ಟಿಗೆ ತಗೊಂಡ್ ಬಾ. ಏನಂಜಿ, ಔಷಧಿ ಕೊಡೋದು ಬಿಟ್ಬಿಟ್ಟು ಅವರೇ ತಗೋತಾ ಇದಾರಲ್ಲ. ಅವ್ರು ಯಾವಾಗ್ಲೂ ಹಂಗೆಯ? ಮೊದ್ಲಿನ ದಿನ ಹೌದ್ರಾ? ಬೇಗ ಔಷಧಿ ಕೊಡಿ, ಹಾವು ಕಚ್ಚಿ ತುಂಬಾ ಹೊತ್ತಾಯ್ತು. ಹಾ ಸರಿ. ಏನು ಆಗಲ್ರ, ಓದ್ ಬಿಡೋದ್ಕೆ ಸರಿ ಹೋಗ್ತಾರ. ಪಟ್ನವಾಸಿಗಳ ಇವ್ರ ಬೆಟ್ಟದ ಮ್ಯಾಗ ಹೋಗಂಗಿಲ್ರ, ಊರ್ ವಾಪಸ್ ಕಳಿಸ್ಬಿಡ್ರ. ಚಿಕ್ಕ ಯಜಮಾನ್ರೆ, ನೀವಿನ್ ಪ್ರಯಾಣ ಬೆಳೆಸಿ, ನಾನು ಇವ್ರ ಬೆಂಗಳೂರು ಕರ್ಕೊಂಡು ಹೋಗ್ತೀನಿ. ಹುಷಾರಾಗಿ ನೋಡ್ಕೊ. ಥ್ಯಾಂಕ್ಸ್.
ಕೆಣಕಿ ನಗುತ್ತಾ ನಿಂದೋಳೆ ಬಳ್ಳಿ ಹಾಗೆ ಬಳುಕಿ ಬಲ್ದು ಕಣ್ಣಲ್ಲಿ ಕೊಂದೋಳೆ ಮಳ್ಳಿ ಹಾಗೆ ಆಸೆ ಕೆಣಕಿ ನಗುತ್ತಾ ನಿಂದೋಳೆ ಹೇಳಿದೆ ಕತೆಯನ್ನ ಇಂಭಾರ ಹುಚ್ಚಾಗಿ ಕುಣಿಸಿದೆ ಹಿಂದೆನ್ನ ನಿನ್ನಿಂದ ನಾ ಕಂಡೆ ಪ್ರೇಮದ ಮಿಂಚನ್ನ ಎಲ್ಲೆಲ್ಲೋ ತೇಲಾಡಿ ಹೋದೆನು ನಾ ಚೆನ್ನ ನಕ್ಕಾಗ ನೀನು ರಂಗಾಯ್ತು ಬಾನು ನನ್ನಲ್ಲಿ ನೀನು ನಿನ್ನಲ್ಲಿ ನಾನು ಹೊಸರಾಗ ಮೀಟಿದೆ ಅನುರಾಗ ನೀಡಿದೆ ಮನದ ಕೋಟೆ ಮುತ್ತಿಗೆ ಹಾಕಿ ನನ್ನ ಗೆದ್ದೋನೆ ಇದ್ದಿದ್ದ ಬಾ ಕನಸು ನುರು ಕಣ್ಣ ತುಂಬ ತುಂಬಿ ತಂದೋನೆ ಮುತ್ತೊಂದ ಬಾ ಮುದ್ದಾದ ಮನೆಯೊಂದು ಪ್ರೀತಿಯ ಬನದಲ್ಲಿ ಒಲವೆಂಬ ತೋರಣವ ಕಟ್ಟುವ ಅದರಲ್ಲಿ ನಗುವೆಂಬ ದೀಪವನ್ನು ಹಚ್ಚುವ ಮನೆಯಲ್ಲಿ ಮೈ ಮರೆತು ನಾನಿರುವೆ ನಿನ್ನೆಯ ತೋಳಲ್ಲಿ ನನ್ನಲ್ಲಿ ಏನು ಸಂತೋಷ ತಂದೆ ಬಾಳಲ್ಲಿ ಎಂದು ಸಂಗೀತ ತಂದೆ ಅನುರಾಗ ನೀಡಿದೆ ಮನದ ಕೋಟೆ ಮುತ್ತಿಗೆ ಹಾಕಿ ನನ್ನ ಗೆದ್ದೋನೆ ಇದ್ದಿದ್ದ ಬಾ ಕನಸು ನೂರು ಕಣ್ಣ ತುಂಬ ತುಂಬಿ ತಂದೋನೆ ಮುತ್ತೊಂದ ಬಳ್ಳಿ ಹಾಗೆ ಬಳುಕಿ ಬಲ್ದು ಕಣ್ಣಲ್ಲಿ ಕೊಂದೋಳೆ ಮಳ್ಳಿ ಹಾಗೆ ಆಸೆ ಕೆಣಕಿ ನಗುತ್ತಾ ನಿಂದೋಳೆ ಹಲೋ ನಮಸ್ಕಾರ ನಮಸ್ಕಾರ ಕಂಗ್ರಾಚುಲೇಷನ್ ರಜನಿ ಎಂಬ ಸೀತಾದೇವಿಗೆ ಲಕ್ಷ್ಮಣನು ಅವನ ಶ್ರೀಮತಿಯು ಪ್ರೀತಿಯಿಂದ ಕೊಡುವ ನೆನಪಿನ ಕಾಣಿಕೆ ಹಾಯ್ ವಿಡಿಯೋ ಕ್ಯಾಮ್ರಾ ಏಯ್ ನೋಡಿದ್ಯಾ ನನ್ನ ಫ್ರೆಂಡ್ ಎಂಥ ವಿಡಿಯೋ ಕ್ಯಾಮ್ರಾ ಪ್ರೆಸೆಂಟ್ ಮಾಡಿದ್ದಾನೆ ಆಹಾ ಒಳ್ಳೆ ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಇದಾಗಿದೆ ಓಸಿಲ್ ಸಿಕ್ಕಿರೋದು ಫಸ್ಟ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಸರಿ ಸರಿ ಒಂದ್ ಒಳ್ಳೆ ಸ್ವೀಟ್ ಸ್ಮೈಲ್ ಕೊಡಿ ಆಹಾ ಇದು ಸ್ವೀಟ್ ಸ್ಮೈಲಾ ಹಾಗಲ್ಲ ರೀ ಹೀಗೆ ಇಲ್ಲಿ ಬೇಗ ಸ್ವೀಟ್ ಸ್ಮೈಲ್ ಕೊಡಿ ಇದು ವಿಡಿಯೋ ಶೂಟ್ ಮಾಡೋ ಟೈಮಾ ಬಾಯ್ ಓಹೋ. ಬಾಯ್ಲಿ ನಾನ್ ಹೇಳ್ಕೊಡ್ತೀನಿ ಹೇಗೆ ಶೂಟ್ ಮಾಡೋದು ಅಂತ ಸ್ವಲ್ಪ ನಿಲ್ಲಿ ಊರ್ ಕಣ್ಣು ಮಾರಿ ಕಣ್ಣು ಓತದ ಕಣ್ಣು ಎಲ್ಲ ಪಟ್ಟಂತ ಮುರಿದು ಚಟ್ಟಂತ ಸಿಡ್ದೋಗ್ಲಿ ಎರಡೆರಡು ಮಕ್ಕಳನ್ನೆತ್ತಿ 100 ವರ್ಷ ಚೆನ್ನಾಗ್ ಬಾಳಿ ಕೇಳುತ್ತಾ ಬಲ್ಗಾಲಿಟ್ಟು ಒಳಗ್ ಬನ್ನಿ
ಮನೆ ತುಂಬಾ ಚೆನ್ನಾಗಿದೆ ಅಲ್ಲ? ನಿಮ್ ಡ್ಯಾಡಿ ಆರತಿ ಮಾಡೋದಕ್ಕೆ ಒಂದು ಮುತ್ತೈದೆನ್ ಕೂಡ ರೆಡಿ ಮಾಡಿದ್ದಾರೆ. ನಿನ್ ಹೆಸರೇನಮ್ಮ? ನನ್ನ ಹೆಸರು ನರಸಮ್ಮ. ಅಲ್ಲಿ ನರಸಿಂಹ, ಇಲ್ಲಿ ನರಸಮ್ಮ. ನಿಂದ್ ಯಾವೂರು? ನಂದು ಜೇನ್ಗೂಡು ಎಸ್ಟೇಟು. ಜೇನ್ಗೂಡು ಎಸ್ಟೇಟಾ? ಆ ನರಸಿಂಹ ನಿನ್ ಗೊತ್ತಾ? ಏನ್ ಹೇಳ್ತಾ ಇದೀಯ ನೀನು? ಅಲ್ಬೇಡಮ್ಮ, ಆ ನರಸಿಂಹನೇ ನನ್ ಗಂಡ. ಗಂಡ? ಅವನಿಗಿನ್ನೂ ಮದ್ವೆನೇ ಆಗಿಲ್ಲ ಅಂದ? ಓಹೋ, ನಮಗ್ ಗೊತ್ತಿಲ್ದೇನೆ ಇಲ್ಲೊಂದ್ ಸೆಟಪ್ಪ. ಇರ್ಲಿ ಇರ್ಲಿ, ನಾಳೆನೆ ಡ್ಯಾಡಿಗೆ ಹೇಳಿ ಅವನ ಕೆಲಸದಿಂದ ಓಡಿಸ್ತೀನಿ. ಅಯ್ಯೋ ಚಿಕ್ಕ ಯಜಮಾನ್ರೆ ದಯವಿಟ್ಟು ಹಾಗೆ ಮಾಡಬೇಡಿ. ಹೆಣ್ಣು ದಿಕ್ಕಿದ್ದ ಮನೆ ಅಂತ ಹೇಳಿ ನಾನೇನೋ ಗೆಟಪ್ ಮಾಡಕ್ ಹೋಗಿ ಈ ತರ ಸೆಟಪ್ ಆಗೋಯ್ತು. ನಾನೇ ನರಸಿಂಹ. ಹೌದಾ? ಅದ್ ಸರಿ, ಮಾವ ಎಲ್ಲಿ? ಇಲ್ಲೇ ಇದೀನಲ್ಲಮ್ಮ, ನಿಮ್ಗಿಂತ ಮೊದ್ಲೇ ಬಂದು ಕಾಯ್ತಾ ಇದ್ದೀನಿ. ಕೂತ್ಕೊಳ್ಳಿ. ಡ್ಯಾಡಿ, ಇಂಥ ಒಳ್ಳೆ ಏರಿಯಾನಲ್ಲಿ ಇಷ್ಟು ದೊಡ್ಡ ಬಂಗ್ಲೆ ಕೊಡ್ಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಒನ್ ಮೋರ್ ಹ್ಯಾಪಿ ನ್ಯೂಸ್ ಮೈ ಡಿಯರ್ ಯಂಗ್ ಮ್ಯಾನ್. ಅದು ಕೇಳಿದ ಮೇಲೆ ನೀನು ನನಗೆ ಒಂದಲ್ಲ ಡಬಲ್ ಥ್ಯಾಂಕ್ಸ್ ಹೇಳ್ತೀಯಾ? ಏನ್ ಡ್ಯಾಡಿ ಅದು? ನಮ್ಮ ಎಸ್ಟೇಟ್ ಓನರ್ಸ್ ಅಸೋಸಿಯೇಷನ್ ಇಂದ ಲಂಡನ್ಗೆ 5 ಜನ ಡೆಲಿಗೇಟ್ಸ್ ನ ಸೆಲೆಕ್ಟ್ ಮಾಡಿದ್ದಾರೆ. ಅವರಲ್ಲಿ ನೀನು ಒಬ್ಬ. 1 ತಿಂಗಳ ಟೂರು ಲಂಡನ್ಗ. ಕಂಗ್ರ್ಯಾಚುಲೇಷನ್. ನಂದು ಒಂದು ಕಂಗ್ರಾಚುಲೇಷನ್ ಇರ್ಲಿ. ಯಾಕೋ ಡಬಲ್ ಥ್ಯಾಂಕ್ಸ್ ಹೇಳೋದ್ ಬಿಟ್ಟು ಡಲ್ ಆಗಿದ್ಯಾ? ಯಜಮಾನ್ರೆ, ಹೊಸ ಮನೆ, ಹೊಸ ಹೆಂಡತಿ, ಇವ್ರನ್ನೆಲ್ಲ ಬಿಟ್ಟು 1 ತಿಂಗಳು ಇರ್ಬೇಕಲ್ಲ ಅಂತ ಡಲ್ ಆಗಿದ್ದಾರೆ. ಅದಕ್ಕ ಮೋಹನ್, ದಿಸ್ ಈಸ್ ಯುವರ್ ಬಿಸ್ನೆಸ್ ಟ್ರಿಪ್. ಯಾರು ಫ್ಯಾಮಿಲಿ ಸಮೇತ ಹೋಗ್ತಾ ಇಲ್ಲ. ಯು ಗೋ ಅಲೋನ್ ನೌ. ಆಮೇಲೆ ನಿನ್ನು ರಜನಿನು ವರ್ಲ್ಡ್ ಟೂರ್ ಕಳಿಸ್ತೀನಿ. ಏನ್ರಿ, ಸಂತೋಷವಾಗಿ ಹೋಗ್ಬಿಟ್ ಬನ್ನಿ. ಆಯ್ತು ಅಂದ್ರೆ ಆಯ್ತು. ಮಗನೇ, ಲಂಡನ್ ಹೋಗ್ತಾ ಇದೀಯಾ? ಧೂಮಪಾನ ಮಾಡಲ್ಲ, ಕುಡಿಯಲ್ಲ, ಮಾಂಸ ತಿನ್ನಲ್ಲ ಅಂತ ಪ್ರಮಾಣ ಮಾಡು. ಏಯ್, ಏನೋದು? ಅಯ್ಯೋ ನಿಮಗಲ್ಲ, ಮಹಾತ್ಮ ಗಾಂಧಿ ಅವರು ಲಂಡನ್ ಹೋದಾಗ ಅವ್ರ ತಾಯಿ ಹೇಳಿದ್ರಂತೆ, ನಾನ್ ಸೀರೆ ಹುಟ್ಟಿದ್ದೆ ನೋಡಿ ನಿಮಗೆ ಹೇಳ್ಬಿಟ್ಟೆ. ಮೊದ್ಲೆಲ್ಲ ಹೆಣ್ಣು ಅಂದ್ರೆ ಉರಿದು ಬೀಳ್ತಿದ್ದೆ. ಈಗ ನಿನ್ನ ಬಿಟ್ಟು 1 ನಿಮಿಷನೂ ನನ್ನ ಕೈಲಿರಕ್ಕಾಗಲ್ಲ. ಅಂಥದ್ರಲ್ಲಿ 1 ತಿಂಗಳು ಫಾರಿನ್ಗೆ ಹೇಗೆ ಹೋಗ್ಲಿ? ದೂರ ಇದ್ದು ಸೇರೋವಾಗ ಸಿಗೋ ಆನಂದ ಬೇರೆ ಯಾವ್ದ್ರಲ್ಲೂ ಸಿಗೋಲ್ಲ ಅಂತ ಕೇಳಿದೀನಿ. 1 ತಿಂಗಳು ನಿಮ್ಮಿಂದ ದೂರ ಇದ್ದು ನೀವು ಹಿಂತಿರುಗಿ ಬಂದಾಗ ನಿಮ್ಮನ್ನ ನೋಡ್ತೀನಲ್ಲ, ಆ 1 ನಿಮಿಷಕ್ಕೋಸ್ಕರ ನಾನು ಆಸೆಯಿಂದ ಕಾಯ್ತಾ ಇರ್ತೀನಿ. ಹುಚ್ಚಿ, ಆ 1 ನಿಮಿಷದಲ್ಲಿ ಸಿಗೋ ಸುಖಕ್ಕಾಗಿ 30 ದಿವಸ ಒಬ್ಬರನ್ನೊಬ್ಬರನ್ನ ಬಿಟ್ಟು ಸಂಕಟ ಪಡ್ಬೇಕಾ? ನೋನೋ, ಅಂಥ ಶಕ್ತಿ ನನಗಿಲ್ಲ. ಹಾ, ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ. 1 ತಿಂಗಳು ಕಳೆದ್ರೆ ನನ್ ರಜನಿ ಹೊಟ್ಟೆಲಿರೋ ನನ್ ಮಗ ಇನ್ನೊಂದ್ ತಿಂಗಳು ದೊಡ್ಡವನಾಗಿರ್ತಾನೆ ಅಂತ ದಿನಾ ಲೆಕ್ಕ ಹಾಕ್ತಾ ಇರಿ. ಶಕ್ತಿ ತಾನಾಗೇ ಬರುತ್ತೆ. ಮೈ ಗಾಡ್, ನೀನು ಅಮ್ಮ ಆಗ್ತೀಯಾ? ನೀವು ಅಪ್ಪ ಆಗ್ತೀರಾ? ನೋಡು, ಇನ್ಮೇಲೆ ನಿನ್ ವಿಡಿಯೋ ಕ್ಯಾಮೆರಾ ಹೊತ್ಕೊಂಡು ಅಲ್ಲಿ ಇಲ್ಲಿ ಓಡಾಡಿ ಆಯಾಸ ಮಾಡ್ಕೋಬಾರ್ದು, ಗೊತ್ತಾಯ್ತಾ? ಈಗ್ಲೇ ನಾನು ಈ ವಿಷಯನ ಅಪ್ಪಂಗ್ ಹೇಳ್ಬಿಡ್ತೀನಿ. ಅಯ್ಯೋ, ಈಗ್ಲೇ ಬೇಡ ಅಂದ್ರೆ ಇಂಥ ಸಂತೋಷ ಸುದ್ದಿ ತಿಳಿದ್ರೆ ಮಾವ ರಾತ್ರಿ ಎಲ್ಲ ನಿದ್ದೆನೇ ಮಾಡಲ್ಲ. ಸಮಯ ನೋಡಿ ನಾನೇ ಹೇಳ್ತೀನಿ. ನಿಜಾನೇ, ಅಟ್ಲೀಸ್ಟ್ ಲಕ್ಷ್ಮಣ್ ಹೇಳ್ತೀನಿ. ಓಕೆ. ಹಲೋ. ಓಹೋ, ಏನೋ? ನಾನ್ ಚಿಕ್ಕಪ್ಪ ಆಗ್ತಿದ್ದೀನ. ರಜನಿ ಪ್ರೆಗ್ನೆಂಟ್ ಅಂತೆ. ವೆರಿ ಗುಡ್. ಅದಕ್ಕೆ ಹೇಳು, ಗಂಡು ಮಗು ಹೆತ್ರೆ ಗೋಲ್ಡ್ ಚೈನ್ ಪ್ರೆಸೆಂಟ್ ಮಾಡ್ತೀನಿ, ಹೆಣ್ಣು ಮಗು ಹೆತ್ರೆ ಕಾಟನ್ ಫ್ರಾಕ್. ಗೊತ್ತಾಯ್ತಾ? ಫಾರಿನ್ ಹೋಗ್ತಿದ್ಯಾ? ಏನೋ ನ್ಯೂಸ್ ಮೇಲೆ ನ್ಯೂಸ್ ಹೇಳ್ತಾ ಇದೀಯಾ? ಓಕೆ ಓಕೆ, ನಾನ್ ಬಂದು ನೋಡ್ತೀನಿ. ಗುಡ್ ನೈಟ್. ಹಾಯ್. ಹಾಯ್ ಲಕ್ಷ್ಮಿ. How are you? Fine. I'll meet Mr. Mohan. ವೀರಪ್ಪ ನಾಯಕ ಮಗ. Hello. ಹೋಗ್ತಾ ಇದಾರೆ. ಜಗ್ಗು, ಜಗದೀಶ್, ಕಿಟ್ಟಿ and ಲಕ್ಷ್ಮಣ್, ಫ್ಲೈಟ್ ಗೊತ್ತಾಯ್ತಪ್ಪ. ಓಕೆ, see you. Wish you happy journey. Bye. ಅಂಕಲ್, ಅವರು ಸಾಮಾನ್ಯದವರಲ್ಲ. ನನಗ್ ಗೊತ್ತಪ್ಪ. ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಗ, ಇನ್ನೊಬ್ಬ ಪೊಲೀಸ್ ಐಜಿ ಮಗ, 3ನೇವನು ನ್ಯಾಯಮೂರ್ತಿಗಳ ಮಗ. ಅವರು ಹುಟ್ಟಿರೋ ದೊಡ್ಡ ಮನೇಲಾದ್ರೂ ಈ ಊರಲ್ಲಾಗೋ ಗಲಾಟೆಗಳಿಗೆಲ್ಲ ಅವರೇ ಕಾರಣ. ಅವ್ರ ಜಾತಕ ಎಲ್ಲ ನಮ್ಮ ಫ್ಯಾಮಿಲಿ ಲಾಯರ್ ಕೃಷ್ಣಮೂರ್ತಿಗಳ ಹತ್ರ ಇದೆ. ಆ 3 ಜನನ ಒಳಗಾಕ್ಸಿ ಕಡೆ ಪಕ್ಷ 1 ವರ್ಷವಾದ್ರೂ ಕಠಿಣ ಶಿಕ್ಷೆ ಕೊಡಿಸೋದು ಯಾವಾಗ ಅಂತ ಅವ್ರು ಕಾಯ್ತಾ ಇದ್ದಾರೆ. ಅಂಕಲ್, ಅದು ಆಗದೆ ಇರೋ ಕೆಲಸ ಅಂಕಲ್. ನಿಮಗ್ ಗೊತ್ತಿಲ್ಲ,
ನಡುಬೀದಿಲಿ ಹಾಡ್ ಹಗ್ಲಲ್ಲೇ ಅವರುಗಳು ಮಾಡಿದ ಎಷ್ಟು ಅಕ್ರಮಗಳನ್ನ ನಾನ್ ಫೋಟೋ ತೆಗೆದು ಪೇಪರ್ ಕಳಿಸ್ದೆ. ಆದ್ರೆ ಒಂದು ಸಹ ಪಬ್ಲಿಷ್ ಆಗಿಲ್ವಲ್ಲ. ಅದ್ಹ್ಯಾಕ್ ಸಾಧ್ಯ? ಅವರುಗಳಿಗೆ ಪಾಲಿಟಿಕ್ಸ್ ನಲ್ಲಿ, ಪೊಲೀಸ್ ನಲ್ಲಿ ಅಷ್ಟು ಇನ್ಫ್ಲೂಯೆನ್ಸ್ ಇದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಗೋ ಅಂಡ್ ಎಂಜಾಯ್ ವಿತ್ ಯುವರ್ ಫ್ರೆಂಡ್ಸ್, ಮೈ ಡಿಯರ್ ಬಾಯ್. ಕಮ್ ಆನ್ ಫ್ರೆಂಡ್ಸ್. ಇಷ್ಟು ದಿವಸ ನಮ್ಮ ಹುಡುಗರು ಮಾಡಿದ ಅಪರಾಧನ ಹೇಗೋ ಮುಚ್ಚಿಡ್ತಾ ಇದ್ವಿ. ಆದ್ರೆ ಈ ನಾರಾಯಣ ಸ್ವಾಮಿ ಕೊಲೆ ಕೇಸ್ನಲ್ಲಿ ಅವ್ರನ್ನ ಹೇಗೆ ತಪ್ಪಿಸುದು ಅನ್ನೋದೇ ಒಂದ್ ದೊಡ್ಡ ಚಿಂತೆ ಆಗ್ಬಿಟ್ಟಿದೆ. ಹೋಗಿ ಹೋಗಿ ಕೇಸು ಕೃಷ್ಣಮೂರ್ತಿ ಕೆಲಸಕ್ಕೆ ಹಾಕೊಂಡಿದೆ. ಅವನು ಲಂಚ ರುಶ್ವತ್ತು ಒಂದೂ ಮುಟ್ಟವನಲ್ಲ. ಮಾತಾಡಿದ್ರೆ ನ್ಯಾಯ, ನೀತಿ, ಧರ್ಮ ಅಂತ ಒಟ್ಟು ಕೊಡ್ತಿರ್ತಾನೆ. ಅಯ್ಯೋ, ಮನಸ್ಸಿದ್ರೆ ಮಾರ್ಗ ಇದ್ದೇ ಇದೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ಬೇಕು? ಅವನ್ ಹೇಗಾದ್ರೂ ಬುಟ್ಟಿಗೆ ಹಾಕೊಳ್ಬೇಕು ಅಂತಾನೆ ಇವತ್ತಿಲ್ಲಿ ಕರೆದಿರೋದು. ನಮಸ್ಕಾರ. ನಮಸ್ಕಾರ. ಬನ್ನಿ ಕೃಷ್ಣಮೂರ್ತಿಗಳೇ. ಕೋರ್ಟಿಗೆ ಬರೋದು ಲೇಟ್ ಅಂತಂದ್ರೆ ಮನೆಗೆ ಕರೆದ್ರು ಬರೋದು ಲೇಟೇ. ಯಾರೋ ಒಂದಿಬ್ರು ಕಕ್ಷಿದಾರರು ಬಂದಿದ್ರು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಕೂತ್ಕೊಳ್ಳಿ. ಹಲೋ ಅಂಕಲ್. ಕೊಡಪ್ಪ. ಡ್ರಿಂಕ್ಸ್ ಬೇಡ, ಕೋಲ್ಡ್ ಡ್ರಿಂಕ್ಸ್. ಅದು ಇದೆ, ತಗೊಳ್ಳಿ. ಮಿಸ್ಟರ್ ಕೃಷ್ಣಮೂರ್ತಿ, ನಾರಾಯಣ ಸ್ವಾಮಿ ಕೊಲೆಗೂ ನನ್ ಮಗನಿಗೂ ಯಾವ ಸಂಬಂಧವೂ ಇಲ್ಲ. ಒಂದ್ ವೇಳೆ ಹಾಗೇನಾದ್ರು ಇದ್ದಿದ್ರೆ ಅವನ್ನ ಕಾನೂನು ಹಿಡಿದಿಂದ ಹ್ಯಾಕ್ ತಪ್ಪಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. FIR ನ ಹ್ಯಾಕ್ ಬದಲಾಯಿಸ್ಬೇಕು ಅಂತ ನನಗೆ ಗೊತ್ತು. ಆದ್ರೆ ನಾನ್ ಸತ್ಯಕ್ಕೆ ಬೆಲೆ ಕೊಡೋನು. ಆಪೋಸಿಟ್ ಲಾಯರ್ ನ ಆರ್ಗ್ಯುಮೆಂಟ್ ನಲ್ಲಿ ನಾನು ಹೇಗ್ ಬಗ್ಗು ಬಡಿತೀನಿ ಅಂತ ನಿಮಗ್ ಚೆನ್ನಾಗ್ ಗೊತ್ತು. ಆದ್ರೆ ಈ ಕೊಲೆ ಕೇಸ್ನಲ್ಲಿ ನಮ್ಮ ಮಕ್ಕಳ ಹೆಸರು ವಿಚಾರಣೆಗೆ ಬರೋದು ನನಗಿಷ್ಟವಿಲ್ಲ. ಆದ್ರಿಂದ ಈ ಕೊಲೆ ಕೇಸ್ನ ಹ್ಯಾಂಡಲ್ ಮಾಡೋದಿಕ್ಕೆ ನಾನ್ ಇಷ್ಟಪಡ್ತಿಲ್ಲ. ಡಿಫೆನ್ಸ್ ಲಾಯರ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನೇ ವಾದ ಮಾಡಿದ್ರು ತೀರ್ಪು ಕೊಡೋನ್ ನಾನು. ಯಾವ್ಯಾವ ಪಿನಲ್ ಕೋಡ್ ನ ಹೇಗೆ ಉಲ್ಟಾ ಸೀದಾ ಮಾಡ್ಬೇಕನ್ನೋದು, ನಮ್ಮ ಮಕ್ಕಳನ್ನ ಹೇಗೆ ಉಳಿಸ್ಕೋಬೇಕನ್ನೋದು ನನಗೆ ಚೆನ್ನಾಗ್ ಗೊತ್ತು. ಆದ್ರೆ ಈ ಕ್ರಿಮಿನಲ್ ಕೇಸ್ನಲ್ಲಿ ನಮ್ಮಂತ ದೊಡ್ಡ ಮನುಷ್ಯರ ಹೆಸರು ಬರೋದು ನನಗಿಷ್ಟ ಇಲ್ಲ. ಆದ್ರೂ ನಮ್ಮ ಮಕ್ಕಳು ತುಂಬಾ ಸಭ್ಯಸ್ಥರು. ಅದಕ್ಕಾಗಿ ಫ್ರೆಂಡ್ಲಿ ಹೇಳ್ತಿದ್ದೀನಿ, ಈ ಕೇಸನ್ನ ವಾಪಸ್ ತಗೊಳ್ಳಿ. ನೀವ್ ಹೇಳಿದಾಗೆ ನಿಮ್ ಮಕ್ಕಳು ಸಭ್ಯಸ್ಥರು ಅಂತ ಕೋರ್ಟ್ ತೀರ್ಮಾನ ಮಾಡಿದ್ರೆ ನಾನ್ ತುಂಬಾ ಸಂತೋಷ ಪಡ್ತೀನಿ. ನನ್ನ ಸರ್ವಿಸ್ ನಲ್ಲಿ ನಾನು ಕೇಸ್ ತಗೊಂಡ್ರೆ ವಿತ್ಡ್ರಾ ಮಾಡಲ್ಲ, ಮಾಡೋದು ಇಲ್ಲ. ನಿಮ್ ವಾದ ನೀವು ಮಾಡಿ, ನನ್ ವಾದ ನಾನ್ ಮಾಡ್ತೀನಿ. ಯಾವ್ದು ಸುಳ್ಳು ಯಾವ್ದು ನಿಜ ಅಂತ ಕೋರ್ಟ್ ತೀರ್ಮಾನ ಮಾಡಿ. ಎಕ್ಸ್ಕ್ಯೂಸ್ ಮೀ ಡ್ಯಾಡ್, ನಿಮ್ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಇವರೆಲ್ಲ ನನ್ ಕ್ಲೋಸ್ ಫ್ರೆಂಡ್. ಇವನು IG ರಾಮನಾಥ್ ಮಗ ಜಗ್ಗು, ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಗ ಕಿಚ್ಚು. ನೀವು ಬಹಳ ಕಿಲಾಡಿದ್ದೀರಲ್ಲ ಸರ್. ಇದು ನಮ್ಮ ಕೇಸ್ ಮುಚ್ಚಿಡೋಕೆ ಅಡ್ವಾನ್ಸ್ 20,000 ರೂಪಾಯಿ. ನೀವು ಕೇಸ್ ವಿತ್ಡ್ರಾ ಮಾಡಿದ್ಮೇಲೆ ಉಳಿದ 80,000 ರೂಪಾಯಿ ನಿಮ್ ಮನೆಗೆ ಬಂದು ತಲುಪುತ್ತೆ. ನನ್ನ ಮಾರ್ಕೆಟ್ ನಲ್ಲಿ ಮಾರಾಟಕ್ಕೆ ಇರೋ ತರಕಾರಿ ಅಂತ ತಿಳ್ಕೊಂಡಿದ್ರೇನು? ನೀವು ಯಾರ ಹತ್ರ ಮಾತಾಡ್ತಾರೆ ಅಂತ ಗೊತ್ತು ತಾನೆ? ಗೊತ್ತಿದೆ ಮಿಸ್ಟರ್ ಕೃಷ್ಣಮೂರ್ತಿ. ಈ ಹಣ ಬದುಕಿರೋರನ್ನ ಸಾಯಿಸುತ್ತೆ, ನಾವು ಉಳಿಸುತ್ತೆ. ನಮ್ಮನ್ನ ಎದುರು ಹಾಕೊಳ್ಳೋದು ಒಂದೇ, ನಾಗರವನ್ ಕೇಳ್ಕೋದು ಒಂದೇ. ಮೈಂಡಿ ನನ್ ಲಾಯರ್ ಗಿರಿ ಒಳಗೆ ನಿಮ್ಮಂತ ಎಷ್ಟೋ ಬಚ್ಚೆಗಳನ್ನು ನೋಡ್ಬಿಟ್ಟಿದ್ದೀನಿ. ಯಾವ ಹಾವನ್ನ ಹೇಗ್ ಬಲಿ ತಗೋಬೇಕು ಅಂತ ಈ ಮುಂಚೆ ಗೊತ್ತು. ಬರ್ತೀನಿ. ಹಲೋ, SR ಫೈನಾನ್ಸ್ ಹಿಯರ್. ಹಾ, ಗೀತಾ ಮಾತಾಡ್ತಿರೋದು. ಹಾಯ್ ರಜನಿ, ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ಎಲ್ಲಿಂದ ಮಾತಾಡ್ತಿದ್ಯಾ? ಇಲ್ಲೇ ಸಿಟಿನಲ್ಲಿ ಮಾವ ನಮ್ಗೋಸ್ಕರ ಒಂದ್ ಹೊಸ ಬಂಗ್ಲೆ ಕೊಡ್ಸಿದ್ದಾರೆ. ಅಲ್ಲಿಂದಲೇ ಮಾತಾಡ್ತಾ ಇದ್ದೀನಿ. ಈಗ ನನ್ ಜ್ಞಾಪಕ ಬಂತಾ? ಇಲ್ಲ ಕಣೆ, ಅವರು ಲಂಡನ್ ಹೋದ್ರು. ಇಲ್ಲಿಗ್ ಬಂದಾಗ್ಲಿಂದ ಅವ್ರನ್ನ ಕಳಿಸ್ಕೊಡೋ ಗಡ್ಬಿಡಿಲೇ ಇದ್ದೆ. ಮಾವ ಕೂಡ ಇವತ್ತು ಮೆಡ್ರಾಸ್ ಹೋದ್ರು. ಇವತ್ ಸ್ವಲ್ಪ ಫ್ರೀ ಆಯ್ತು, ಅದಕ್ಕೆ ಫೋನ್ ಮಾಡ್ದೆ. ಮನೇಲಿ ಯಾರು ಇಲ್ಲ ಅಂತ ನಿನಗ್ ಬೇಜಾರಲ್ವಾ? ಒಂದ್ ಕೆಲ್ಸ ಮಾಡೋಣ, ಹಳೆ ಗ್ಯಾಂಗ್ ಎಲ್ಲ ಸೇರಿ ಪಿಕ್ನಿಕ್ ಹೋಗೋಣವಾ? ಇಟ್ಸ್ ಎ ಗುಡ್ ಐಡಿಯಾ. ಎಲ್ಲ ನಿನ್ನ ಹತ್ರ ಇದೆ ಅಂತ ನಮ್ಮನೆ ಆಟ ಆಡ್ತಾ ಇದ್ದೇವೆ ಮಗನೇ. ಏನ್ ಗೊತ್ತಾ? ಗೊತ್ತು. ಹಾಗಾದ್ರೆ ಸಿಗ್ನೇಚರ್ ಹಾಕೋ. ಹಾಕಲ್ಲ ಹಾಕಲ್ಲ, ನಿನ್ ಜೀವ ಸಹಿತ ಬಿಡಲ್ಲ. ಏನಾದ್ರು ಮಾಡ್ಕೋ. ಬಿಡಲ್ಲ. ಹಾಕ್ತಾರೆ. ಏನ್ ವಿಷಯ?
ನೀನ್ ಆರೋಗ್ಯ ತಾನೆ? ಆರೋಗ್ಯವಾಗಿದ್ದೀನಿ. ಲಕ್ಷ್ಮಣ್ ಮನೆಗೆ ಬಂದ್ರೆ ಫೋನ್ ಮಾಡಕ್ ಹೇಳ್ತೀರಾ ಪ್ಲೀಸ್? ಥ್ಯಾಂಕ್ ಯು. ನರಸಿಂಹ, ನಂಗೆ ನೀರ್ ಬೇಕು. ಎದುರುಬೇಡ. ಸುಟ್ಬಿಡ. ರಜನಿ, ಏ ರಜನಿ, ರಜನಿ, ಯಾಕೆ ಅಳ್ತಾ ಇದೀಯಾ? ದಯವಿಟ್ಟು ನನ್ನ ಮುಟ್ಟಬೇಡಿ. ಯಾಕೆ? ನಾನೇನಂತ ಪಾಪ ಮಾಡಿದ್ದೀನಿ? ಪಾಪಿ, ನಾನು ಪಾಪಿ. ಒಂದ್ ಹೆಣ್ಣಿಗೆ ಪ್ರಾಣಕ್ಕಿಂತಲೂ ಮುಖ್ಯವಾದ್ದು ಶೀಲ. ನಾನು ಅದನ್ನೇ ಕಳೆದ್ಬಿಟ್ಟೆ. ರಜನಿ, ನೀನೇನ್ ಹೇಳ್ತಾ ಇದೀಯಾ? ನೀವು ಊರ್ಗ್ ಹೋದ್ಮೇಲೆ ಜಗ್ಗು, ಜಗದೀಶ್, ಕಿಟ್ಟಿ ಮನೆಗ್ ನುಗ್ಗಿ ನನ್ನನ್ನ ಬಲವಂತವಾಗಿ ಕೆಡಿಸ್ಬಿಟ್ರು. ಇಲ್ಲ, ನಾನು ಕಂಡ ಕನಸು ನಿಜ ಆಗಿ ವಿಧವೆಯಾಗಿ ಬದುಕೋಕ್ಕಿಂತಲೂ ಮುತ್ತೈದೆಯಾಗಿ ಸಾಯೋದೇ ಮೇಲು. ಹೌದು, ನಾನ್ ಬದುಕಿರ್ಬಾರ್ದು. ಇನ್ನೊಂದ್ಸರಿ ಆ ಮಾತು ದಯವಿಟ್ಟು ಆಡ್ಬೇಡ.
ನಿನ್ನನ್ ಬಿಟ್ಟು ನಾನ್ 3 ಘಳಿಗೆನೂ ಇರ್ಲಾರೆ. ಹಾಗೆ ಹೇಳ್ಬೇಡಿ. ಪ್ರಪಂಚದಲ್ಲಿ ಯಾವುದೇ ವಸ್ತುನಾಗ್ಲಿ ಜೀವನಾಗ್ಲಿ ಅತಿ ಪ್ರೀತಿಸಬಾರ್ದು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆಗ್ಲಿರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಿನಗೇನು ಹೆಚ್ಚು ಕಮ್ಮಿ ಆಗಕ್ಕೆ ನಾನ್ ಬಿಡಲ್ಲ ರಜನಿ. ಹಾಗೊಂದ್ ವೇಳೆ ಏನಾದ್ರೂ ಆಗಿ ನಿನ್ನ ಕಳ್ಕೊಂಡ್ರೆ ಒಂದು ಕ್ಷಣನೂ ನಾನ್ ಬದುಕಿರೋಲ್ಲ. ನಾವಿಬ್ರು ಒಟ್ಟಿಗೆ ಬಾಳ್ಲೇಬೇಕು. ಸತ್ರು ಜೊತೆಲೇ ಸಾಯ್ಬೇಕು. ಸ್ವರ್ಗದಲ್ಲೂ ಜೊತೆಲೇ ಇರ್ಬೇಕು. ಹಾಯ್ ರಜನಿ. ರಜನಿ ಏನಾಯ್ತು? ರಜನಿ ಯಾಕೆ ಅಳ್ತಿದ್ಯಾ? ವಾಟ್ ಹ್ಯಾಪನ್? ರಜನಿ ರಜನಿ, ಒಂದು ಹೆಣ್ಣಿನ ಶೀಲಹರಣ ಆದ್ರೆ ಆ ಹೆಣ್ಣಿಗೆ ಬಹಿಷ್ಕಾರ ಹಾಕೋ ಸಮಾಜ ಅದಕ್ಕೆ ಕಾರಣವಾದ ಗಂಡಸನ್ನು ಮಾತ್ರ ಬಿಟ್ಬಿಡತ್ತೆ. ಎಂಥ ಮೂರ್ಖತನ. ಆದ್ರೆ ಆ ಮೂರ್ಖ ಆಗೋಕ್ ನಾನು ಇಷ್ಟಪಡಲ್ಲ. ನಾನ್ ಪ್ರೀತಿಸೋದು ನಿನ್ನ ದೇಹನಲ್ಲ, ನಿನ್ನ ಹೃದಯನ. ಏನೇ ಆಗ್ಲಿ ನೀನನ್ನ ಹೆಂಡ್ತೀನಿ. ನೀನಿಲ್ದೆ ನಾನಿರಲ್ಲ. ಈಗ್ಲೂ ಹೇಳ್ತೀನಿ, ಇನ್ಮೇಲೆ 1 ನಿಮಿಷ ಸಹ ನಾನೇನ್ ಬಿಟ್ಟಿರಲ್ಲ. ಹೌದು ರಜನಿ. ಮಲ್ಕೋ, ಡೋಂಟ್ ವರಿ. ಮಲ್ಕೋ. ಲಕ್ಷ್ಮಣ್, ಡ್ಯಾಡಿ ಅಂತಸ್ತು ಗೌರವ ಎಲ್ಲ ಮರೆತು ಅವ್ರನ್ನ ಲಾಕಪ್ ಅಲ್ಲಿ ಹಾಕ್ತಿದೆಯಲ್ಲ, ಇದು ನಿನಗೆ ನ್ಯಾಯನಾ? ಅವ್ರು ನನ್ನ ಮಾತ್ರ ಅಲ್ಲ, ನಿನ್ನೂ ಅವ್ರ ಮಗ ಅಂತ ಪ್ರೀತಿಯಿಂದ ನೋಡ್ಕೊಂಡಿದ್ದಕ್ಕೆ ನೀ ಕೊಟ್ಟ ಕಾಣಿಕೆ ಬೇಡಿ ಅಲ್ಲ. ಕಡೆಗೂ ತೋರ್ಸ್ಬಿಟ್ಟಿಯಲ್ಲ ನಿನ್ನ ಪೊಲೀಸ್ ಬುದ್ಧಿನ. ಮೋಹನ್, ನಿನ್ನ ಮನಸ್ಸಿನ ತಳಮಳ ನಂಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ನಿನ್ ಸ್ನೇಹಿತ ಇರಬಹುದು, ಆದ್ರೆ ಒಬ್ಬ ಪೊಲೀಸ್ ಆಫೀಸರ್ ಆಗಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ನ್ಯಾಯ ಅನ್ನೋದು ಎಲ್ರಿಗೂ ಒಂದೇ. ಅದಕ್ಕೆ ಭೇದ ಭಾವ ಬಂಧುತ್ವ ಯಾವುದೂ ಇಲ್ಲ. ಮೋರವರ್, ನಿಮ್ಮ ತಂದೆನ ಅರೆಸ್ಟ್ ಮಾಡಿರೋ ಕಾರಣ ಸಾಮಾನ್ಯವಾದದಲ್ಲ, ಕೊಲೆ ಆಪಾದನೆ. ಡ್ಯಾಡಿನ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಏನ್ ಆಧಾರ? ಲಾಯರ್ ಕೃಷ್ಣಮೂರ್ತಿ ಅವ್ರ ಕೊಲೆ ಜಾಗದಲ್ಲಿ ನಿಮ್ ತಂದೆ ಅವ್ರ ಪಾಕೆಟ್ ವಾಚ್ ಬಿದ್ದಿತ್ತು. ಅದ್ರಲ್ಲಿ ಅವ್ರ ತಮ್ಮ ಇಂಪ್ರೆಷನ್ ಇದೆ ಅಂತ ಪ್ರೂವ್ ಆಗಿದೆ. ಅವ್ರನ್ನ ಲಾಕಪ್ ನಲ್ಲಿ ಇಡೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ಅವ್ರು ನಿರಪರಾಧಿ ಅಂತ ಪ್ರೂವ್ ಆದ್ರೆ ನನ್ನಷ್ಟು ಸಂತೋಷ ಪಡೋ ವ್ಯಕ್ತಿ ಬೇರೊಬ್ಬ ಇಲ್ಲ. ಮೋಹನ್, ನನ್ನ ಸರ್ವಿಸ್ ನಲ್ಲಿ ಕಳ್ಳರನ್ನ ಕೊಲೆಗಾರನ್ನ ತಲೆ ಎತ್ತಿ ಹೆಮ್ಮೆಯಿಂದ ಅರೆಸ್ಟ್ ಮಾಡ್ತಿದ್ದೆ. ಆದ್ರೆ ನಿಮ್ಮ ಡ್ಯಾಡಿನ ತಲೆ ತಗ್ಗಿಸಿ ಸಂಕಟದಿಂದ ವಿಧಿಯಿಂದ ಅರೆಸ್ಟ್ ಮಾಡ್ಬೇಕಾಯ್ತು. ಎನಿವೆ ಮೋಹನ್, ನಿಮ್ ತಂದೆಯವ್ರು ಒಳಗಡೆ ಇದ್ದಾರೆ, ಹೋಗಿ ಮಾತಾಡ್ಸು. ಡ್ಯಾಡಿ. ಮೋಹನ್, ಲಂಡನ್ ನಿಂದ ಯಾವಾಗ ಬಂದೆಪ್ಪ? ರಾತ್ರಿ ಬಂದೆ. ನಿಮ್ಮನ್ನ ಈ ಜಾಗದಲ್ಲಿ ಈ ಪರಿಸ್ಥಿತಿ ನೋಡ್ತೀನಿ ಅಂತ ಕನ್ಸಲು ಅನ್ಕೊಂಡಿರ್ಲಿಲ್ಲಪ್ಪ. ಏನ್ ಡ್ಯಾಡಿ, ಲಾಯರ್ ಕೃಷ್ಣಮೂರ್ತಿ ಕೊಲೆಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ. ಮತ್ತ್ಯಾಕೆ ನಿಮ್ಮನ್ನ ಅರೆಸ್ಟ್ ಮಾಡಿದ್ರು? ಟೈಮ್ ಅನ್ನತ್ಲೆ ಜ್ಞಾಪಕಕ್ಕೆ ಬಂತು. ಲಾಯರ್ ಡೆಡ್ ಬಾಡಿ ಹತ್ರ ನಿಮ್ ಪಾಕೆಟ್ ವಾಚ್ ಬಿದ್ದಿತ್ತು ಅಂತ ಪೊಲೀಸ್ ರೆಕಾರ್ಡ್ ಅಲ್ಲಿ ಇದೆ. ಅದ್ ನಿಜಾನಾ? ಕೊಲೆಯಾದ ಹಿಂದಿನ ದಿವಸ ಮದ್ರಾಸ್ ಹೋಗ್ಬೇಕು ಅಂತ ಏರ್ಪೋರ್ಟ್ ಹೋದೆ. ಹೋಗೋದು ಸ್ವಲ್ಪ ಡಿಲೇ ಆದ್ರಿಂದ ಫ್ಲೈಟ್ ಮಿಸ್ ಆಗೋಯ್ತು. ಹಾಗೆ ಕೃಷ್ಣಮೂರ್ತಿ ಜ್ಞಾಪಕಕ್ಕೆ ಬಂತು. ಎಸ್ಟೇಟ್ ವಿಷಯ, ನಮ್ಮ ಆಸ್ತಿ ವಿಷಯವಾಗಿ ಅವ್ರ ಹತ್ರ ಮಾತಾಡ್ಕೊಂಡು ಬರೋಣ ಅಂತ ಅವ್ರ ಮನೆಗೆ ಹೋದೆ. ಹಾಗೆ ನೀನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓ, ಅದಕ್ಕೆ ನೀನ್ ಬಂದಿದ್ದು. ಇಲ್ದೇ ಇದ್ರೆ ನೀನೆಲ್ ಬರ್ತಿದ್ದೆ? ನೋಡು, ನಿನ್ಗಿರೋನ್ ಒಬ್ಬನೇ ಗಂಡ್ ಮಗ. ಅವನಿಗಾಗಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿಟ್ಟಿದ್ಯಾ. ಅದು ಸಾಲದು ಅಂತ ಈ ವಯಸ್ಸಿನಲ್ಲಿ ಮದ್ರಾಸ್ನಲ್ಲಿ ಒಂದು ಆಫೀಸು, ಮೈಸೂರಿನಲ್ಲಿ ಒಂದು ಆಫೀಸು, ಹುಬ್ಳಿಯಲ್ಲಿ ಒಂದು ಆಫೀಸು. ಓ ನಮಸ್ಕಾರ. ಏನ್ ಪಾರ್ವತಮ್ಮ, ಚೆನ್ನಾಗಿದ್ದೀರಾ? ಎಲ್ಲ ತಮ್ಮ ಆಶೀರ್ವಾದ. ನಂದೇನಮ್ಮ ಇದೆ. ಈಗ ಇಲ್ಲಿದಾನಲ್ಲ ನಿನ್ ಗಂಡ, ಎಲ್ಲ ಇವನ ಆಶೀರ್ವಾದ. ಕೇಸ್ನಲ್ಲ ಉಲ್ಟಾ ಸೀದಾ ಮಾಡ್ತಾನೆ. ಮುಚ್ಚೋ ಬಾಯಿ. ಪಾರ್ವತಿ ತುಂಬಾ ಆಯಾಸವಾಗಿ ಬಂದಿದ್ದಾನೆ. ಫಸ್ಟ್ ಕ್ಲಾಸ್ 2 ಕಪ್ ಕಾಫಿ ಮಾಡ್ಕೊಂಬ. ಸರಿ. ಹಾಗೆ ಏನಾದ್ರು ತಿಂಡಿನೂ ಹಿಡ್ಕೊಂಡ್ ಬಾ.
ಆಯ್ತು. ಏನಮ್ಮ ಸಮಾಚಾರ? ಏನಪ್ಪ ಎಸ್ಟೇಟ್ ಕೇಸ್ ವಿಷಯ, ಪ್ರಾಪರ್ಟಿ ವಿಷಯದ ಬಗ್ಗೆ ಕೇಳಿದ್ದಲ್ಲ, ಏನಾಯ್ತು? ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಮೊದಲು ಕಾಫಿ ತಿಂಡಿ ಆಗ್ಲಿ. ಅದ್ ಸರಿ, ಆ ನಾರಾಯಣ ಸ್ವಾಮಿ ಫ್ಯಾಮಿಲಿ ಮರ್ಡರ್ ಕೇಸ್ ಏನಾಯ್ತು? ಅದಕ್ಕೆ ಸಂಬಂಧಪಟ್ಟ ಜಗ್ಗು, ಜಗದೀಶ್, ಕಿಟ್ಟಿ ಆ 3 ಜನನು ಕೊಲೆಗಾರರು ಅಂತ ನಾನ್ ಕೋರ್ಟ್ ನಲ್ಲಿ ಪ್ರೂವ್ ಮಾಡ್ತೀನಿ. ದೊಡ್ಡ ಮನುಷ್ಯರು ಮಕ್ಕಳು ಅನ್ನೋ ಹಮ್ಮಲ್ಲಿ ಊರ್ನೇ ಹಾಳು ಮಾಡ್ಬಿಟ್ರು. ಆ 3 ಜನ ರೌಡಿಗಳನ್ನ ಸುಮ್ನೆ ಬಿಡಬಾರ್ದು. ಟೈಮ್ ಬೇರೆ ಆಯ್ತಲ್ಲ. ಪಾಕೆಟ್ ವಾಚ್ ತುಂಬಾ ಚೆನ್ನಾಗಿದೆ, ಎಲ್ಲಿ ತೆಗೆದು ನೋಡೋಣ. ಅಯ್ಯೋ ನಾನು ಮರ್ತು ನಿನ್ನೆದುರು ತೆಗೆದ್ಬಿಟ್ಟಲ್ಲ. ಇಂತ ಒಂದು ವಾಚ್ಗೋಸ್ಕರ ಎಷ್ಟು ಕಾದಿದ್ದೀನಿ ಗೊತ್ತಾ? ಎಲ್ಲಿ ನನ್ ಕೊಡು. ಇದನ್ನ ಮಾತ್ರ ನಿಂಗೆ ನಾನು ಕೊಡಲ್ಲ. ಇದನ್ನ ಜರ್ಮನಿ ಫ್ರೆಂಡ್ ಒಬ್ರು ನನಗೆ ಪ್ರೆಸೆಂಟ್ ಮಾಡಿದ್ದು. ನೀ ನನಗ್ ಪ್ರೆಸೆಂಟ್ ಮಾಡ್ಬಿಡು. ಆಗಲ್ಲ. ಕೊಡು. ಇಲ್ಲ. ಇಲ್ದಿದ್ರೆ ಕೊಡಲ್ಲ. ಕೊಂದು ಕಿತ್ಕೊಂಡು ಬಿಡ್ತೀನಿ. ಕೊಂದ್ ಹಾಕ್ತೀಯ? ಕೊಲ್ಲೋಕ್ ಮುಂಚೆ ನಾನು ನಿನ್ ಕೊಂದ್ ಹಾಕ್ತೀನಿ. ಅಷ್ಟು ಕೊಟ್ಬಿಟ್ಟೆ. ಆಮೇಲೆ ಏನಾಯ್ತು ಅಂತ ನಂಗೆ ತಿಳಿದು ಮದ್ರಾಸ್ನಿಂದ ಬಂದಾಗ ಏರ್ಪೋರ್ಟ್ ಅಲ್ಲಿ ಪೊಲೀಸ್ನವರು ನನ್ನ ಅರೆಸ್ಟ್ ಮಾಡಿದ್ರು. ನಾನು ಕೃಷ್ಣಮೂರ್ತಿ ಜೊತೆ ಜಗಳ ಆಡ್ದೆ ಅಂತ ಅವ್ರ ಹೆಂಡತಿನೇ ಬಾಗ್ಲ ಹತ್ರ ನಿಂತು ನೋಡಿರೋದಾಗಿ ಪೊಲೀಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೀವೇನು ಯೋಚನೆ ಮಾಡಬೇಡಿ, ಒಂದ್ ಒಳ್ಳೆ ಲಾಯರ್ನ ಇಟ್ಟು ನಿಮ್ಮನ್ನ ಬಿಡುಗಡೆ ಮಾಡಿಸ್ತೀನಿ. ಈ ವಿಷಯ ರಜನಿ ಗೊತ್ತಾ? ಗೊತ್ತಿಲ್ಲ. ಗೊತ್ತಾಗೋದು ಬೇಡ. ಗೊತ್ತಾದ್ರೆ ಆಘಾತಕ್ಕೆ ಅವಳು ಹೊಟ್ಟೆಲಿರೋ ನಮ್ಮ ವಂಶದ ಕುಡಿಗೆ ಅಪಾಯ. ಅವಳು ಚೆನ್ನಾಗಿ ನೋಡ್ಕೋ. ಹೋಗ್ಬಿಡ್ಬಾಪ. ನಿಮ್ ಡ್ಯಾಡಿ ಕೊಲೆ ಮಾಡ್ಲಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸಂದರ್ಭವಶಾತ್ ಅವ್ರನ್ನ ಕೊಲೆಗಾರರು ಅಂತ ಹೇಳಲಾಗಿದೆ. ಒಂದು ವಾಚನ ಆಧಾರವಾಗಿ ಇಟ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಅದೇ ರೀತಿ ಅವ್ರನ್ನ ಬಿಡುಗಡೆ ಮಾಡೋಕೆ ನಾನು ಒಂದು ಚಿಕ್ಕ ಆಧಾರಕ್ಕಾಗಿ ಹುಡುಕ್ತಾ ಇದ್ದೀನಿ. ಯಾಕೆಂತಂದ್ರೆ ನ್ಯಾಯಾಲಯಕ್ಕೆ ಹೇಳಿಕೆಗಿಂತ ಸಾಕ್ಷಿ ಆಧಾರನೇ ಮುಖ್ಯ. ನನ್ನ ಡ್ಯಾಡಿ ಎಂಥವ್ರು ಅಂತ ಗೊತ್ತಿದ್ದು ಸಾಕ್ಷಿ ಆಧಾರ ಅಂತ ಮಾತಾಡ್ತಿದ್ಯಲ್ಲ, ಇದು ಸರಿನಾ? ಮೋಹನ್, ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತು ತಾನೆ? ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಮೈಂಡ್ ಯುವರ್ ಬಿಸ್ನೆಸ್. ಲಾಯರ್ ಕೃಷ್ಣಮೂರ್ತಿ ಅವ್ರ ಕೊಲೆ ವಿಷಯದಲ್ಲಿ ಮಾವನ್ ಅರೆಸ್ಟ್ ಮಾಡಿದಾರಂತೆ. ಪೇಪರ್ ಅಲ್ಲಿ ಬಂದಿದೆ. ಹೌದು, ಅದ್ ನನಗೆ ಗೊತ್ತು. ಮತ್ ನೀವು ನಂಗೆ ಯಾಕೆ ಹೇಳಿಲ್ಲ? ನಾನು ನಮ್ಮ ಮಾವನ್ ಈಗ್ಲೇ ನೋಡ್ಬೇಕು. ಬೇಡ ರಜನಿ, ಈ ವಿಷಯ ನಿನ್ಗೆ ಗೊತ್ತಾಗಬಾರ್ದು ಅಂತ ಡ್ಯಾಡಿನೇ ಹೇಳಿದ್ದಾರೆ. ಅಯ್ಯೋ ದೇವ್ರೆ, ಯಾಕೆ ಹೀಗಾಗ್ತಾ ಇದೆ? ಹಣೆ ಬರಹ. ನೀನ್ ಅವತ್ತು ಆ ಕೊಲೆನ ವಿಡಿಯೋ ಶೂಟ್ ಮಾಡದೆ ಹೋಗಿದ್ರೆ ಇವತ್ತಿಷ್ಟೆಲ್ಲ ರಾಧ ಅಂತ ಆಗ್ತಾನೆ ಇರ್ಲಿಲ್ಲ. ಅಟ್ಲೀಸ್ಟ್ ಈಗ ಕ್ಯಾಸೆಟ್ ಆದ್ರೂ ಇದ್ದಿದ್ರೆ. ಇಲ್ಲಾಂದ್ರೆ ಆ ಕ್ಯಾಸೆಟ್ ನನ್ನ ಹತ್ರನೇ ಇದೆ. ತಗೊಳ್ಳಿ ಒರಿಜಿನಲ್ ಕ್ಯಾಸೆಟ್. ಅವ್ರು ಸುಟ್ಟಿದ್ದು ಡೂಪ್ಲಿಕೇಟ್ ಕ್ಯಾಸೆಟ್. ಥ್ಯಾಂಕ್ ಗಾಡ್. ಈ ಕ್ಯಾಸೆಟ್ ಇಟ್ಕೊಂಡು ನಾನೇನ್ ಮಾಡ್ತೀನಿ ನೋಡು. ಬನ್ನಿ ಹೋಗೋಣ. ಬೇಡ, ನೀ ಇಲ್ಲೇ ಇರು, ನಾ ಹೋಗ್ಬಿಟ್ಟು ಬರ್ತೀನಿ. ನನ್ನ ಡ್ಯಾಡಿ ನಿರಪರಾಧಿ ಅಂತ ನಿರೂಪಿಸೋದಕ್ಕೆ ಇದೊಂದೇ ಒಂದು ಆಧಾರನೇ ಸಾಕು. ನೋ, ಇದು ಆಧಾರ ಅಲ್ಲ, ಆಪತ್ತು. ಈ ವಿಡಿಯೋ ಕ್ಯಾಸೆಟ್ ನಿನ್ ಕೈಲಿರೋ ಬಾಂಬ್. ಇದನ್ನ ಈಗಲೇ ಕಣ್ಣು ಮುಂದೆ ಸುಟ್ಟಾಕ್ಬಿಡು. ವಾಟ್? ನನ್ನ ಡ್ಯಾಡಿ ಮೇಲೆ ಬಲವಂತವಾಗಿ ಹೊತ್ತಿರೋ ಕೊಲೆ ಆಪಾದನೆ ಸುಳ್ಳು. ಅವ್ರು ನಿರಪರಾಧಿ ಅಂತ ನಿರೂಪಿಸೋದಕ್ಕಿರೋ ಒಂದೇ ಆಧಾರನ ನಾಶ ಮಾಡಕ್ ಹೇಳ್ತಿದ್ಯಲ್ಲ, ಯಾಕೆ? ಅವ್ರು ಬಿಡುಗಡೆ ಆಗೋದು ನಿಂಗೆ ಇಷ್ಟ ಇಲ್ವಾ? ಮೋಹನ್, ನಾನ್ ಇಷ್ಟೆಲ್ಲ ಹೇಳ್ತಾ ಇರೋದು ನಿಮ್ಮಿಬ್ರು ಒಳ್ಳೇದಕ್ಕೋಸ್ಕರ. ಹಾಗಂದ್ರೆ ಕತ್ತಿ ಹಿಡಿದ್ರೆ ಶತ್ರುಗಳನ್ನ ಹೊಡಿಬಹುದು, ಅದು ಬಿಟ್ಟು ಅಲಗಿನ ಹಿಡಿದ್ರೆ ನಮ್ಮ ಕೈಗೆ ಆಪತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ಕ್ಯಾಸೆಟ್ ನ ಸುಟ್ಟಾಕ್ಬಿಡು. ನಾನು ಕತ್ತಿ ಹಿಡಿನ ಭದ್ರವಾಗಿ ಕೈಯಲ್ಲಿ ಹಿಡ್ಕೊಂಡಿರೋದು ನನ್ನ ಪ್ರಾಣ ಕಾಪಾಡ್ಕೊಳಕಲ್ಲ, ನಿನ್ನ ಆತ್ಮೀಯ ಸ್ನೇಹಿತರ ರುಂಡ ಹಾಸಕ್ಕೆ. ನಾರಾಯಣ ಸ್ವಾಮಿ ಫ್ಯಾಮಿಲಿನ ಕೊಲೆ ಮಾಡಿದ್ದು ಆ 3 ಜನ ಅಂತ ಎಲ್ರಿಗೂ ಗೊತ್ತು. ಆದ್ರೂ ಸಾಕ್ಷಿ ಹೇಳೋಕೆ ಯಾರು ಮುಂದೆ ಬರಲಿಲ್ಲ. ಯಾಕೆ? ಅವ್ರಿಗೆಲ್ಲ ಭಯ. ತಾತ್ಕಾಲಿಕವಾಗಿ ಬಂದಿದ್ದ ಅವ್ರನ್ನ ಬಿಡುಗಡೆ ಮಾಡಿದ್ದು ನಾನೇ. ಕಾರಣ, ಅವರೆಲ್ಲ ದೊಡ್ಡ ಮನುಷ್ಯ ಮಕ್ಕಳು, ಮೋಸ್ಟ್ ಇನ್ಫ್ಲೂಯೆನ್ಸ್ ಪೀಪಲ್. ಐಸಿ, ನಿನ್ನ ನಿಜವಾದ ಬಣ್ಣ ಈಗ ನನಗೆ ತಿಳಿತು. ನ್ಯಾಯಕ್ಕಾಗಿ ಹೋರಾಡೋ ನಿಷ್ಠಾವಂತ ಅಧಿಕಾರಿ ಅಂತ ಇಷ್ಟು ದಿವಸ ನಾನು ತಿಳಿದಿದ್ದೆ. ಆದ್ರೆ ನೀನು ಆ ರಾಸ್ಕಲ್ಸ್ ಸಪೋರ್ಟ್ ಮಾಡೋದು ನೋಡ್ತಾ ಇದ್ರೆ ನಿನಗೂ ಅವ್ರಿಗೂ ಸಂಬಂಧ ಇದೆ ಅಂತ ಕಾಣಿಸುತ್ತೆ. ನೀನು ರಾಮನ್ ಕಾಪಾಡೋ ಲಕ್ಷ್ಮಣ ಅಲ್ಲ, ರಾಮನ್ ವೈರಿ ರಾವಣ. ನೀನ್ ತಿಳ್ಕೊಂಡಿರೋದು ಅಷ್ಟೇ. ನಾನು ಈ ಪೊಲೀಸ್ ಇಲಾಖೆ ಸೇರಿದಾಗ ಕ್ವಾರ್ಟರ್ಸ್ ನಲ್ಲಿದ್ದೆ. ಈಗ ಸ್ವಂತ ಬಂಗ್ಲಲ್ಲಿದ್ದೀನಿ. ಈ ವಿಡಿಯೋ, ಈ ಟಿವಿ ಅಷ್ಟೇ ಯಾಕೆ? ನಿನ್ನೆ ಮದುವೆಯಲ್ಲಿ ನಿನಗೆ ಪ್ರೆಸೆಂಟ್ ಮಾಡುತ್ತಲ್ಲ ವಿಡಿಯೋ ಕ್ಯಾಮ್ರಾ, ಅದು ನನಗೆ ಬರೋ 1000-2000 ಸಂಬಳದಲ್ಲಿ ತಗೊಂಡಿದ್ದು ಅಂತ ತಿಳ್ಕೊಂಡಿದ್ಯಾ? ಬದುಕೋಕ್ ತಿಳಿದೇ ಒಳ್ಳೆಯವರಾಗಿರೋದಕ್ಕಿಂತ ಬದುಕೋದ್ನ ತಿಳಿದು ಕೆಟ್ಟವರಾಗಿರೋದ್ನ ಜನ ಒಪ್ತಾರೆ. ಅಧಿಕಾರ ಶಾಶ್ವತ ಅಲ್ಲ ಮಿಸ್ಟರ್ ಮೋಹನ್, ಅಂತಸ್ತು ಶಾಶ್ವತ. ವೆರಿ ಗುಡ್, ವೆರಿ ಗುಡ್. ಪೊಲೀಸರಲ್ಲಿ ಎಲ್ಲರೂ ನಿನ್ನ ಹಾಗೆ ಇದ್ದು ಬಿಟ್ರೆ ಅಂತ ಒಂದು ಡಿಪಾರ್ಟ್ಮೆಂಟೇ ಬೇಕಾಗಿಲ್ಲ. ಎನಿಹೌ, ಥ್ಯಾಂಕ್ ಯು ಫಾರ್ ಯುವರ್ ಅಡ್ವೈಸ್. ಇಂಥ ಒಂದು ಒಳ್ಳೆ ಆಧಾರ ಇಟ್ಕೊಂಡು ನಿನ್ನ ಸಹಾಯದಿಂದ ನನ್ನ ಡ್ಯಾಡಿ ಬಿಡುಗಡೆ ಮಾಡಿಸ್ಬೇಕು ಅಂತ ಆಸೆಯಿಂದ ಓಡ್ ಬಂದೆ. ಆದ್ರೂ ನನ್ನ ಮನಸ್ಸಲ್ಲಿ ಒಂದು ಸಂದೇಹ ಇದ್ದೇ ಇತ್ತು. ಯೋಚನೆ ಮಾಡಿ ಸಿದ್ಧನಾಗೆ ಬಂದಿದ್ದೀನಿ. ಏನ್ ಹೇಳ್ತಾ ಇದೀಯ ನೀನು? ನೋಡಿದ್ಯಾ, ನನ್ನ ಹತ್ರ ನೀ ಆಡಿದ ಮಾತು ಇದ್ರಲ್ಲಿ ರೆಕಾರ್ಡ್ ಆಗಿದೆ. ಈ ವಿಡಿಯೋ ಕ್ಯಾಸೆಟ್ಗೆ ಈ ಟೇಪ್ ರೆಕಾರ್ಡ್ರೆ ಆಧಾರ. ಮೋಹನ್, ನೀನ್ ನನಗೆ ಮೋಸ ಮಾಡಿದೆ. ನಾನ್ ನಿನಗ್ ಮಾತ್ರ ಮೋಸ ಮಾಡಿದೆ, ಆದ್ರೆ ನೀನು
ನ್ಯಾಯ ನೀತಿಗೆ ಮೋಸ ಮಾಡಿದೆ. ನೀನ್ ನನಗ್ ಬದುಕೋದು ಹೇಳ್ಕೊಟ್ಟೆ, ಈಗ ನಾನ್ ನಿನಗ್ ಬದುಕೋದು ಹೇಳ್ಕೊಡ್ತೀನಿ. ಹಂದಿ ಹಾಗೆ 10 ವರ್ಷ ಬಾಳೋದಕ್ಕಿಂತ ನಂದಿ ಹಾಗೆ 1 ವರ್ಷ ಬಾಳಿದ್ರೆ ಸಾಕು. ಈ 2 ಕ್ಯಾಸೆಟ್ ನಿಂದ ನಿನ್ನ ಹಾಗೂ ಆ ಕೇಡಿಗಳನ್ನ ಜೈಲಿಗೆ ಕಳಿಸಿ ನನ್ನ ಡ್ಯಾಡಿನ ಹ್ಯಾಕ್ ಬಿಡುಗಡೆ ಮಾಡಿಸ್ತೀನಿ ನೋಡು. ಹಲೋ ಚೇಚಿ. ಚೇಚಿ ಚಾಕ್ಲೇಟ್. ಹೋಗಾಡ್ಕೋ ಹೋಗು. ಏನಂದ್ರೆ ಪ್ರಸಾದ ತಗೊಳ್ಳಿ. ಈಗ ನನಗೆ ಬೇಕಾಗಿರೋದು ಈ ಪ್ರಸಾದ ಅಲ್ಲ. ಇದೇನು ಹಗಲೊತ್ನಲ್ಲೇ ಕುಡಿಯಕ್ ಶುರು ಮಾಡಿದ್ರಲ್ಲ? ಪೊಲೀಸ್ನವ್ರಿಗೆ ಯಾವ ಹೊತ್ತಿನಲ್ಲಿ ಎಂತ ಟೆನ್ಷನ್ ಬರುತ್ತೆ ಅಂತ ನಿನಗೆ ಹೇಗೆ ಗೊತ್ತಾಗುತ್ತೆ? ಟೆನ್ಷನ್ ತಾನಾಗೆ ಬರಲ್ಲ, ನಾವೇ ಮಾಡ್ಕೊಳ್ಳೋದು. ಹಲೋ. ಹಾ, ಥ್ಯಾಂಕ್ ಯು. ಹಲೋ, ಒರಿಜಿನಲ್ ಕ್ಯಾಸೆಟ್ ಮೋಹನ್ ಹತ್ರ ಇದೆಯಾ? ಹಾಗಾದ್ರೆ ನಾವು ಸುಟ್ಟಿದ್ದು ಡೂಪ್ಲಿಕೇಟ್ ಕ್ಯಾಸೆಟ್. ಲಕ್ಷ್ಮಣ್, ಈ ಸಾರಿ ಸುಡೋದು ಕ್ಯಾಸೆಟ್ ಮಾತ್ರ ಅಲ್ಲ. ನೋ ಪ್ಲೀಸ್, ಕ್ಯಾಸೆಟ್ ನ ಏನ್ ಬೇಕಾದ್ರೂ ಮಾಡಿ, ಮೋಹನ್ ಜೀವಕ್ ಮಾತ್ರ ಯಾವ ಅಪಾಯನೂ ಹಾಕ್ಬಿಡುದು. ಗೊತ್ತಿಲ್ಲೇನೋ ಏನು ಆಯ್ತಾ? ಏ ದಡಿಯಾ, ಬಾರೋ ಇಲ್ಲಿ. ಏನ್ ಓಡಿಸ್ತೀಯೋ? ನಿಧಾನ ತಗೊಂಡ್ಬಂದು ಹತ್ತಿ ಅಡಕ್ಕಂತ ಹೋಗ್ಬಿಡು. ನಾವ್ ಯಾರು ಅಂತ ಈಗ್ಲಾರ ಗೊತ್ತಾಯ್ತಾ? ಅಯ್ಯೋ ಹೊರಬೇಡ. ಫಿಲ್ಮ್ ತೋರಿಸಿ ನಮ್ಮಂತ ದೊಡ್ಡ ಮನುಷ್ಯ ಮಕ್ಕಳು ಜೈಲಿಗೆ ಕಳ್ಸ್ಬೇಕಂತಿದ್ಯಾ? ಬರೀ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೋಡ್ತಾ ಇರೋ ಏನು ಮಾಡ್ತೀನಿ. ಆಲ್ ಇಂಡಿಯಾ ಅವಾರ್ಡ್ ಫೋಟೋಗ್ರಾಫರ್ ವಿಡಿಯೋ ಫಿಲಂ ತೋರಿಸಿ ನನ್ನ ಕೈಗೆ ಬೇಡಿ ಹಾಕ್ಸಕ್ ನೋಡ್ದೆ ಅಲ್ಲ?
ಅದಕ್ಕೂ ಬಹುಮಾನ ನೀನು ಕಳ್ಸಿದೀನಿ ನೋಡು. ಈ ಫೋಟೋ ನೋಡುವಾಗ ನಿನಗ್ ಸಿಗೋ ಥ್ರಿಲ್ಲು ಇನ್ನು ಲೈಫಲ್ಲಿ ಸಿಕ್ಕಲ್ಲ. ನಿನ್ ಗಂಡ ಸತ್ತಿದಾನೋ ಬದುಕಿದಾನೋ ಅಂತ ತಿಳಿಯಕ್ಕೆ ಪ್ಯಾಲೇಸ್ ಗನ್ ಹೌಸ್ಗೆ ಹೋಗಿ ನೋಡು. ಇವ್ರಿಗೆ ಯಾಕಿಂತ ಶಿಕ್ಷೆ ಕೊಟ್ಟೆ? ಮೋಹನ್, ನಥಿಂಗ್ ಟು ವರಿ, ಹಿ ವಿಲ್ ಬಿ ಆಲ್ ರೈಟ್. ನೋ, ನನಗ್ ಬೇಕಾಗಿಲ್ಲ. ಮೋಹನ್ ಏನು ಮಾಡ್ಕೊಡುದು ಅಂತ ಹೇಳಿರ್ಲಿಲ್ಲ. ನೀವು ಮಾಡಿದ ಎಷ್ಟೋ ಕ್ರೈಮ್ಗಳನ್ನ ಮುಚ್ಚಿಟ್ಟು ಕಾಪಾಡಿದ್ದಕ್ಕೆ ಇದನ್ನ ನೀವು ನನಗೆ ಮಾಡಿದ ಉಪಕಾರ. ನಿಮಗ್ ಬೇಕಾಗಿದ್ದು ಕ್ಯಾಸೆಟ್ ಹೊರತು ಮೋಹನ್ ರಕ್ತ ಅಲ್ಲ. ನೀ ಹೇಳಿದ್ಯಲ್ಲಂತಲೇ ನಾವು ಅವನ ಜೀವ ಸಹಿತ ಬಿಟ್ಟಿದ್ದೀವಿ. ಇನ್ನು ಮೇಲೆ ಇಂಥ ಪುಣ್ಯದ ಕೆಲಸಗಳನ್ನೆಲ್ಲ ನೀವೇ ಮಾಡ್ಕೊಳ್ಳಿ. ನನಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ. ಗುಡ್ ಬೈ. ಕಾಮ್ ಡೌನ್ ಮೈ ಫ್ರೆಂಡ್. ನಮ್ ಗುಟ್ಟೆಲ್ಲ ಗೊತ್ತಿರೋ ನಿನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಇನ್ಸ್ಪೆಕ್ಟರ್. ಡೋಂಟ್ ವರಿ. ನಿನ್ನೆಲ್ಲ ಒಡ ಹುಟ್ಟಿದ ಸಹೋದರ ಅನ್ಕೊಂಡಿದ್ನಲ್ಲೋ, ನೀನ್ ಇಂಥ ದ್ರೋಹ ಮಾಡ್ಬಿಟ್ಟಿಲ್ಲೋ. ಏನಂದ್ರೆ ಚಿಕ್ಕ ಯಜಮಾನ್ರೆ, ಈಗ ಆಯ್ತಲ್ಲ ಅಂತ ಚಿಂತೆ ಮಾಡ್ಬೇಕು, ಧೈರ್ಯವಾಗಿ. ನನ್ನ ಕಾಲು. ಚಿಕ್ಕ ಯಜಮಾನ್ರೆ, ನೀವು ಭಯಪಡಬೇಕಾದ ಅಗತ್ಯವಿಲ್ಲ. ಇನ್ಮೇಲೆ ನಾವಿಬ್ಬರೇ ನಿಮ್ಮ ಎರಡು ಕಾಲ್ಗಳು. ಓ ಗಾಡ್, ಇದಕ್ಕಿಂತ ನನ್ನ ಜೀವನ ಹೋಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಕರೆದೆ. ನೋಡಿದ್ಯಾ ರಜನಿ, ಇನ್ಸ್ಪೆಕ್ಟರ್ ಬಂದೇ ಬಿಟ್ರು. ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನಿಮ್ಮನ್ನ ಯಾರಾದ್ರೂ ಕೊಲೆ ಮಾಡಕ್ ಪ್ರಯತ್ನ ಪಟ್ರ? ನೋ, ಇಟ್ ಇಸ್ ಪ್ಯೂರ್ಲಿ ಅನ್ ಆಕ್ಸಿಡೆಂಟ್. ಬಾ, ದೊಡ್ಡ ರಿಲೀಫ್. ಆಕ್ಸಿಡೆಂಟ್ ತಾನೆ, ಆಯಾಸ ಪಟ್ಕೋಬೇಡಿ, ರೆಸ್ಟ್ ತಗೊಳ್ಳಿ, ಆಮೇಲೆ ಬಂದು ನೋಡ್ತೀನಿ. ಥ್ಯಾಂಕ್ ಯು. ಏನು ಅಂತ ಹೇಳಿದ್ರಿ? ಇದು ಆಕ್ಸಿಡೆಂಟಾ? ಇದುವರೆಗೂ ನನ್ನ ತಮ್ಮನಾಗಿದ್ದ ಲಕ್ಷ್ಮಣ್ ಯಾವಾಗ ಸಾಚ ಇನ್ಸ್ಪೆಕ್ಟರ್ ಆಗಿ ಬದಲಾದ್ನೋ ಆಗ್ಲೇ ಈ ಕೊಲೆ ಪ್ರಯತ್ನನು ಆಕ್ಸಿಡೆಂಟ್ ಆಗಿ ಬದಲಾಯ್ತು. ಅರ್ಥ ಆಗ್ತಾ ಇಲ್ಲ. ಅದು ನಿನಗೆ ಅರ್ಥ ಆಗಲ್ಲ ರಜನಿ. ಒರಿಜಿನಲ್ ವಿಡಿಯೋ ಕ್ಯಾಸೆಟ್ ನಮ್ಮ ಹತ್ರನೇ ಇದೆ ಅನ್ನೋ ರಹಸ್ಯನ ಆ ರೌಡಿಗಳಿಗೆ ಹೇಳಿ ನನ್ನ ಈ ಸ್ಥಿತಿಗೆ ತಂದವನೇ ಆ ಲಕ್ಷ್ಮಣ. ನಮ್ಮ ಡ್ಯಾಡಿ ನಿರಪರಾಧಿ ಅಂತ ನಿರೂಪಿಸೋಕೆ ನಮ್ಮ ಹತ್ರ ಇದ್ದ ಒಂದೇ ಒಂದು ಆಧಾರ ಆ ಟೇಪ್. ಆ ಪಾಪಿಗಳು ಸುಟ್ಟು ಬಿಟ್ರು. ರಜನಿ, ಯಾಕೆ ಹಾಗೆ ನೋಡ್ತಾ ಇದೀಯ? ನನ್ ಹಣೆಯಲ್ಲಿ ಕುಂಕುಮ ನೋಡಿ ಆಶ್ಚರ್ಯ ಆಯ್ತಾ? ಇಲ್ಲ ಭಯನ? ಯಾವುದೂ ಇಲ್ಲ. ನಿಮಗ್ ಕಾಣಿಕೆ ಹಾಕೊಟ್ಟೆ ಕ್ಯಾಮರಾ ಮೇಲೆ ನಿಮ್ಮ ರೋಷ ಕಂಡು ಮರುಕ ಆಗ್ತಾ ಇದೆ. ಒಬ್ಬ ಲಂಚಕೋರ ಅಧಿಕಾರಿ ಮರುಕ ನನಗ್ ಬೇಕಾಗಿಲ್ಲ. ಸ್ನೇಹದ ಬೆನ್ನಲ್ಲಿ ಚೂರಿ ಇರಿಯೋ ನಿನ್ನಂಥ ಕೊಲೆಗಾರನ ಅನುಕಂಪ ನನಗ್ ಬೇಕಾಗಿಲ್ಲ. ಸ್ನೇಹದ ಕಾಣಿಕೆ ಅಂತ ಈ ಕ್ಯಾಮ್ರಾ ಕೊಟ್ಟು ಬದ್ಲಿಗೆ ನನ್ ಗಂಡನ್ ಕಾಲನ್ನೇ ಕಳ್ಕೊಂಡ್ಬಿಟ್ಟಿಯಲ್ಲ, ಇದು ನಿನಗ್ ನ್ಯಾಯನಾ? ಐ ಆಮ್ ವೆರಿ ಸಾರಿ ರಜನಿ. ಆ ಕ್ಯಾಸೆಟ್ ನಿಂದ ಆಪತ್ತಿದೆ, ಅದನ್ನ ಸುತ್ತಾಕ್ಬಿಡು ಅಂತ ಮೋಹನ್ ನಾನು ಎಷ್ಟೋ ಸಾರಿ ಹೇಳಿದ್ದೆ. ಆದ್ರೆ ಅವನ ಮಾತು ಕೇಳಲಿಲ್ಲ. ಹೀಗ್ ಹೇಳೋಕ್ ನಿನಗ್ ನಾಚಿಕೆ ಆಗೋಲ್ಲ? ನಿನ್ನ ಅಂಕಲ್ ಮೇಲೆ ಬಂದಿರೋ ಸುಳ್ಳು ಅಪಾದನೆನ ತಪ್ಸೋಕೆ ಅಂತ ಇದ್ದ ಕ್ಯಾಸೆಟ್ ನ ಸುಟ್ಟು ಬಿಡು ಅಂತ ಹೇಳೋಕೆ ನಿನಗ್ ನಾಲ್ಗೆ ಹೇಗ್ ಬಂತು? ಅಷ್ಟೇ ಅಲ್ಲ, ನನ್ ಗಂಡನ್ ಹತ್ರ ಕ್ಯಾಸೆಟ್ ಇದೆ ಅಂತ ಆ ಕೊಲೆಗಾರರ ಹತ್ರ ಹೇಳೋಕೆ ನಿನಗ್ ಮನಸ್ಸಾದ್ರೂ ಹೇಗ್ ಬಂತು? ನಾನೇ ತಿಳಿಸ್ದೆ ಅಂತ ನಿಂಗೆ ಹೇಗ್ ಗೊತ್ತು? ಆ ಕ್ಯಾಸೆಟ್ ಬಗ್ಗೆ ನನಗೆ, ನನ್ ಗಂಡನ್ಗೆ, ನಿನಗ್ ಮಾತ್ರ ಗೊತ್ತು. ನನ್ ಮಾವನ್ ಕಾಪಾಡೋಕೆ ಅಂತ ನಾನ್ ಇಟ್ಟಿದ್ದ ಕ್ಯಾಸೆಟ್ ಬಗ್ಗೆ ಹೇಳಿ ನನ್ ಗಂಡನ್ ಕಾಲ್ ಬಲಿ ತಗೊಂಡಿದ್ದೆ ನೀನು. ಅಂಕಲ್ ನನ್ ತಂದೆ ಸಮಾನ, ಮೋಹನ್ ನನ್ನ ಅಣ್ಣನ್ ಹಾಗೆ ಶ್ರೀರಾಮಚಂದ್ರ, ಅವನ್ ಹೆಂಡತಿ ನೀನು ಸೀತಾ ಮಾತೆ, ಈ ಮನೆಗೆ ನಾನೇ ಲಕ್ಷ್ಮಣ ಅಂತ ಹಾಗೆಲ್ಲ ಹೇಳಿದ್ಯಲ್ಲ, ಅದೆಲ್ಲ ಇವತ್ತೆಲ್ಲ ಹೋಯ್ತು. ನನ್ ಕರುಳಿನ ಕುಡಿ ಹೊಲ್ಕಿ ನನ್ ಹೆಂಡತನಕ್ಕೆ ಅವಮಾನ ಮಾಡಿ ನೆನೆಸ್ಕೊಳಕ್ಕೂ ಆಗದೆ ಇರೋ ಎಷ್ಟೋ ಕೊಲೆಗಳನ್ನ ಮಾಡಿರೋ ಆ 3 ಜನ ಚಂಡಾಲ್ರು ನಂಗಿಂತ ನಿಂಗೆ ಹೆಚ್ಚಾಗ್ಬಿಟ್ರ? ಏನಂದ್ರೆ ನಿಮ್ ಬಗ್ಗೆ ನಾನು ಎಷ್ಟೋ ಹೆಮ್ಮೆ ಪಡ್ತಾ ಇದ್ದೆ. ಆದ್ರೆ ನೀವಿಂತ ನೀಚ್ ಕೆಲಸ ಮಾಡಿ ಎಷ್ಟು ಕೆಟ್ಟದಾಗ ನಡ್ಕೋತೀರಾ ಅಂತ ನಾನ್ ಕನ್ಸಲ್ಲೂ ಎಣಿಸಿರ್ಲಿಲ್ಲ. ನಾನೆಂತವನು ಅಂತ ಅವಳಿಗೆ ಮಾತ್ರ ಅಲ್ಲ, ನಿನಗೂ ಗೊತ್ತಾಯ್ತಲ್ಲ. ನಡಿ ಅವಳಿಗೆ. ಐ ಆಮ್ ವೆರಿ ಸಾರಿ. ನಿನ್ ಗಂಡನ ಹತ್ರ ಹೀಗೆಲ್ಲ ಮಾತಾಡ್ತಾ ಇರೋದಕ್ಕೆ ನನ್ನ ಕ್ಷಮಿಸ್ಬಿಡು. ಮಿಸ್ಟರ್ ಲಕ್ಷ್ಮಣ್, ಟೇಪ್ ಸುಟ್ಟು ಬಿಟ್ಟ ತಕ್ಷಣಕ್ಕೆ ನಿನ್ ಫ್ರೆಂಡ್ಸ್ ನ ನೀನು ಕಾಪಾಡ್ದೆ ಅಂತ ತಿಳ್ಕೊಬೇಡ.
ಆ ಕೊಲೆನ ಕಣ್ಣಾರೆ ಕಂಡ ನಾನು ನನ್ ಫ್ರೆಂಡ್ ಗೀತಾ ಇಬ್ರು ಇನ್ನೂ ಜೀವಂತವಾಗಿದ್ದೀವಿ. ಬಿ ಕೇರ್ಫುಲ್. ತಿಳ್ಕೊಳಕ್ಕಾಗಲ್ಲಮ್ಮ. ಎಂಥ ಕೇಸ್ನಾದ್ರೂ ತಗೊಂಡ್ ಗೆಲ್ಲೋ ನೀವು ಯಾಕೆ ಸರ್ ಹೀಗಂತೀರಾ? ನಿಮ್ಗೆ ಅರ್ಥ ಆಗಲ್ಲಮ್ಮ. ನ್ಯಾಯಕ್ಕೂ ಮೀರಿದಂತ ಅಧಿಕಾರ ಅನ್ನೋ ಒಂದು ಶಕ್ತಿ ಇದೆ. ಆ ಶಕ್ತಿ ಮುಂದೆ ಯಾರ ಕೈನಲ್ಲೂ ಏನೂ ಆಗಲ್ಲ. ಅಂತ ಶಕ್ತಿ ಮುಂದೆ ಸತ್ಯನೂ ಸಾಯುತ್ತೆ, ಸಾಮರ್ಥ್ಯನೂ ಸಾಯುತ್ತೆ. 3,000 ಜನ ವಿರೋಧಿಗಳ ಎದುರುಗಡೆ ನಿಂತು ವಾದ ಮಾಡಿ ಜಯಿಸಬಲ್ಲೆ. ಆದ್ರೆ ಈ 3 ಜನ ದೊಡ್ಡ ಮನುಷ್ಯರಿದ್ದಾರಲ್ಲ, ಅವ್ರ ಎದುರುಗಡೆ ಜಯಿಸೋದಕ್ಕೆ ನನ್ ಕೈಂದೂ ಆಗಲ್ಲ, ಯಾವ ಲಾಯರ್ ಕೈಂದೂ ಆಗಲ್ಲ. ನೀವು ಮನ್ಸ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲಮ್ಮ. ನೀವಿಂತ ಕೇಸ್ಗೆಲ್ಲ ಹೋಗಿ ಕೋರ್ಟ್ ಮುಂದೆ ಜಡ್ಜ್ ಮುಂದೆ ನಿಂತ್ಕೊಂಡು ಪ್ರಯತ್ನ ಪಡೋ ಬದಲು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗಿಯೋದು ಒಳ್ಳೇದು. ಹೊಸ ಮದುವೆ ಆಗಿದ್ದೀನಿ. ಇಂತ ಸಿಕ್ಕಾಗಿರೋ ಕೇಸ್ನ ಕೈಗೆ ತಗೊಂಡು ಆ 3 ಜನ ಹುಡುಗಿಗಳ ಕೈಲೂ ಸಿಕ್ಕಾಕೊಂಡು ನಿನ್ ಗಂಡನ್ ಕಾಲ್ ಕಳ್ಕೊಂಡಂಗೆ ನನ್ ಕಾಲ್ನು ಕಳ್ಕೊಂಡ್ರೆ ನಾನು ನನ್ನ ಹೆಂಡತಿ ಇಬ್ರು ಸೇರ್ಕೊಂಡು ಇದೇ ತೆರಿಕೋಟ್ನ ಫುಟ್ಪಾತ್ ಅಲ್ಲಿ ಹಾಕೊಂಡು ಅಂಬೋ ಅಂತ ಕುತ್ಕೋಬೇಕಾಗುತ್ತಮ್ಮ. ರಜನಿ, ಈ ತರ ಭಯ ಪಡೋ ಲಾಯರ್ಗೆ ಹೇಳೋದಕ್ಕಿಂತ ನೇರವಾಗಿ ಕೋರ್ಟ್ಗೆ ಹೋಗಿ ನಾವೇ ವಾದ ಮಾಡೋಣ. ಹಾ, ಕರೆಕ್ಟ್. ದಯವಿಟ್ಟು ನೀವು ಹಾಗೆ ಮಾಡ್ಬಿಡಿ. ನೀವು ಹಾಗೆ ಮಾಡಿದ್ದೆ ಆದ್ರೆ ನಾವು ದಂಪತಿ ಸಮೇತ ಧರ್ಮಸ್ಥಳದ ಮಂಜುನಾಥ್ನಲ್ಲಿ ಹೋಗಿ ಮುಡಿ ಕೊಟ್ಟು ಬರ್ತೀವಮ್ಮ. ಹೋಗಿದ್ ಬನ್ರಮ್ಮ. ನೋಡು, ನೀನು ಒಬ್ಬ ಲಾಯರ. ನಡಿ ಹೋಗೋಣ. ಯಾರಾದ್ರೂ ಬಂದು ಕೇಳಿದ್ರೆ ಇವಳೇನ್ ಏನಾಕೊಂಡು ಸತ್ಲು ಅಂತ ಹೇಳ್ಬೇಕು. ಇಲ್ಲಿ ನಡೆದಿದ್ದನ್ನೆಲ್ಲಾರು ಬಾಯ್ಬಿಟ್ರೋ ನಿಮಗೂ ಇದೇ ಗತಿ ಬರುತ್ತೆ. ಹುಷಾರ್. ಏ ರಜನಿ, ಅವ ಜೈಲಿನಲ್ಲಿ ಕಂಬಿ ಅಣಿಸ್ತಿದ್ದಾನೆ. ನಿನ್ ಗಂಡ ಕಾಲ್ ಕಳ್ಕೊಂಡು ಕುಂಟಾದ. ಇದೆಲ್ಲ ಹಳೆ ವಿಷಯ. ಈಗ ಹೊಸ ವಿಷಯ ಹೇಳ್ತೀನಿ ಕೇಳು. ನಿನ್ನ ಫ್ರೆಂಡು ಐ ವಿಟ್ನೆಸ್ ಗೀತಾನ ನೇಣಿಗೆ ಹಾಕಿ ಸ್ವರ್ಗಕ್ಕೆ ಕಳಿಸ್ಬಿಟ್ಟೆ. ನಿನ್ನನ್ ಯಾಕೆ ಉಳಿಸಿದ್ದೀನಿ ಗೊತ್ತಾ? ಆ ಹೊತ್ತು ನೀನ್ ನಮ್ಮ 3 ಜನಕ್ಕೂ ಕೊಟ್ಟ ಸುಖದ ಋಣಕ್ಕೋಸ್ಕರ. ನಿನ್ನಷ್ಟಕ್ಕೆ ನೀನು ಬಾಯ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದ್ರೆ ಇವರಾನ ಅನ್ಯಾಯ ಅಕ್ರಮಗಳನ್ನ ಬಹಿರಂಗಪಡಿಸಬೇಕಾದ ಒಬ್ಬ ಸರ್ಕಾರಿ ವಕೀಲರು ತಮ್ಮ ಜಾಣತನವನ್ನು ಉಪಯೋಗಿಸಿ ವಾದ ಮಾಡೋದ್ ಕಂಡು ನಂಗೆ ಆಶ್ಚರ್ಯ ಆಗ್ತಿಲ್ಲ. ಯಾಕೆಂದ್ರೆ ಅವರು ತಮ್ಮ ಮಗನನ್ನ ಉಳಿಸೋದಕ್ಕೋಸ್ಕರ ಸುಳ್ಳು ಅನ್ನೋ ಹಕ್ಕಿನ ನ್ಯಾಯಾಲಯದಲ್ಲಿ ಹಾರಾಡಿಸ್ತಾ ಇದ್ದಾರೆ. ಐ ಅಬ್ಜೆಕ್ಟ್ ಯುವರ್ ಆನರ್. ಮುಚ್ಚುಮರೆ ಇಲ್ದೇನೆ ಎಲ್ಲರಿಗೂ ಅರ್ಥವಾಗುವ ಹಾಗೆ ಹೇಳ್ಬೇಕು. ಎಲ್ಲರಿಗೂ ಅರ್ಥ ಆಗೋ ಹಾಗೆ ಹೇಳ್ತೀನಿ ಇವರಾನ. ಲಾಯರ್ ಕೃಷ್ಣಮೂರ್ತಿ ಅವ್ರನ್ನ ಕೊಲೆ ಮಾಡಿರೋದು ಒಬ್ರಲ್ಲ, 3 ಜನ. ಆ 3 ಜನ ಮತ್ಯಾರು ಅಲ್ಲ, ಜಗ್ಗು, ಜಗದೀಶ್, ಕಿಟ್ಟಿ. ಈ 3 ಜನಕ್ಕೂ ಅವ್ರ ತಂದೆ ತಾಯಿಗಳು ಸರಿಯಾಗಿ ಬುದ್ಧಿ ಕಲ್ಸಿದ್ದಿದ್ರೆ ಇವತ್ತಿನ ದಿವಸ ಅವರು ಸಮಾಜದಲ್ಲಿ ಕಳ್ತನ, ಕೊಲೆ, ಅತ್ಯಾಚಾರ ಮಾಡ್ತಾ ಇರ್ಲಿಲ್ಲ ಇವರಾನ. ನನ್ನಂಥ ಅಬಲೆ ಹೆಣ್ಣುಗಳು ಶೀಲ ಮಾತ್ರ ಅಲ್ಲ, ಕರುಳ ಕುಡಿನೂ ಕಳ್ಕೊಂಡು ಗಂಡನ ಕಾಲನ್ನು ಕಳ್ಕೊಳ್ಬೇಕಾದ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಈ ನ್ಯಾಯ ದೇಗುಲದಲ್ಲಿ ಇಷ್ಟು ಜನರ ಎದುರುಗಡೆ ನಿಮಗೆ ಹೇಳ್ಬೇಕಾದಂತ ಸ್ಥಿತಿ ನನಗ್ ಬಂದಿರೋದನ್ನ ಸಂಕಟದಿಂದ ಹೇಳ್ತಾ ಇದ್ದೀನಿ ಇವರನ್ನ. ಈ ವಿಚಾರಣೆ ಮುಂದಿನ ತಿಂಗಳು 20ನೇ ತಾರೀಕಿಗೆ ಮುಂದೂಡಲಾಗಿದೆ. ಯುವರ್ ಆನರ್, ಜಗ್ಗು, ಜಗದೀಶ್, ಕಿಟ್ಟಿ ಈ 3 ಜನನು ಲಾಯರ್ ಕೃಷ್ಣಮೂರ್ತಿ ಕೊಲೆಯ ದಿವಸ ಊರಿನಲ್ಲಿ ಇರಲಿಲ್ಲ, ಡೆಲ್ಲಿಲಿದ್ರು. ಅದಕ್ಕೆ ಆಧಾರ ಈ ಫ್ಲೈಟ್ ಟಿಕೆಟ್ಸ್. ಇಂಥದ್ದೇ ಹೋಟೆಲ್ ಇದ್ರು ಅನ್ನೋದಕ್ಕೆ ಹೋಟೆಲ್ ಬಿಲ್ಸ್ ಮತ್ತು ಇತರೆ. ತಾವಿದನ್ನು ಪರಿಶೀಲಿಸಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ. ಯುವರ್ ಆನರ್, ಶ್ರೀಮತಿ ರಜನಿ ಬೇರೆ ಯಾರೂ ಅಲ್ಲ, ಅಪರಾಧಿ ಸ್ಥಾನದಲ್ಲಿ ವೀರಪ್ಪ ನಾಯಕರ ಸೊಸೆ. ಕೊಲೆಗಾರರ ತನ್ನ ಮಾವನ್ನ ಉಳಿಸೋದಕ್ಕೋಸ್ಕರ ಸುಳ್ಳಿನ ಕಂತೆನೆ ಹೊತ್ತಂದು ವಾದ ಮಾಡ್ತಿದ್ದಾರೆ. ಶ್ರೀ ರಜನಿಯವರ ಶೀಲಹರಣ ಆಗಿದ್ದಕ್ಕಾಗ್ಲಿ, ಆಕೆ ಗರ್ಭಿಣಿ ಆಗಿದ್ರು ಅನ್ನೋದಕ್ಕಾಗ್ಲಿ ಯಾವುದೇ ವಿಧವಾದ ಆಧಾರವೂ ಇಲ್ಲ. ಯುವರ್ ಆನರ್, ಶ್ರೀಮತಿ ರಜನಿಯವರ ಪತಿ ಮಿಸ್ಟರ್ ಮೋಹನ್ ಮೋಟಾರ್ ಬೈಕ್ ಆಕ್ಸಿಡೆಂಟ್ ನಲ್ಲಿ ಕಾಲ್ ಕಳ್ಕೊಂಡಿದ್ದೀನಿ ಅಂತ ಪೊಲೀಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದಿಸ್ ಇಸ್ ದಿ ಕಾಪಿ ಆಫ್ ದಿ ಸ್ಟೇಟ್ಮೆಂಟ್. ಇವುಗಳೆಲ್ಲದರ ಆಧಾರದ ಮೇಲೆ ಲಾಯರ್ ಕೃಷ್ಣಮೂರ್ತಿ ಅವರ ಕೊಲೆಗೂ ಶ್ರೀಮತಿ ರಜನಿಯವರು ಹೇಳ್ತಿರೋ ಕಥೆಗೂ ಯಾವುದೇ ವಿಧವಾದ ಸಂಬಂಧ ಇಲ್ಲ ಅಂತ ಸ್ಪಷ್ಟವಾಗಿದೆ. ಹಾಡು ಹಗಲಿನಲ್ಲೇ ನ್ಯಾಯಕ್ಕಾಗಿ ಹೋರಾಡುವ ಒಬ್ಬ ನ್ಯಾಯವಾದಿಯನ್ನು ಕೊಲೆ ಮಾಡಿ ದೊಡ್ಡ ಮನುಷ್ಯ ಅನ್ನೋ ಹೆಸರಿನಲ್ಲಿ ಮರೆಯಾಗಿರೋ ಈ ಗೋಮುಖ ವ್ಯಾಘ್ರ ವೀರಪ್ಪ ನಾಯಕರಿಗೆ ಮರಣ 2 ದಂಡನೆ ವಿಧಿಸಬೇಕು ಅಂತ ಪ್ರಾರ್ಥಿಸ್ತೇನೆ. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ಶ್ರೀಮತಿ ರಜನಿಯವರ ಪತಿ ಮಿಸ್ಟರ್ ಮೋಹನ್ ಮೋಟಾರ್ ವೆಹಿಕಲ್ ಆಕ್ಸಿಡೆಂಟ್ ನಲ್ಲಿ ಕಾಲ್ ಕಳ್ಕೊಂಡಿದ್ದೀನಿ ಅಂತ ಪೊಲೀಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದಿಸ್ ಇಸ್ ದಿ ಕಾಪಿ ಆಫ್ ದಿ ಸ್ಟೇಟ್ಮೆಂಟ್. ಇವುಗಳೆಲ್ಲದರ ಆಧಾರದ ಮೇಲೆ ಲಾಯರ್ ಕೃಷ್ಣಮೂರ್ತಿ ಅವರ ಕೊಲೆಗೂ ಶ್ರೀಮತಿ ರಜನಿಯವರು ಹೇಳ್ತಿರೋ ಕಥೆಗೂ ಯಾವುದೇ ವಿಧವಾದ ಸಂಬಂಧ ಇಲ್ಲ ಅಂತ ಸ್ಪಷ್ಟವಾಗಿದೆ. ಹಾಡು ಹಗಲಿನಲ್ಲೇ ನ್ಯಾಯಕ್ಕಾಗಿ ಹೋರಾಡುವ ಒಬ್ಬ ನ್ಯಾಯವಾದಿಯನ್ನು ಕೊಲೆ ಮಾಡಿ ದೊಡ್ಡ ಮನುಷ್ಯ ಅನ್ನೋ ಹೆಸರಿನಲ್ಲಿ ಮರೆಯಾಗಿರೋ ಈ ಗೋಮುಖ ವ್ಯಾಘ್ರ ವೀರಪ್ಪ ನಾಯಕರಿಗೆ ಮರಣ 2 ವಿಧಿಸಬೇಕು ಅಂತ ಪ್ರಾರ್ಥಿಸ್ತೇನೆ.
ಕೊಲೆಯಾದ ದಿನ ವೀರಪ್ಪ ನಾಯಕರು ಲಾಯರ್ ಕೃಷ್ಣಮೂರ್ತಿಯವರನ್ನು ಭೇಟಿ ಮಾಡಿದ್ದನ್ನು ನೋಡಿದವರ ಸಾಕ್ಷಿಗಳಿಂದ ತಿಳಿದು ಬಂದಿದೆ. ಕೊಲೆಯಾದ ಜಾಗದಲ್ಲಿ ಅವರ ಪಾಕೆಟ್ ವಾಚ್ ದೊರೆತಿದ್ದು ಅದರ ಮೇಲೆ ಅವರ ಕೈ ಬೆರಳುಗಳ ಗುರುತಿರುವುದನ್ನು ಬೆರಳಚ್ಚು ತಜ್ಞರು ಗುರುತಿಸಿದ್ದಾರೆ. ಮೇಲಾಗಿ ಇದುವರೆಗೆ ನಡೆದ ವಾದ ಪ್ರತಿವಾದಗಳಿಂದಲೂ ಲಾಯರ್ ಕೃಷ್ಣಮೂರ್ತಿಯವರನ್ನು ವೀರಪ್ಪ ನಾಯಕರೇ ಕೊಲೆ ಮಾಡಿರುವುದಾಗಿ ಸಾಬೀತಾಗಿದೆ. ಆದ್ದರಿಂದ ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ ನಂಬರ್ 302 ಪ್ರಕಾರ ಅಪರಾಧಿ ವೀರಪ್ಪ ನಾಯಕರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಹಲೋ, ನಾನು ಅಷ್ಟು ಸಾಮರ್ಥ್ಯವಾಗಿ ಮಾತನಾಡಿ ಆ ಡಿಫೆನ್ಸ್ ಲಾಯರ್ನ ವಾದದಲ್ಲಿ ಸೋಲಿಸ್ಲಿಲ್ಲ ಅಂದಿದ್ರೆ ಆ ವೀರಪ್ಪ ನಾಯಕನಿಗೆ ಜೀವಾವಧಿ ಶಿಕ್ಷೆ ಆಗ್ತಿತ್ತೇನ? ಅಲ್ರೋ, ನಿಮ್ಮಿಬ್ಬರ ಮೇಲೆ ನಾನು ಒಬ್ಬ ಇದೆ ಅನ್ನೋದು ಮರ್ತು ಬಿಟ್ರೇನ್ರೋ? ನೆವರ್ ನೆವರ್. ಕಾಶಿನಾಥ್, ಗೋಪಿನಾಥ್, ರಾಮನಾಥ್ ಈ 3 ಜನದ ಮೇಲೆ ಈ ಪ್ರಪಂಚ ನಿಂತಿದೆ ಕಣ್ರೋ. ಯಾಕೆ ಗೊತ್ತಾ? ನೀನ್ ಜಡ್ಜ್, ಅವನು ಪಬ್ಲಿಕ್ ಪ್ರಾಸಿಕ್ಯೂಟರ್, ನಾನು ಪೊಲೀಸ್ ಆಫೀಸರ್. ಎಸ್, ಜಸ್ಟಿಸ್ ಕಾಶಿನಾಥ್ ಹಿಯರ್. ಜಸ್ಟಿಸ್ ಕಾಶಿನಾಥ್, ನಿನ್ನ ಮಗನ್ನ ಕಾಪಾಡೋಕ್ಕೋಸ್ಕರ ನೀನು ನ್ಯಾಯಾಧೀಶನಾಗಿರೋ ನ್ಯಾಯಾಲಯದಲ್ಲಿ ಸಾಕ್ಷಿನ ಮುಚ್ಚಿಟ್ಟು ನಿರಪರಾಧಿಗೆ ಶಿಕ್ಷೆ ಕೊಟ್ಟು ನ್ಯಾಯಕ್ಕೆ ಮೋಸ ಮಾಡಬಹುದು, ಸಮಾಜ ದ್ರೋಹ ಬಗೆಯಬಹುದು. ಆದ್ರೆ ನನ್ನ ನ್ಯಾಯಾಲಯದಲ್ಲಿ ನಾನ್ ಕೊಡೋ ತೀರ್ಪಿನಿಂದ ನಿನ್ನ ಮಗ ತಪ್ಪಿಸ್ಕೊಳ್ಳೋಕ್ ಸಾಧ್ಯನೇ ಇಲ್ಲ ಮಿಸ್ಟರ್ ಕಾಶಿನಾಥ್. ಕಣ್ಣಿನಲ್ಲೇ ನನ್ನ ಕಾಡದೆ, ಅಂದದಲ್ಲೇ ನನ್ನ ಕೊಲ್ಲದೆ, ಪ್ರೀತಿಯ ತೋರಿಸಿ ನನ್ನ ಸೆ ಪೂರೈಸು, ನನ್ನನ್ನು ಸಂತೈಸು. ನಿನ್ನ ನುಡಿಯ ಕೇಳಿ ನನ್ನ ಮನವು ಹೂವಾಗಿ ಹೋಯ್ತು, ನಿನ್ನ ಸನ್ನಿಹ ಸೇರಿ ಈಗ ಇರುಳೇ ಬಂದಂತೆ ಆಯ್ತು. ತೋರಿಸಿ ನನ್ನ ಸೆ ಪೂರೈಸು, ನನ್ನನ್ನು ಸಂತೈಸು. ಉರಿವ ದೀಪ ಕಂಡು ಹಾರಿ ಬರುವ ಪತಂಗದಂತೆ
ಸುಧಾರಿಸು ಕರೆದಲ್ಲಿ ನಾ ಬರುವೆ ಪ್ರಾಣವನ್ನೇ ಕೊಡುವೆ ಕಣ್ಣಿನಲ್ಲೇ ನನ್ನ ಕಾಡದೆ ಅಂದದಲ್ಲೇ ನನ್ನ ಕೊಲ್ಲದೆ ಕಾಲವು ಬಂದಿತ್ತು ಪೂರೈಸಿ ಹೋಗೋಣ ಎಂದೇನೆ ಬಂದಿತ್ತು Come on. First drink, then. Drink it. ನೀನು You have it. Come on. Come on. Bloody idiot. ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಹಿಯರ್. ಲಕ್ಷ್ಮಣ್, ನಿನ್ನ 3 ಜನ ಪ್ರಾಣ ಸ್ನೇಹಿತರಲ್ಲಿ ಒಬ್ಬನಾಗಿರೋ ಕಿಟ್ಟಿನ ನಾನ್ ಬಲಿ ತಗೊಂಡಿದ್ದೀನಿ. ನಾನ್ ಯಾರು ಅಂತ ಕಂಡುಹಿಡಿಬೇಕಾದವನು ನೀನು. ಹಲೋ, ಯಾರು ಮಾತಾಡ್ತಿರೋದು? ಎಲ್ಲಿಂದ? ನಿನ್ ಇನ್ಸ್ಪೆಕ್ಟರ್ ಗಿರಿಗೆ ನನ್ ಸವಾಲ್. ಕಿಟ್ಟಿ ಹೆಣ ಪ್ಯಾಲೇಸ್ ಬಾರ್ ಹತ್ರ ಬಿದ್ದಿದೆ, ಹೋಗ್ ನೋಡು. ಹಲೋ ಹಲೋ, ಕಾನ್ಸ್ಟೇಬಲ್ ನೀವಿಬ್ರು ಇಲ್ಲೇ ಇರಿ. ಯೋ, ಗೆಟ್ ದ ಡಾಗ್, ಕಮ್ ಆನ್. ಕೊಲೆಗಾರರು ತುಂಬಾ ಬುದ್ಧಿವಂತರು. ಏನೇ ಆದ್ರೂ ನಮ್ಮ ಕೈಯಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಹಲೋ ಡಾಕ್ಟರ್. ಹಲೋ ಸರ್. ಎಕ್ಸ್ಕ್ಯೂಸ್ ಮಿ ಸಿಸ್ಟರ್, ನಿನ್ನೆ ರಾತ್ರಿ ರಜನಿ ಮನೆಗೆ ಎಷ್ಟೊತ್ತು ಹೋದ್ರು? ನಿನ್ನೆ ರಾತ್ರಿ ಪೂರ್ತಿ ಇಲ್ಲೇ ಇದ್ರಲ್ಲ, ಮನೆಗೆ ಹೋಗ್ಲಿಲ್ಲ. ನರಸಿಂಹ, 100 ರೂಪಾಯಿ ಕೊಡು. ಥ್ಯಾಂಕ್ ಯು ವೆರಿ ಮಚ್. ಬರ್ತೀನಮ್ಮ. ಯಾಕೆ ಹೊಳ್ತೀಯ? ರೈಲ್ವೆ ಸ್ಟೇಷನ್ಗೆ ಹೋಗಿದೀಯಾ? ಪೊಲೀಸ್ ಸ್ಟೇಷನ್ ಮೆಟ್ಲು ಇಂತ ದೊಡ್ಡ ಹಿಲ್ ಸ್ಟೇಷನ್ ಕರ್ಕ ಬಂದಿದ್ದೀನಿ. ಜಾಲಿಯಾಗಿರಮ್ಮ. ನಮ್ ಫ್ರೆಂಡ್ ಜಗದೀಶನು ನಮ್ ಜೊತೆ ಇದ್ದಿದ್ರೆ ಎಷ್ಟು ಮಜವಾಗಿರ್ತಿತ್ತೋ ಗುರು. ಹೌದು, ಚೆನ್ನಾಗಿರ್ತಿತ್ತು. ಅವತ್ತೇ ಆ ರಜನಿನ ಮುಗಿಸ್ಬಿಡೋಣ ಅಂತ ನೀವು ಅವಳನ್ನ ಬಿಟ್ಬಿಟ್ರಿ. ಇವತ್ತು ಅವಳೇ ನಮ್ಮನ್ನು ಮುಗಿಸಕ್ ಪ್ಲಾನ್ ಮಾಡ್ತಿದ್ದಾಳೆ. ಇವತ್ತು ಏನ್ ಪ್ರಯೋಜನ? ರಿಲ್ಯಾಕ್ಸ್. ಒಂದ್ 10 ದಿವಸ ಇಲ್ಲಿ ರೆಸ್ಟ್ ತಗೊಂಡ್ಬಿಟ್ಟು ಬೆಂಗಳೂರಿಗೆ ಹೋದ ತಕ್ಷಣ ಅವಳಿ ಒಂದು ಗತಿ ಕಾಣಿಸೋಣ. ಡೋಂಟ್ ವರಿ, ಯು ಹ್ಯಾವ್ ಇಟ್. ಎಸ್ ಮೇಡಮ್. ಒಂದ್ ಲಿಂಕ ಪ್ಲೀಸ್. ಓಕೆ ಮೇಡಮ್. Cigarette? No thanks. Please sit. Thanks. You are from?
ಅಮೆರಿಕಾ. ಅಮೆರಿಕಾ. ಓ, ಯುವರ್ ಇಯರ್ಸ್ ಇಸ್ ವೆರಿ ಬ್ಯೂಟಿಫುಲ್ ಮೇಡಮ್, ವೆರಿ ಬ್ಯೂಟಿಫುಲ್. ಯಾ, ವಂಡರ್ಫುಲ್ ಲೊಕೇಶನ್. ಡು ಯು ನೋ ಬೋಟಿಂಗ್? ಐ ಆಮ್ ಎಕ್ಸ್ಪರ್ಟ್. ಗುರು I have my own boat. No problem. Shall we go tomorrow morning? ಓ, ಮಾರ್ನಿಂಗ್. Yeah. ಅಧಿಕಾರ ಅಂತಸ್ತು ಏನಿದ್ರೆ ಏನು, ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಕೊಳಕ್ ಆಗ್ಲಿಲ್ವಲ್ಲ. ಸಮಾಧಾನ ತಂದು. ಹಲೋ, IGP ಹಿಯರ್. ಮಿಸ್ಟರ್ ರಾಮನಾಥ್, ಕಾನೂನಿನ ಕಪಿಮುಷ್ಟಿಯಿಂದ ನಿಮ್ ಮಗ ತಪ್ಪಿಸ್ಕೊಂಡ ಅಂತ ತಿಳ್ಕೊಂಡಿದ್ದೀರಲ್ಲ? ನನ್ನ ಸೇಡಿನ ಕಿಡಿಗೆ ಮೊದಲನೇ ಬಲಿ ಕಿಟ್ಟಿ, ಎರಡನೇ ಬಲಿ ಜಗದೀಶ್, ಈಗ ನಿಮ್ ಮಗ ಜಗ್ಗು ಸರ್ದಿ. ನಾನ್ಸೆನ್ಸ್. ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಗೊತ್ತಾ? ಇನ್ಸ್ಪೆಕ್ಟರ್ ಜನರಲ್ ಪೊಲೀಸ್ ಹತ್ರ. ನಿನ್ನಂತ ಬೆದರಿಕೆ ಹಾಕೋ ಕುರಿಗಳನ್ನ ನನ್ನ ಸರ್ವಿಸ್ ಅಲ್ಲಿ ಬಹಳ ಜನ ನೋಡಿದ್ದೀನಿ. ನೀನ್ ಯಾರು ಏನು ಅಂತ ತಿಳಿದು 1 ಗಂಟೆ ಒಳಗೆ ನಿನ್ ಕೈ ಕೋಳ ಹಾಕಿಸ್ಲಿಲ್ಲ, ನನ್ನ ಹೆಸರು IGP ರಾಮನಾಥೇ ಅಲ್ಲ. ದಿಸ್ ಇಸ್ ಚಾಲೆಂಜ್. ಚಾಲೆಂಜ್ ಚಾಲೆಂಜ್. ನೀವು ನನ್ನ ಕೈಗೆ ಬೇಡಿ ಹಾಕ್ತಿರೋ ಇಲ್ಲ ನಾನ್ ನಿಮ್ ಕೈಗೆ ಬೇಡಿ ಹಾಕ್ತೀನಿ. ನಿಮ್ಮ ಮಗನ್ನ ನಾನ್ ಬಲಿ ತಗೋತೀನೋ ಇಲ್ವೋ ಅಂತ ನೋಡ್ತಾ ಇರಿ. See you, ಬಾಬಾ. See you. Bye bye. ಹಲೋ ಹಲೋ ಹಲೋ. ಹಲೋ ಕಂಟ್ರೋಲ್, ನನಗೆ ಒಂದು ಕಾಲ್ ಬಂತು. ಅದೆಲ್ಲಿಂದ ಯಾರ್ದು ಅಂತ ಈಗಲೇ ಇನ್ಫಾರ್ಮ್ ಮಾಡಿ. ಲಕ್ಷ್ಮಣ್. ಎಸ್ ಸರ್. ನನಗೆ ಈಗ ಒಂದು ಥ್ರೆಟ್ನಿಂಗ್ ಕಾಲ್ ಬಂತು. ನನ್ನ ಮಗನ್ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಾರೆ. ಹಲೋ, ಪಬ್ಲಿಕ್ ಬೂತಿಂದಲ್ಲ. ಆರ್ ಯು ಶೂರ್ ಅಬೌಟ್ ಇಟ್? ಸರ್, ಆ ಫೋನ್ ಹೆಣ್ಣಿಂದ ಗಂಡಿಂದ ಸರ್? ಹೆಣ್ಣು. ಹಾಗಾದ್ರೆ ಆ ಕಾಲ್ ರಜನಿದೇ ಇರಬೇಕು. ರಜನಿ? ಅವಳು ಯಾರಾದ್ರೂ ಸರಿ, ಈಗಲೇ ಹೋಗಿ ಅವಳನ್ನ ಅರೆಸ್ಟ್ ಮಾಡಿ ಇಮಿಡಿಯೇಟ್ಲಿ. ಓಕೆ ಸರ್. ರಜನಿ, ರಜನಿ. ಹಲೋ ಇನ್ಸ್ಪೆಕ್ಟರ್, ವೆಲ್ಕಮ್. ನೀನ್ ಬರ್ತೀಯಾ ಅಂತ ನಾನು ಎದುರು ನೋಡ್ತಾನೆ ಇದ್ದೆ. ಗಂಡ ಕಾಲ್ ಕಳ್ಕೊಂಡು ಆಸ್ಪತ್ರೆಯಲ್ಲಿದ್ದಾರೆ, ಮಾವ ಜೈಲ್ನಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಒಂಟಿಯಾಗಿರೋ ಹೆಣ್ ಹತ್ರ ಇಬ್ಬರು ಮಾತ್ರ ಬಂದ್ ತೊಂದರೆ ಕೊಡ್ತಾರೆ. ಒಬ್ಬ ಪೋಲಿ, ಇನ್ನೊಬ್ಬ ನೀನೇ ಅರ್ಥ ಮಾಡ್ಕೊ. ನಾನೀಗ ನಿನಗೆ ತೊಂದರೆ ಕೊಡಕ್ ಬರ್ಲಿಲ್ಲ. ನನಗ್ ಗೊತ್ತು. ನನ್ನನ್ನ ನಿನ್ ಮನೆಗೆ ಊಟಕ್ಕೆ ಅಂತ ಕರ್ಕೊಂಡು ಹೋಗೋದಕ್ಕೆ ನೀನ್ ಬಂದಿಲ್ಲ. ನನ್ ಕೈಗೆ ಬೇಡಿ ತೋರ್ಸೋದಕ್ಕೋಸ್ಕರ ಬಂದಿದೀಯ. ರಜನಿ, ಮುನ್ನೆಚ್ಚರಿಕೆಯಾಗಿ ನಾನ್ ತೆಗೆದಿಟ್ಟಿರೋ ನಿರೀಕ್ಷಣಾ ಜಾಮೀನು ತಗೋ. ಆಶ್ಚರ್ಯ ಆಯ್ತಾ? ನಿಂಗೆ ಮೈ ಮನಸ್ಸೆಲ್ಲ ಕ್ರಿಮಿನಲ್ ಬ್ರೇನ್, ನಂಗೆ ಸೆಂಟಿಮೆಂಟಲ್ ಬ್ರೇನ್ ಇತ್ತು ಆಗ. ಈಗ ನಂಗೂ ನಿನ್ನ ವಾಸನೆ ಬರೋಕ್ ಶುರುವಾಗಿದೆ. ಇವತ್ತು ವಿಷಯ ಇಷ್ಟೇ, ಮತ್ತೆ ಮುಂದುವರಿಯುತ್ತೆ. ಪ್ಲೀಸ್ ಗೆಟ್ ಔಟ್ ಆಫ್ ಮೈ ಹೌಸ್. ಇಷ್ಟೊಂದು ಪೊಲೀಸ್ ಅವಳನ್ನ ಅರೆಸ್ಟ್ ಮಾಡಕ್ಕಾಗ್ಲಿಲ್ಲ. ಅಲ್ರಿ, ನೀವೊಬ್ಬ ದೊಡ್ಡ ಪೊಲೀಸ್ ಆಫೀಸರ್. 1000 ಜನ ಆಳೋ ಅಧಿಕಾರ ನಿಮ್ ಕೈಯಲ್ಲಿದೆ. 4 ಜನ ಕಾನ್ಸ್ಟೇಬಲ್ಸ್ ನ ಕಳಿಸಿ ಅವಳು ಎಳ್ಕೊಂಡ್ ಬಂದು ಒಂದು ಲಾಕಪ್ ನಲ್ಲಿ ಹಾಕೋದ್ ಬಿಟ್ಬಿಟ್ಟು ಟೆಲಿಫೋನ್ ನಲ್ಲಿ ಜಗಳ ಕಾಯ್ತಿದ್ದೀರಾ? ಹುಚ್ಚುಚ್ಚಾಗಿ ಮಾತಾಡ್ಬೇಡ ಸರಸ್ವತಿ. ನಿನ್ ಗಂಡ ಒಬ್ಬ ಪೊಲೀಸ್ ಅಧಿಕಾರಿನ ಹೊರತು ಮಹಾರಾಜ ಅಲ್ಲ. ಇದು ಪ್ರಜಾಪ್ರಭುತ್ವ. ಕಾನೂನ್ ಮೇಲೆ ನಾನೇನು ಮಾಡಕ್ಕಾಗಲ್ಲ. ನಾನ್ ಮಾಡಿ ತೋರಿಸ್ತೀನಿ ಡ್ಯಾಡ್. ಒಂದೇ 1 ಗಂಟೆ ನಿಮ್ ರಿವಾಲ್ವರ್ ನನ್ ಕೈಲಿ ಕೊಡಿ, ಅವಳನ್ನ ಚಿಂದಿ ಚಿಂದಿ ಮಾಡಾಕ್ ಬಿಡ್ತೀನಿ. ಶಟ್ ಅಪ್.
ಸರ್ಕಾರದವರು ಅದನ್ನ ನನಗೆ ಕೊಟ್ಟಿರೋದು ಒಬ್ಬ ಕೊಲೆಗಾರನ್ ತಯಾರು ಮಾಡಕ್ಕಲ್ಲ. ಜಗ್ಗು, ನಮಗಿರೋದು ನೀನ್ ಒಬ್ನೇ ಮಗ. ನೀನ್ ಪ್ರಾಣ ಉಳಿಸ್ಬೇಕಾದ್ ನನ್ನ ಧರ್ಮ. ಒಂದು ವಾರ ನೀನ್ ಮನೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗ್ಬೇಡ. ಒಂದು ಸೊಳ್ಳೆನೂ ಒಳಗೆ ಬರದೇ ಇದ್ದಾಗ ನಾನ್ ನೋಡ್ಕೊಳ್ತೀನಿ. ಒಂದ್ ವಾರ ಆದ್ಮೇಲೆ ಹೊರದೇಶಕ್ಕೆ ಕಳಿಸ್ತೀನಿ. ಅಲ್ಲಿವರೆಗೂ ನಿನ್ ಮಗನ್ ನೋಡ್ಕೋಬೇಕಾದ ಜವಾಬ್ದಾರಿ ಹೊಣೆ ನಿಂದು. ಗೊತ್ತಾಯ್ತೇನು? ಸುಮಿತ್ರಾ, 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 ಸುಮಿತ್ರಾ. ಪ್ರೀತಿಯ ಪತಿದೇವರಿಗೆ ಅಂದು ನಾನು ಕೈ ಹಿಡಿದ ಲಕ್ಷ್ಮಣ್ ಬೇರೆ, ಇಂದು ನಾನು ಕಾಣುತ್ತಿರೋ ಲಕ್ಷ್ಮಣ್ ಬೇರೆ. ಅವತ್ತು ನಿಮ್ಮ ಕೈ ಹಿಡಿದು ಸಪ್ತಪದಿ ದಾಟಿ ನಿಮ್ಗೆ ಹೆಂಡತಿಯಾದೆ. ಆದ್ರೆ ಇವತ್ತು ನಿಮ್ಮ ಅನ್ಯಾಯ ಅಕ್ರಮದ ಹಾದಿಯಲ್ಲಿ ಒಂದು ಹೆಜ್ಜೆನೂ ಹಾಕಕ್ ಸಿದ್ಧಳಿಲ್ಲ. ರಜನಿಯ ಸಂಸಾರಕ್ಕೆ ನೀವು ಮಾಡಿದ ದ್ರೋಹದಿಂದ ನಾನ್ ತಲೆ ತಗ್ಸೋಂತಾಗಿದೆ. ನಿಮಗ್ ನಾನ್ ಮುಖ ತೋರಿಸಬಲ್ಲೆ, ಆದ್ರೆ ನಾನವ್ರ ಮುಖ ನೋಡ್ಲಾರೆ. ನನ್ನ ಮಗಳಿಗೆ ಕೆಟ್ಟವರೊಬ್ರು ತಂದೆ ಅಂತ ಇರೋದಕ್ಕಿಂತ ತಂದೆನೇ ಇಲ್ಲದೆ ಅವಳು ಬಾಳೋದು ವಾಸಿ. ಆದ್ರಿಂದ ನಾನು ನನ್ನ ಮಗಳ ಜೊತೆ ಈ ಮನೆಯನ್ನು ಹಾಗೂ ನಿಮ್ಮನ್ನು ಬಿಟ್ಟು ಕಾಣದಂತ ಜಾಗಕ್ಕೆ ಹೋಗ್ತಿದ್ದೇನೆ. ನನ್ನನ್ನು ಹುಡ್ಕೋ ಪ್ರಯತ್ನ ಮಾಡಬೇಡಿ. ಹಲೋ, ನಾನೊಂದ್ ನಿಮಿಷನೂ ಇರೋಕ್ಕಾಗಲ್ಲ. ತಕ್ಷಣ ಮುಂಡ್ಲೇಟ್ ಹೋಟ್ಲಿಗೆ ಬನ್ನಿ, ನಾನ್ ಕಾಯ್ತಿರ್ತೀನಿ. ಪ್ಲೀಸ್ ಬನ್ನಿ. ಸಾರಿ ಡಿಯರ್, ನಮ್ಮ ಫಾದರ್ ನನ್ನ ಹೌಸ್ ಅರೆಸ್ಟ್ ಅಲ್ಲಿ ಇಟ್ಬಿಟ್ಟಿದ್ದಾರೆ. ಮುಂದೈಟ್ ಹೋಟೆಲ್ಲ ಹೇಗಾದ್ರೂ ನಾನು ಮ್ಯಾನೇಜ್ ಮಾಡ್ಕೊಂಡ್ ಬರ್ತೀನಿ. ಓಕೆ. ಏನಾಯ್ತು? ಚೂರಿ ಹಿಡ್ಕೊಂಡ್ಬಂದಿದ್ದಾರೆ. ಅದ್ಯಾರು ನೋಡ್ರಿ. ಎಲ್ಲ ಬಂದೋಬಸ್ತು ನೋಡಿ ಯಾರೋ ಒಳಗೆ ನುಗ್ಗಿದ್ದಾಳೆ. ಓ ಹಲೋ, ಬನ್ನಿ ಸರ್. ಏನ್ ಇಷ್ಟೊತ್ನಲ್ಲಿ? ಓಹೋ, ನೀವು ದೊಡ್ಡ ಪೊಲೀಸ್ ಆಫೀಸರ್ ಅಲ್ವಾ? ನಿಮ್ಗೆ ಹೊತ್ತು ಗೊತ್ತು ಎಲ್ಲಿರುತ್ತೆ. ನೀನ್ ಮನೇಲೇ ಇದೀಯಾ? ಚೆನ್ನಾಗಿದೆ. ನಾನು ನನ್ ಮನೇಲಿರ್ದೆ ಬೇರೆ ಎಲ್ಲಿರಕ್ಕಾಗತ್ತೆ? ಇದ್ರಲ್ಲಿ ನಿಮ್ಗೇನ್ ಆಶ್ಚರ್ಯ? ಸಾರಿ ಫಾರ್ ದಿ ಡಿಸ್ಟರ್ಬೆನ್ಸ್. ಇಟ್ಸ್ ಆಲ್ ರೈಟ್. ಬರ್ತೀನಿ. ಪೊಲೀಸ್ನವ್ರು ಹೊತ್ತು ಗೊತ್ತದೆ ಬಾಗಿಲು ಬಡಿಯಕ್ಕೆ ಶುರು ಮಾಡ್ಕೊಂಡ್ರಲ್ಲ. ಇದೇನು ಮನೆ ತಿಳ್ಕೊಂಡಿದಾರೋ ಛತ್ರ ತಿಳ್ಕೊಂಡಿದಾರೋ? ಕಣ್ಣು ಮುಚ್ಚೋ ಹಾಗಿಲ್ಲ ಈ ಮನೆಯಲ್ಲಿ.
ಅವತ್ ನಾನ್ ನಿನ್ನ ಬೇಡ್ಕೊಂಡಲ್ಲ ಬಿಟ್ಯಾ? ಇದೇ ರೀತಿ ತಾನೇ ಆವತ್ತು ನನ್ ಗಂಡ ನಿನ್ ಗೋಗರ್ದಿರ್ತಾರೆ ಬಿಟ್ಯಾ? ನೋ, ನಾನ್ ನಿನ್ನನ್ ಬಿಡೋದಿಲ್ಲ, ನಾನ್ ನಿನ್ನನ್ ಬಿಡೋದಿಲ್ಲ. ತಾಯಿ, ತಾಯಿ! ರಜನಿ, stop it, ರಜನಿ, stop it! Stop it! That's right, I said stop it! I said stop it! My son. ದ್ರೋಹಿ, ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ಎಂತ ನೀಚ್ ಕೆಲಸ ಮಾಡ್ಬಿಟ್ಟೆ. ಸಮಾಜವನ್ನು ಕಾಪಾಡಬೇಕಾದ ಒಬ್ಬ ಪೊಲೀಸ್ ಅಧಿಕಾರಿಯಾದ ನೀವೇ ಕಾನೂನನ್ನ ನಿಮ್ ಕೈಗೆತ್ಕೊಂಡು ಇಂಥ ಒಂದು ಘೋರ ಅಪರಾಧವನ್ನು ಮಾಡಬಹುದಾ? ಯುವರ್ ಆನರ್, ನಾನು ಮೋಹನ್ಗೆ ಫ್ಯಾಮಿಲಿ ಫ್ರೆಂಡ್. ಜಗ್ಗು, ಜಗದೀಶ್, ಕಿಟ್ಟಿ ಈ 3 ಜನ ಸೇರಿ ಲಾಯರ್ ಕೃಷ್ಣಮೂರ್ತಿ ಅವ್ರನ್ನ ಕೊಲೆ ಮಾಡಿದ್ದನ್ನ ಅಕಸ್ಮಾತ್ ಪಿಕ್ನಿಕ್ಗೆ ಹೋಗಿದ್ದ ಶ್ರೀಮತಿ ರಜನಿ ಅವರು ತಮ್ಮ ವಿಡಿಯೋ ಕ್ಯಾಮೆರಾನಲ್ಲಿ ಶೂಟ್ ಮಾಡಿದ್ರು. ಆ ಕ್ಯಾಸೆಟ್ನಿಂದ ಮೋಹನ್ ಹಾಗೂ ರಜನಿ ಅವ್ರ ಜೀವಕ್ಕೆ ಅಪಾಯ ಇದೆ, ಆ ಕ್ಯಾಸೆಟ್ನ ಸುಟ್ಟಾಕ್ಬಿಡು ಅಂತ ಮೋಹನ್ ನಾನು ಹೇಳಿದ್ದೆ. ಆದ್ರೆ ಮೋಹನ್ ನನ್ನ ಮಾತು ಕೇಳಲಿಲ್ಲ. ಈ ಮೊದಲೇ ಜಗ್ಗು, ಜಗದೀಶ್, ಕಿಟ್ಟಿ ಬಗ್ಗೆ ತಿಳಿದಿದ್ದ ನಾನು ನನ್ನ ಪ್ರಾಣ ಹಾಗೂ ಉದ್ಯೋಗನ ಉಳಿಸ್ಕೊಳ್ಳೋದಕ್ಕೋಸ್ಕರ ಮೋಹನ್ ಹತ್ರ ಕ್ಯಾಸೆಟ್ ಇರೋ ವಿಷಯನ ಈ 3 ಜನರಿಗೂ ತಿಳಿಸಬೇಕಾಯ್ತು. ಜೊತೆಗೆ ಅವನ್ ಜೀವಕ್ಕೆ ಯಾವ ಅಪಾಯನ ಮಾಡದೆ ಆ ಕ್ಯಾಸೆಟ್ನ ಪಡಿಬೇಕು ಅಂತ ಕೂಡ ಕೇಳ್ಕೊಂಡಿದ್ದೆ. ಆದ್ರೆ ಈ 3 ಜನರು ನನ್ನ ಮಾತು ಕೇಳದೆ ಆ ಕ್ಯಾಸೆಟ್ನ ಸುಟ್ಟು ಹಾಕಿ ಮೋಹನ್ ಕಾಲ್ ಮೇಲೆ ಮೋಟರ್ ಸೈಕಲ್ ಹತ್ತಿ ಅವನ ಕಾಲಿಗೆ ಪೆಟ್ಟಾಗುವಂತೆ ಮಾಡಿದ್ರು ಯುವರ್ ಆನರ್. ನಾನು ಮಾಡಿದ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಆ 3 ಜನರ ಮೇಲೆ ಸೇಡ್ ತೀರಿಸ್ಕೊಳ್ಳಕ್ಕೆ ಯೋಚನೆ ಮಾಡಿದೆ. ಅದರಂತೆ ಮೊದಲು ಕಿಟ್ಟಿನ ಕೊಂದೆ, ನಂತರ ಜಗದೀಶ್ನ ಕೊಲೆ ಮಾಡಿದೆ, ಕೊನೆಯದಾಗಿ IG ರಾಮನಾಥ್ ಅವ್ರ ಮುಂದೆನೆ ಅವ್ರ ಮಗ ಜಗ್ಗುನ ಹೊಡೆದು ಸಾಯಿಸಿದೆ. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ಹಣ ಹಾಗೂ ಪ್ರಭಾವ ಇರೋ ವ್ಯಕ್ತಿಗಳು ಕಾನೂನನ್ನ ತಮ್ಮದಾಗಿಸ್ಕೊಂಡು ತಾವು ಮಾಡಿರೋ ಅಪರಾಧಗಳಿಂದ ಹೇಗೆ ತಪ್ಪಿಸ್ಕೊಳ್ತಾರೆ ಅಂತ ಬೇರೆಯವ್ರಿಗಿಂತ ನನಗೆ ಚೆನ್ನಾಗಿ ಗೊತ್ತು. ಇದಕ್ಕೆ ಕಾರಣ ತಾವೀಗಾಗಲೇ ಹೇಳಿದ ಹಾಗೆ ನಾನು ಒಬ್ಬ ಪೊಲೀಸ್ ಅಧಿಕಾರಿ. ಕಾನೂನಿನ ನೆರವಿನಿಂದಲೋ ಸಾಕ್ಷಿಗಳ ಆಧಾರದಿಂದಲೋ ನಿರಪರಾಧಿಗಳಾದ ವೀರಪ್ಪ ನಾಯಕ ಹಾಗೂ ರಜನಿ ಅವರುಗಳನ್ನು ಕಾಪಾಡಲಾಗದ ನಾನು ನ್ಯಾಯ ಬೇಡಿ ಸಮಯವನ್ನು ಹಾಳು ಮಾಡುವ ಬದಲು ಕಾನೂನನ್ನು ಕೈಗೆ ತೆಗೆದುಕೊಂಡು ಆ 3 ಜನರ ಕೊಲೆಯನ್ನು ಮಾಡಿ ಸೇಡನ್ನು ತೀರಿಸಿಕೊಂಡಿರುತ್ತೇನೆ. ದಟ್ಸ್ ಆಲ್ ಯುವರ್ ಆನರ್. ಎಸ್, ಶ್ರೀಮತಿ ರಜನಿಯವರು ಹೇಳಿಕೆ ನೀಡಬಹುದು. ಯುವರ್ ಆನರ್, ವಾದ ಪ್ರತಿವಾದಗಳಿಂದ ಸತ್ಯ ಸುಳ್ಳಾಗ್ಬೋದು, ಸುಳ್ಳು ಸತ್ಯ ಆಗ್ಬೋದು ಅನ್ನೋದನ್ನ ಗಮನಿಸಿದಾಗ ಇಲ್ಲಿ ನ್ಯಾಯನ ಆರಾಧಿಸ್ತಾ ಇದ್ದಾರೋ ಅಥವಾ ಮಾರಾಟ ಮಾಡ್ತಾ ಇದ್ದಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಕಣ್ಣಾರೆ ಕಂಡಿದ್ದೆಲ್ಲ ಸತ್ಯ ಅಲ್ಲ, ದೊರೆಯೋ ಸಾಕ್ಷಿ ಆಧಾರ ಎಲ್ಲ ನಿಜ ಅಲ್ಲ. ಕಾನೂನನ್ನ ಚದುರಂಗ ಮಾಡ್ಕೊಂಡು ಆಟ ಆಡೋ ಸಮಾಜಘಾತಕರು ಹೇಗ್ ಬೇಕಾದ್ರೂ ಗೆಲ್ತಾರೆ. ಅನ್ಯಾಯ, ಅಕ್ರಮ, ಅಧರ್ಮ ಇವುಗಳ ಮಾನವ ರೂಪನೇ ಜಗ್ಗು, ಜಗದೀಶ್, ಕಿಟ್ಟಿ. ಅವರುಗಳನ್ನ ನಾನು ಕೊಲೆ ಮಾಡಿದ್ದೀನಿ ಅಂದ್ರೆ ಅನ್ಯಾಯನ ಅಂತ್ಯಗೊಳಿಸಿದ್ದೀನಿ ಅಂತಾನೆ ಅರ್ಥ. ಇದಕ್ಕೋಸ್ಕರ ನೀವು ನನಗೆ ಯಾವ ಶಿಕ್ಷೆ ಕೊಟ್ರು ಅನುಭವಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ಯುವರ್ ಆನರ್, ನಾನು ಸಿದ್ಧವಾಗಿದ್ದೀನಿ. ಇದು ಕೊಲೆಯಾದ ಜಗ್ಗುವಿನ ಡೈರಿ. ಆತನಿಗೆ ಪ್ರತಿನಿತ್ಯವೂ ಡೈರಿ ಬರೆಯುವ ಅಭ್ಯಾಸವಿತ್ತು. ತನ್ನ ಗೆಳೆಯರೊಂದಿಗೆ ದಿನನಿತ್ಯವೂ ತಾನು ಮಾಡುತ್ತಿದ್ದ ಒಳ್ಳೆಯ ಹಾಗೂ ಕೆಟ್ಟ ಕೆಲಸಗಳನ್ನ ಇದರಲ್ಲಿ ವಿವರವಾಗಿ ಬರೆಯಲಾಗಿದೆ. ಮಾನ್ಯ ನ್ಯಾಯಾಧೀಶರು ಇದನ್ನು ಪರಿಶೀಲಿಸಬೇಕು ಅಂತ ಕೇಳ್ಕೊತೀನಿ. ಯುವರ್ ಆನರ್, ಶ್ರೀಮತಿ ರಜನಿಯವರ ಹೇಳಿಕೆಗೆ ಯಾವುದೇ ವಿಧವಾದ ಸಾಕ್ಷಿ ಆಧಾರಗಳಿಲ್ಲದೆ ಇರೋದ್ರಿಂದ ಅವರ ಹೇಳಿಕೆ ಹುರುಳಿಲ್ಲವೆಂದು ಪರಿಗಣಿಸತಕ್ಕದ್ದು. ಅಲ್ಲದೆ ಕಾನೂನನ್ನು ರಕ್ಷಿಸಬೇಕಾದಂತಹ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಅವರೇ ಕೊಲೆ ಮಾಡಿರೋದಕ್ಕೆ ಸಾಕಷ್ಟು ಸಾಕ್ಷಿ ಆಧಾರಗಳು ಇರೋದ್ರಿಂದ ಆರೋಪಿ ಲಕ್ಷ್ಮಣ್ ಅವರೇ ಕೊಲೆಗಡಕರನ್ನು ತೀರ್ಮಾನಿಸಿ ಅವರಿಗೆ ಮರಣದಂಡನೆ ವಿಧಿಸಬೇಕು ಅಂತ ಕೇಳ್ಕೊತೇನೆ. ದಟ್ಸ್ ಆಲ್ ಯುವರ್ ಆನರ್. ವಿಚಾರಣೆ ತೀರ್ಪನ್ನು ಕಾದಿರಿಸಲಾಗಿದೆ. 15ರಂದು ತಿಳಿಸಲಾಗುವುದು. ಚಂದ್ರಶೇಖರ್, ನೀನು ನನ್ನ ಹಗ್ಗಕ್ಕೆ ನ್ಯಾಯಾಧೀಶ. ನನ್ನ ಮಗನ ಕೊಲೆ ಮಾಡೋ ಬದಲು ನಿನ್ನ ಮಗನ ಕೊಲೆ ಮಾಡಿದ್ರೆ ಆಗ ನೀನೇನ್ ಮಾಡ್ತಿದ್ದೆ? ಕಾನೂನು ಅವ್ರ ಕೈಲಿರಬಹುದು, ಆದ್ರೆ ತೀರ್ಪು ನಿನ್ನ ಕೈಲಿದೆ. ರಜನಿಗೆ ಮರಣದಂಡನೆ ಕೊಡು, ರಜನಿಗೆ ಮರಣದಂಡನೆ ಕೊಡು. ಹೌದು,
ರಜನಿ ನನ್ನ ಒಬ್ಬನೇ ಮಗನನ್ನು ಕೊಲೆ ಮಾಡಿದಾಗ ನಿನ್ನ ಸ್ನೇಹದ ಕೊಡುಗೆಯಾಗಿ ಈಗ ನೀನು ನನ್ನಂತೆ ನ್ಯಾಯ ನೀಡಿ ನಿನ್ನ ತೀರ್ಪಿಗೆ ಮರುಮಾತಿಲ್ಲ. ಆ ಕೊಲೆಪಾತಿಗೆ ರಜನಿಗೆ ಮರಣದಂಡನೆ ಕೊಡು, ಮರಣದಂಡನೆ ಕೊಡು, ಮರಣದಂಡನೆ ಕೊಡು. ತಾಯಿ, ನ್ಯಾಯ ದೇವತೆ, ನಿನ್ ಕಣ್ಣು ಮುಚ್ಚಿದ್ರು ನಿನಗೆಲ್ಲ ನೋಡೋ ಚೇತನೆ ಇದೆ. ಸುಳ್ಳಿನ ಮುದ್ದೆ ಸತ್ಯ ಸುತ್ತಾ ಇದೆ. ಕಾನೂನಿಗೆ ಸಾಕ್ಷಿ ಆಧಾರ, ಮನಸ್ಸಾಕ್ಷಿಗೆ ಸತ್ಯವೇ ಆಧಾರ. ನಾಳೆ ನಾನು ಕೊಡಬೇಕಾಗಿರೋ ತೀರ್ಪನ್ನು ನೆನೆಸ್ಕೊಂಡ್ರೆ ನನ್ನ ಮೈ ಮನಸ್ಸೆಲ್ಲ ನಡುಗ್ತಾ ಇದೆ. ತಾಯಿ, ಈಗ ನೀನೇ ನನಗಾಧಾರ. ನನಗೆ ಶಕ್ತಿ ಕೊಡು, ನನಗೆ ಶಕ್ತಿ ಕೊಡು. ಕಾನೂನು ಮನುಷ್ಯ ಕುಲವನ್ನು ಕಾಪಾಡೋದಕ್ಕೋಸ್ಕರ ಮನುಷ್ಯರಿಂದಲೇ ಮನುಷ್ಯರಿಗಾಗಿ ಸೃಷ್ಟಿಸಲ್ಪಟ್ಟಿದೆ. ನಂಬಲರವಾದ ಸಾಕ್ಷಿಗಳ ಹಾಗೂ ಆಧಾರಗಳ ಮೇಲೆ ತೀರ್ಪನ್ನು ನೀಡಲಾಗುತ್ತೆ. ಜಗ್ಗು ತನ್ನ ಕೈಯಾರ ಬರೆದಿಟ್ಟಿರುವ ಡೈರಿಯನ್ನು ಪರಿಶೀಲಿಸಿದಾಗ ಲಾಯರ್ ಕೃಷ್ಣಮೂರ್ತಿಯವರ ಕೊಲೆಯನ್ನು ಜಗ್ಗು ಜಗದೀಶ್ ಕಿಟ್ಟಿ ಮಾಡಿರುವುದಾಗಿ ತಿಳಿದು ಬಂದಿದೆ. ಆ ಆಧಾರದ ಮೇಲೆ ವೀರಪ್ಪ ನಾಯಕ ಅವರನ್ನು ನಿರಪರಾಧಿ ಎಂದು ಘೋಷಿಸಿ ಅವರನ್ನು ಕೂಡಲೇ ಬಿಡುಗಡೆ ಮಾಡಲಾಗಿದೆ. ಶ್ರೀಮತಿ ರಜನಿಯವರ ಹೇಳಿಕೆಗಳಿಗೆ ಯಾವುದೇ ವಿಧವಾದ ಸಾಕ್ಷಿಗಳಾಗಲಿ ಆಧಾರಗಳಾಗಲಿ ಇಲ್ಲದೇ ಇರುವುದರಿಂದ ಅವರ ಎಲ್ಲ ಹೇಳಿಕೆಗಳನ್ನು ನಿರಾಕರಿಸಲಾಗಿದೆ. ಜಗದೀಶ್ ಕಿಟ್ಟಿಯವರ ಕೊಲೆಗೆ ಸೂಕ್ತ ಸಾಕ್ಷಿ ಅಥವಾ ಆಧಾರವನ್ನು ಪೊಲೀಸ್ ಇಲಾಖೆಯವರಿಂದಲೂ ಒದಗಿಸಲಾಗದಿದ್ದರಿಂದ ಎರಡೂ ಕೊಲೆ ಮೊಕದ್ದಮೆ ವಿಚಾರಣೆ ರದ್ದುಗೊಳಿಸಲಾಗಿದೆ. ಇನ್ನು ಜಗ್ಗು ಕೊಲೆಯನ್ನು ಐಜಿಪಿ ಶ್ರೀರಾಮನಾಥ್ ಹಾಗೂ ಸಿಬ್ಬಂದಿ ವರ್ಗ ನೇರ ನೋಡಿರುವುದಾಗಿ ಸಾಕ್ಷಿ ನೀಡಿದ್ದಾರೆ. ಮೇಲಾಗಿ ಜಗ್ಗುವನ್ನು ಕೊಲೆ ಮಾಡಲು ಬಳಸಿರುವ ಕಬ್ಬಿಣದ ಸರಳಿನ ಮೇಲೆ ಅಪರಾಧಿ ಸ್ಥಾನದಲ್ಲಿರುವ ಲಕ್ಷ್ಮಣ್ ಅವರ ಬೆರಳು ಗುರುತು ಗಮನಿಸಿರುವುದಾಗಿ ಬೆರಳಚ್ಚು ತಜ್ಞರು ವರದಿ ಮಾಡಿದ್ದಾರೆ. ಅದೂ ಅಲ್ಲದೆ ತಾನೇ ಕೊಲೆ ಮಾಡಿರುವುದಾಗಿ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಅವರು ಸ್ವತಃ ಹೇಳಿಕೆ ನೀಡಿದ್ದಾರೆ. ಕೊಲೆಗೆ ಕಾರಣವನ್ನು ವಿವರಿಸಿದ್ದಾರೆ. ಮೇಲ್ಕಂಡ ಸಾಕ್ಷಿ ಹಾಗೂ ಆಧಾರಗಳಿಂದ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಅವರನ್ನು ಕೊಲೆಗಾರರೆಂದು ಘೋಷಿಸಲಾಗಿದೆ. ಕಾನೂನಿನ ರಕ್ಷಣೆಯನ್ನು ಸಮಾಜವನ್ನು ಕಾಪಾಡಬೇಕಾದ ಪೊಲೀಸ್ ಅಧಿಕಾರಿಯಾದ ಲಕ್ಷ್ಮಣ್ ಅವರೇ ಈ ಕೊಲೆ ಮಾಡಿರುವುದು ಅಕ್ಷಮ್ಯ ಹಾಗೂ ಘೋರ ಅಪರಾಧವೆಂದು ಪರಿಗಣಿಸಿ ಲಕ್ಷ್ಮಣ್ ಅವರಿಗೆ ಅತಿ ಹೆಚ್ಚಿನ ಶಿಕ್ಷೆಯಾದ ಐಪಿಸಿ 302 ಪ್ರಕಾರ ಮರಣದಂಡನೆ ವಿಧಿಸಲಾಗಿದೆ. ಏನು ಇದು ನಿನ್ನ ಹುಚ್ಚುತನ? ಎಲ್ಲದಕ್ಕೂ ಒಂದು ಎಲ್ಲೇ ಇರುತ್ತೆ. ಯಾಕೋ ಹೀಗ್ ಮಾಡ್ದೆ? ನಿನ್ನ ಪ್ರೀತಿಗೊಂದು ಮಿತಿ ಇಲ್ವಾ? ಇಂಥ ತ್ಯಾಗ ನಿಂಗೆ ಯಾಕೋ ಬೇಕಾಗಿತ್ತು? ಸಮಾಜ ದ್ರೋಹಿಗಳಿಗೆ ಸಮಾಧಿ ಕಟ್ಟಿ ದೇಶಕ್ಕೆ ಒಳ್ಳೇದು ಮಾಡಬೇಕು ಅಂತ ಉತ್ಸಾಹದಿಂದ ಹೊರಟ ರಜನಿ ಅಂತ ಒಂದು ಹೆಣ್ಣನ್ನು ಕಾಪಾಡೋದಕ್ಕೆ ನನ್ನಂತ ಲಕ್ಷ್ಮಣ್ಗಳು ಎಂತ ತ್ಯಾಗಕ್ಕಾದ್ರೂ ಸಿದ್ಧವಾಗಿರ್ಬೇಕು. ಸುಮಿತ್ರಾ, ನನ್ನನ್ನು ಈಗಲಾದ್ರೂ ಅರ್ಥ ಮಾಡ್ಕೊಂಡ್ಯಾ? ಲಕ್ಷ್ಮಣ್, ನನ್ನ ಮಟ್ಟಿಗೆ ವಿಚಾರಣೆ ಎಲ್ಲ ಮುಗಿದೋಯ್ತು. ನಿನ್ನ ವಿಚಾರಣೆ ಇಷ್ಟಕ್ಕೆ ಮುಗಿಲಿಲ್ಲ. ಆದಷ್ಟು ಬೇಗ ಸುಪ್ರೀಂ ಕೋರ್ಟ್ ಹೋಗಿ ನೀನೇ ನ್ಯಾಯ ನೀಡಬೇಕು ಅಂತ ಕೋರ್ತೀನಿ. ಅಲ್ಲೂ ಆಗ್ಲಿಲ್ಲ ಅಂದ್ರೆ ರಾಷ್ಟ್ರಪತಿಗಳ ಹತ್ರ ಹೋಗ್ತೀನಿ. ಲಕ್ಷ್ಮಣ್, ನೀನು ಬಿಡುಗಡೆ ಆಗಿ ಬರೋವರೆಗೂ ಸುಮಿತ್ರಾ ನನ್ನ ಮಗಳು, ನಿನ್ನ ಮಗು ನನ್ನ ಮೊಮ್ಮಗಳು. ಅವರ ಬಗ್ಗೆ ನೀನೇನು ಯೋಚಿಸ್ಬೇಡ. ನನ್ನನ್ನು ಕ್ಷಮಿಸ್ಬಿಡಿ ಅಂದ್ರೆ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಅಳ್ಬೇಡ ಕಂದ, ಅಳ್ಬೇಡ. ಸುಮಿತ್ರಾ, ಮಗುನ ಚೆನ್ನಾಗಿ ನೋಡ್ಕೋ. ಎಲ್ರಿಗೂ ನಮಸ್ಕಾರ.